ಇಂದಿನ ಇಡೀ ಕಾರ್ಯಕ್ರಮಗಳ ಆರಂಭವಾಗಿ ಈಗ ಇನ್ನೇನು ಶುರು ಮಾಡ್ತಾರೆ. ಮೊದಲಲ್ಲಿ ಇಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿರ್ತಕ್ಕಂಥ ಡಾಕ್ಟರ್ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ,
ವಿಜೇತ ಸುಬ್ರಹ್ಮಣ್ಯ ಕಬೆಕೋಡು ಮತ್ತು ವೆಂಕಟ ಯಶಸ್ವಿ ಕಬೆಕೋಡು ಇವರಿಗೆ ಆರಂಭದ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರನ್ನು ಸಾಂಕೇತಿಕವಾಗಿ ಪುಷ್ಪ ನೀಡುವುದರ ಮೂಲಕ ಸ್ವಾಗತಿಸಲಿಕ್ಕಿದ್ದಾರೆ ಡಾಕ್ಟರ್ ಶಾರದಾ ಉದಯಕುಮಾರ್. ಇಂದಿನ ಮುಖ್ಯ ಹಾಡುಗಾರಿಕೆ ಮಾಡುವವರು ಡಾಕ್ಟರ್ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ. ಇವರು ಮಂಗಳೂರಿನ ಎನೆಪೋಯ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕಿವಿ ಮೂಗು ಗಂಟಲು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ENT ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸ್ನಾತಕೋತ್ತರ ಶಿಕ್ಷಣದಲ್ಲಿ ಚಿನ್ನದ ಪದಕ ಪಡೆದು ಒಟ್ಟಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ತುಂಬ ಶಾಸ್ತ್ರೀಯವಾಗಿ ಹೆಸರಾಂತ ವಿದ್ವಾಂಸರಾದಂಥ ಚಿಂತಲಪಲ್ಲಿ ಕೃಷ್ಣಮೂರ್ತಿ, ವಿದ್ವಾನ್ ಬೆಳಕವಾಡಿ ರಂಗಸ್ವಾಮಿ ಅಯ್ಯಂಗಾರ್, ವಿದ್ವಾನ್ ಶ್ರೀನಾಥ್ ಭರತೆ ಹಾಗೂ ವಿದುಷಿ ಜಯಲಕ್ಷ್ಮಿ ಶ್ರೀನಾಥ್ ಇವರಲ್ಲಿ ತರಬೇತಿ ಪಡೆದಿದ್ದಾರೆ. ನೋಡಿ, ಕೆಲವೆಲ್ಲ ಒಂದು ಯೋಗ ಅವರು ಕಲಿತದ್ದು ವೈದ್ಯಕೀಯ ಹವ್ಯಾಸವಾಗಿ ಶಾಸ್ತ್ರೀಯ ಸಂಗೀತವನ್ನು ಶಾಸ್ತ್ರೀಯವಾಗೇ ಅಧ್ಯಯನ ಮಾಡಿದವರು, ಅದನ್ನೆಲ್ಲ ಕೃಷಿ ಮಾಡ್ತಾನೂ ಇದ್ದಾರೆ ಇವತ್ತಿಗೂ. ಇವರು ಭರತನಾಟ್ಯ ಕಲಾವಿದ ಕೂಡ ಹೌದು. ಸಂಗೀತ ಮತ್ತು ನೃತ್ಯ ಕಲೆಗಳನ್ನು ಆರೋಗ್ಯ ಕ್ಷೇತ್ರದೊಂದಿಗೆ ಸಮನ್ವಯೀಕರಿಸಿ ಸಂಗೀತ ಚಿಕಿತ್ಸಾ ವಿಭಾಗದಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ. ಇದು ಒಂದು ಸಮುದಾಯಕ್ಕೆ ಅವರು ಕೊಡುವಂಥ ಒಂದು ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಸಂಗೀತ ಚಿಕಿತ್ಸೆ ಅಂತ ಹೇಳುವಂಥದ್ದನ್ನು ಬಳಸಿದವರು ಯಾರೂ ಇಲ್ಲ, ಬಹಳ ಕಡಿಮೆ. ಸಂಗೀತ ಕೇವಲ ಕಿವಿಗೆ ಕೇಳಲಿಕ್ಕೆ ಮಾತ್ರ ಅಲ್ಲ, ಅದು ನಮ್ಮ ರೋಗವನ್ನು ಗುಣಪಡಿಸ್ಬೋದು ಅಂತ ಹೇಳುವಂಥ ಒಂದು ವಿಶೇಷತೆಯನ್ನು ಹೊಂದಿದಂಥವರು ಡಾಕ್ಟರ್ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ. ಈಗ ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಆಹ್ವಾನಿತ ಭಾಷಣಕಾರ್ತಿಯಾಗಿ ಮತ್ತು ಭಾರತೀಯ ಸಂಗೀತದ ಔಷಧೀಯ ಗುಣಗಳನ್ನು ಹಾಗೂ ರೋಗ ನಿವಾರಣೆಗೆ ಅದನ್ನು ಉಪಯೋಗಿಸುವ ಕ್ರಮವನ್ನು ಪ್ರಸ್ತುತಪಡಿಸಿದ್ದಾರೆ. ಅಂತಹ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯ ಗುಣವಿಶೇಷ ಇರತಕ್ಕಂಥ ಒಬ್ಬರು ಸಂಗೀತಗಾರ್ತಿ ನಮ್ಮ ಮುಂದೆ ಇವತ್ತಿದ್ದಾರೆ, ಡಾಕ್ಟರ್ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ. ಅವರಿಗೆ ಪುನರಪಿ ಎಲ್ಲ ಸಭಾಸದರ ಪರವಾಗಿ ಹೃತ್ಪೂರ್ವಕ ಆಹ್ವಾನವನ್ನು ಕೋರ್ತಾ ಇದ್ದೇನೆ. ಆಗಲೇ ಹೇಳಿದೆ, ಇವರ ಜೊತೆ ಪಕ್ಕವಾದ್ಯದಲ್ಲಿರುವಂಥವರು ಇಬ್ಬರು ಸಹೋದರರು. ಇಂದಿನ ಕಾಲದಲ್ಲಿ ಯುವಕರಲ್ಲಿ ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತದ ಬಗ್ಗೆ ಇರ್ತಕ್ಕಂಥ ಅವಗಣನೆ ನಡುವೆ ಬಹಳ ಆಸಕ್ತಿ ತಗೊಂಡು ಇಬ್ಬರೂ ಸಹೋದರರು ಒಂದೊಂದು ಕ್ಷೇತ್ರದಲ್ಲಿ ಪರಿಣತಿಯನ್ನು ಪಡೆದು ಕಚೇರಿ ಕೊಡುವ ಮಟ್ಟಿಗೆ ನಡೆದಿದ್ದ ಅಂತ ಹೇಳಿದರೆ ಖಂಡಿತವಾಗಿಯೂ ನಮ್ಮ ಮುಂದಿನ ಪೀಳಿಗೆಯ ಮೇಲೆ ನಮಗೆ ಭರವಸೆ ಬರ್ತಾ ಇದೆ. ಹಾಗೆ ಇರುವಂಥವರು ಇವತ್ತು ಒಂದು ವಿಜೇತ ಸುಬ್ರಹ್ಮಣ್ಯ ಕಬೆಕೋಡು ಮೃದಂಗದಲ್ಲಿ ಮತ್ತು ವೆಂಕಟ ಯಶಸ್ವಿ ಕಬೆಕೋಡು. ಇವರಿಬ್ಬರಿಗೂ ವೆಂಕಟ ಯಶಸ್ವಿ ಕಬೆಕೋಡು ವಯಲಿನ್ನಲ್ಲಿ, ಇವರಿಬ್ಬರೂ ಸಹಿತ ಶ್ಯಾಮ್ ಪ್ರಸಾದ್ ಕಬೆಕೋಡು ಮತ್ತು ವಾಣಿಪ್ರಸಾದ್ ಕಬೆಕೋಡು ಇವರ ಸುಪುತ್ರರು. ವಿಜೇತ ಸುಬ್ರಹ್ಮಣ್ಯ ಕಬೆಕೋಡು ಅವರು ಮೊದಲಿಗೆ ಅವರ ತಾಯಿ ವಿದುಷಿ ವಾಣಿಪ್ರಸಾದ್ ಕಬೆಕೋಡು ಅವರಲ್ಲಿ ಹಾಡುಗಾರಿಕೆ ಕಲಿತು, ನಂತರ ವಿದ್ವಾನ್ ಈಶ್ವರ ಭಟ್ ಕಾಂಚನ ಅವರ ಹೆಸರನ್ನು ಕೇಳಿದವರಿಲ್ಲ, ಅವರ ಜೊತೆಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ವಯಲಿನ್ನಲ್ಲಿ ವಿದ್ವಾನ್ ವೇಣುಗೋಪಾಲ್ ಶಾನ್ಭೋಗ್ ಮತ್ತು HK ನರಸಿಂಹಮೂರ್ತಿ ಮೈಸೂರವರಲ್ಲಿ ಮತ್ತು ಮೃದಂಗದಲ್ಲಿ ಪುನಃ ಈಶ್ವರ ಭಟ್ ಕಾಂಚನ ಇವರಲ್ಲಿ ತರಬೇತಿ ಪಡೀತಾ ಇದ್ದಾರೆ. ಹಾಗಾಗಿ ಇವರು ಯಾವುದೇ ಒಂದು ಕ್ಷೇತ್ರ ಅಂತಲ್ಲ, ಮೃದಂಗನೂ ಅವರು ಪರಿಣತಿ ಇದೆ, ವಯಲಿನ್ನಲ್ಲೂ ಪರಿಣತಿ ಇದೆ. ಅಂತಹ ಒಬ್ಬರು ವಿದ್ವಾಂಸರು, ವಿದ್ಯಾರ್ಥಿ ಆದರೂ ಸಹಿತ ಈಗ ಮಂಗಳೂರು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 3ನೇ ವರ್ಷದ ಇನ್ಫಾರ್ಮೇಷನ್ ಸೈನ್ಸಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಅವರ ವಿದ್ಯಾಭ್ಯಾಸದ ನಡುವೆ ಅಭ್ಯಾಸ ಅಲ್ಲಿ, ಹವ್ಯಾಸ ಇಲ್ಲಿ. ಅಂಥ ಒಬ್ಬರನ್ನು ನಾವು ನಮ್ಮ ಬದಲಿತ್ತದ್ದು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ನಮ್ಮ ನವಚೇತನ ಕೇರ್ ಸೆಂಟರ್ ಮತ್ತು ಸಾಯಿ ನಿಕೇತನ ಸೇವಾಶ್ರಮ ಇವರ ಪರವಾಗಿ ಕೋರ್ತಾ ಇದ್ದೇನೆ. ಮುಂದಿನ ಕಲಾಕಾರನ ಪರಿಚಯ ಮಾಡಿಕೊಡೋ ಮೊದಲೊಂದು ವಿನಂತಿ, ದಯವಿಟ್ಟು ಅಲ್ಲಿ ನಿಂತವರೆಲ್ಲ ಬಂದು ಸಭೆಯಲ್ಲಿ ಆಸೀನರಾಗಬೇಕು. ನೀವು ಸಭೆಯಲ್ಲಿ ಆಸೀನರಾಗಿ ಒಂದು ಕೂತಾಗಲೇ ಒಂದು ಪ್ರೋತ್ಸಾಹ ಬರ್ತದೆ ಸಂಗೀತ ಹೇಳಲಿಕ್ಕೆ.
ಸಂಗೀತ ನುಡಿಸಲಿಕ್ಕೆ. ಆ ಒಂದು ಸ್ಫೂರ್ತಿಯನ್ನು ನೀವು ಕೊಡಬೇಕು. ಆದ ಕಾರಣ ದಯಮಾಡಿ ಎಲ್ಲರೂ ಸಹಿತ ಬಂದು ಕೂತ್ಕೊಳ್ಳಿ ಅಂತ ಪುನರಪಿ ನಿಮ್ಮನ್ನು ವಿನಂತಿಸ್ತಾ ಇದ್ದೇನೆ. ಮುಂದುವರಿದು ಇವತ್ತಿನ ಇನ್ನೊಬ್ಬರು ಕಲಾಕಾರರು ವೆಂಕಟ ಯಶಸ್ವಿ ಕಬೆಕೋಡು. ಇವರು ನಾನು ಆಗಲೇ ಹೇಳಿದೆ, ಇವರು ಸಹ ಶ್ಯಾಮ್ ಪ್ರಸಾದ್ ಕಬೆಕೋಡು ಮತ್ತು ವಾಣಿ ಪ್ರಸಾದ್ ಕಬೆಕೋಡು ಇವರ ಸುಪುತ್ರರು. ಇವರಿಗೆಲ್ಲರಿಗೂ ಸಹಿತ ನೋಡಿ, ಮನೆಯ ಮೊದಲ ಪಾಠಶಾಲೆ ಮಾತ್ರ ಅಲ್ಲ, ತಾಯಿಯೇ ಮೊದಲ ಗುರು. ಇಬ್ಬರೂ ಸಹಿತ ತಮ್ಮ ತಾಯಿಯಾದ ವಾಣಿಪ್ರಸಾದ್ ಕಬೆಕೋಡು ಅವರಲ್ಲಿ ಹಾಡುಗಾರಿಕೆ ಕಲಿತು ನಂತರ ಕಾಂಚನ ಈಶ್ವರ ಭಟ್ರಲ್ಲಿ ಹಾಡುಗಾರಿಕೆ ಮತ್ತು ಮೃದಂಗದಲ್ಲಿ ತರಬೇತಿ ಪಡೆದಿದ್ದಾರೆ. ಪುನರಪಿ ಇವರು ಸಹಿತ ಈಗ ತಾನೇ ಮಂಗಳೂರು SDM ಕಾಲೇಜಿನಲ್ಲಿ BBA LLB ಮುಗಿಸಿ ಕೋರ್ಟ್ನಲ್ಲಿ ವಾದ ಮಾಡಲಿಕ್ಕೆ ಹೋಗ್ತಾರೆ. ಆ ವಾದ ಮಾಡೋ ಜೊತೆಯಲ್ಲಿ ಇವತ್ತು ಸಂಗೀತದಲ್ಲಿ ವಾದ ಮಾಡಲಿಕ್ಕಿದ್ದಾರೆ. ಇವತ್ತು ಮೃದಂಗದಲ್ಲಿ ಅವರ ವಾದನದ ಮೂಲಕ ನಾವು ಕೇಳೋಣ. ಅವರಿಗೆ ನಮ್ಮ ನವಚೇತನ ಕೇರ್ ಸೆಂಟರ್ ಮತ್ತು ಸಾಯಿ ಸೇವಾ ನಿಕೇತನ ಇವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲ ಸಂಗೀತಗಾರರಿಗೆ ಡಾಕ್ಟರ್ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯ ಕಬೆಕೋಡು ಮತ್ತು ವೆಂಕಟ ಯಶಸ್ವಿ ಕಬೆಕೋಡು ಇವರೆಲ್ಲರಿಗೂ ಸಹಿತ ಪುನರಪಿ ಇಂದಿನ ಸಂಘಟಕರ ಪರವಾಗಿ ಆಹ್ವಾನವನ್ನು ಕೋರ್ತಾ ತಾವು ಸಂಗೀತ ಕಚೇರಿಯನ್ನು ನಡೆಸಿಕೊಡಬೇಕು, ನಮ್ಮ ಮನಸ್ಸಿಗೆ ಮುದ ಕೊಡಬೇಕು ಅಂತ. ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಸಾಧಾರಣ ಭಾರತೀಯ ಸಂಗೀತ ವಿಶೇಷ ಅಂದರೆ ಸಂಗೀತ ಮನಸ್ಸನ್ನು ಅರಳಿಸಬೇಕು. ನನಗೆ ತಿಳಿದ ಮಟ್ಟಿಗೆ ಪಾಶ್ಚಾತ್ಯ ಸಂಗೀತ ಮನಸ್ಸನ್ನು ಕೆರಳಿಸ್ತದೆ. ಕೆರಳಿಸೋದಲ್ಲ, ಅರಳಿಸುವಂತಾಗಲಿ, ನಮ್ಮೆಲ್ಲರ ಮನಸ್ಸು ಮುದಗೊಳ್ಳಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮೆಲ್ಲರನ್ನು ಕಲಾಭಿಮಾನಿಗಳು, ಅಭಿಮಾನಿಗಳು ಮತ್ತು ವಿಶ್ವಾಸಿಗಳು ಎಲ್ಲರನ್ನೂ ಸಹಿತ ಸಂಘಟಕರ ಪರವಾಗಿ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಪುನಃ ಹೇಳ್ತಾ ಇದ್ದೇನೆ, ಬೇರೆ ಬೇರೆ ಕಡೆ ಕೂತವರು ಎಲ್ಲರೂ ಸಹಿತ ಬಂದು ಆಸೀನರಾಗಬೇಕು. ಆಸೀನರಾದ ಕೂಡಲೇ ಅವರಿಗೊಂದು ಹುಮ್ಮಸ್ಸು ಬರ್ತದೆ. ನೀವು ಮಾತ್ರ ಅಲ್ಲ, ಕೇಳುವ ನಮಗೂ, ಅದನ್ನು ವ್ಯವಸ್ಥೆ ಮಾಡಿದಂಥ ವ್ಯವಸ್ಥಾಪಕರಿಗೂ. ದಯಮಾಡಿ ಎಲ್ಲರೂ ಸಹಿತ ಸಂಗೀತವನ್ನು ಆಲಿಸೋಣ, ಅನುಭವಿಸೋಣ, ಅದರಲ್ಲಿ ತಲ್ಲೀನರಾಗೋಣ. ಧನ್ಯವಾದ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಜನ್ಮ ಶತಮಾನೋತ್ಸವದ ದಿನದಂದು ಭಗವಂತನ ದಿವ್ಯ ಚರಣಾರವಿಂದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಶ್ವರಂ ವಾಸುತಂ ದೇವಂ ಶಾಶ್ವತಂ ಸರ್ವಮಂಗಳಂ ಕೋಟಿ ಸೂರ್ಯಪ್ರಭಂ ಪೂರ್ಣಂ ವಂದೇ ಸಾಯಿ ಗಣೇಶಂ ವಂದೇ ಸಾಯಿ ಗಣೇಶಂ ವಂದೇ ಸಾಯಿ ಗಣೇಶಂ. ಪತಿಗ್ರಾಮ ಸಮುದ್ಭೂತಂ ದ್ವಾರಕಾಮಾಯಿ ವಾಸಿನಂ ಸರ್ವಾಭೀಷ್ಟಪ್ರದಂ ದೇವಂ ಸಾಯಿನಾಥಂ ಪ್ರಣಮಾಮ್ಯಹಂ ಶ್ರೀ
प्रणमाम्यहं साईनाथं शारदे विशारदे सकल कलावल्लभे वरदे शारदे विशारदे सकल कलावल्लभे वरदे शृंगेरी वासिनी सुज्ञानदायिनी शृंगेरी वासिनी सुज्ञानदायिनी वीणा पुस्तकधारिणी वीणा पुस्तकधारिणी शारदे विशारदे सकल कलावल्लभे वरदे संगीत साम्राज्ञी वीणापाणि सप्त स्वरಗಳ लास्य विनोले संगीत साम्राज्ञी वीणापाणि सप्त स्वरಗಳ लास्य विनोले विविध ವಾದ್ಯಗಳ ವಿವಿಧ ವಾದ್ಯಗಳ ನಾದನಿನಾದೆ ವಿವಿಧ ವಾದ್ಯಗಳ ನಾದನಿನಾದೆ ಭಾವ ರಾಗಲಯ ಧ್ಯಾನ ವಿನೋದೆ ವಿವಿಧ ವಾದ್ಯಗಳ ನಾದನಿನಾದೆ ಭಾವ ರಾಗಲಯ ಧ್ಯಾನ ವಿನೋದೆ ಶಾರದೆ ವಿಶಾರದೆ सकल कलावल्लभे वरदे शृंगेरी वासिनी सुज्ञानदायिनी वीणा पुस्तकधारिणी वीणा पुस्तकधारिणी शारदे विशारदे गान सरस्वती नाट्य सरस्वती सर्वविद्या सुधा तरंगिणी गान सरस्वती नाट्य सरस्वती
सकल कलावल्लभे वरदे सकल कलावल्लभे वरदे सकल कलावल्लभे वरदे माते श्री गौरी माते श्री गौरी श्री गौरी मायालोले कारुण्यशीले मायालोले कारुण्यशीले मंदार मानस मंदार मानस मातंग कन्ये माते श्री गौरी मायालोले कारुण्यशीले मंदार मानस मातंग कन्ये माते श्री गौरी श्री गौरी श्वेत समावृत शीतल शिखर शाश्वते शङ्करी निन्दय नगरा श्वेत समावृत शीतल शिखर शाश्वते शङ्करी निन्दय नगरा सात्विक जन परिपालिनी सात्विक जन परिपालिनी शाश्वत सौख्य प्रदायिनी सात्विक जन परिपालिनी शाश्वत सौख्य प्रदायिनी माते श्री गौरी मायालोले कारुण्यशीले मंदार मानस मातंग कन्ये माते श्री गौरी श्री गौरी आद्यन्तरहिते अमित पराक्रमी आसरे नीने अन्यर काणी आद्यन्तरहिते अमित पराक्रमी आसरे नीने अन्यर काणी आनन्ददायिनी
ಪರಿಯ ವ್ರತಗಳನ್ನು ಆಚರಿಸಲು ಫಲವೇನು? ಶರೀರದಿ ಪುತ್ರ ಮಿತ್ರ ಕಳತ್ರ ಬಾಂಧವರು, ಶರೀರದಿ ಪುತ್ರ ಮಿತ್ರ ಕಳತ್ರ ಬಾಂಧವರು ಇರಿಸೋರೆ. ಪುತ್ರ ಮಿತ್ರ ಕಳತ್ರ ಬಾಂಧವರು ಇರಿಸೋರೆ. ಸದ್ಗತಿಗೆ ಸಾಧನದಿ, ಸದ್ಗತಿಗೆ ಸಾಧನದಿ ನಿರುತವು ಗುರುಪಾದ. ಸದ್ಗತಿಗೆ ಸಾಧನದಿ ನಿರುತವು ಸಾಯಿ ಗುರುಪಾದ. ನಿಜವಾಗಿ ಮನದಲ್ಲರಿತು ಭಜಿಸಲು ಗುರುಪಾದವ. ನಿಜವಾಗಿ ಮನದಲ್ಲರಿತು ಭಜಿಸಲು ಅಖಿಲ ಸಂಪದ ಒಕ್ಕುದು ಗುರುಪಾದ. ಮನದಲ್ಲರಿತು ಭಜಿಸಲು ಅಖಿಲ ಸಂಪದ ಒಕ್ಕುದು ಪುರಂದರ ವಿಠಲ. ಪುರಂದರ ವಿಠಲ, ಪುರಂದರ ವಿಠಲ. ಗುರುವಿನ ಗುಲಾಮನಾಗುವ ತನಕ, ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ, ದೊರೆಯದಣ್ಣ ಮುಗುತಿ. ಗುರುವಿನ ಗುಲಾಮನಾಗುವ ತನಕ 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 ದೊರೆಯದಣ್ಣ ಮುಗುತಿ. ಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕ್ತಿ. ಪರಿ ಶಾಸ್ತ್ರವ ಓದಿದರೇನು
ah
ಗಾನಕ್ಕೆ ಸುಲಭವೋ ರಾಮನಾಮವೋ ಗಾನಕ್ಕೆ ಸುಲಭವೋ ರಾಮನಾಮವೋ ಗಾನಕ್ಕೆ ಅತಿ ಸುಲಭ ಗಾನಕ್ಕೆ ಅತಿ ಸುಲಭ ಗಾನಕ್ಕೆ ಸುಲಭವೋ ರಾಮನಾಮವೋ ಗಾನಕ್ಕೆ ಅತಿ ಸುಲಭ ಗಾನಕ್ಕೆ ಅತಿ ಸುಲಭ ದೀನ ಜನಕ್ಕೆ ಬಲು ಸಾಲು
ಪರಿಪರಿಯ ವ್ರತಗಳನ್ನು ಪರಿಪರಿಯ ವ್ರತಗಳನ್ನು ಆಚರಿಸಲು ಫಲವೇನು? ಪರಿಪರಿಯ ವ್ರತಗಳನ್ನು ಆಚರಿಸಲು ಫಲವೇನು? ಶರೀರದಿ ಪುತ್ರ ಮಿತ್ರ ಕಳತ್ರ ಬಾಂಧವರು, ಶರೀರದಿ ಪುತ್ರ ಮಿತ್ರ ಕಳತ್ರ ಬಾಂಧವರು ಇರಿಸೋರೆ, ಪುತ್ರ ಮಿತ್ರ ಕಳತ್ರ ಬಾಂಧವರು ಇರಿಸೋರೆ, ಸದ್ಗತಿಗೆ ಸಾಧನದಿ, ಸದ್ಗತಿಗೆ ಸಾಧನದಿ ನಿರುತವು ಗುರುಪಾದ, ಸದ್ಗತಿಗೆ ಸಾಧನದಿ ನಿರುತವು ಸಾಯಿ ಗುರುಪಾದ. ನಿಜವಾಗಿ ಮನದಲ್ಲರಿತು ಭಜಿಸಲು ಗುರುಪಾದವ, ನಿಜವಾಗಿ ಮನದಲ್ಲರಿತು ಭಜಿಸಲು ಅಖಿಲ ಸಂಪದ ಒಕ್ಕುದು ಗುರುಪಾದ, ಮನದಲ್ಲರಿತು ಭಜಿಸಲು ಅಖಿಲ ಸಂಪದ ಒಕ್ಕುದು ಪುರಂದರ ವಿಠಲ.
ತನಕ ದೊರೆಯದಳ್ಳ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಳ್ಳ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಳ್ಳ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಳ್ಳ ಮುಕುತಿ ಪರಿಪರಿ ಶಾಸ್ತ್ರವ ಓದಿಡರೇನು ವ್ಯರ್ಥವಾಯಿತು ಭಕುತಿ ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಳ್ಳ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಳ್ಳ ಮುಕುತಿ ದೊರೆಯದಳ್ಳ ಮುಕುತಿ ಆರು ಶಾಸ್ತ್ರವ ಓದಿದರಿಲ್ಲ ನೂರಾರು ಪುರಾಣ ಮುಗಿಸಿದರಲ್ಲ ಆರು ಶಾಸ್ತ್ರವ ಓದಿದರಿಲ್ಲ ನೂರಾರು ಪುರಾಣವ ಮುಗಿಸಿದರಿಲ್ಲ ಸಾರ ಕಥೆಗಳ ಕೇಳಿದರಿಲ್ಲ ಧೀರರಾಗಿದ ಬೇಳಿದರಿಲ್ಲ ಸಾರ ಕಥೆಗಳ ಕೇಳಿದರಿಲ್ಲ ಧೀರರಾಗಿದ ಬೇಳಿದರಿಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದಳ್ಳ ಗುರುವಿನ ಗುಲಾಮನಾಗುವ ತನಕ ದೊರೆಯದಳ್ಳ ಕೊರಳಲು ಮಾಲೆ ಧರಿಸಿದರಿಲ್ಲ ಕೊರಳೊಳು ಮಾಲೆ ಧರಿಸಿದರಿಲ್ಲ ಧರಳೊಳು ಜಪಮಣಿ ಎಣಿಸಿದರಿಲ್ಲ ಕೊರಳೊಳು ಮಾಲೆ ಧರಿಸಿದರಿಲ್ಲ ಬೆರಳೊಳು ಜಪಮಣಿ ಎಣಿಸಿದರಿಲ್ಲ ಮರುಳನಾಗಿದ ಶರೀರಕ್ಕೆ ಮೂಡಿ ಒರಿಸಿಕೊಳ್ಳುತ್ತ ತಿರುಗಿದರಲ್ಲ ಮರುಳನಾಗಿದ ಶರೀರಕ್ಕೆ ಮೂಡಿ ಒರಿಸಿಕೊಳ್ಳುತ್ತ ತಿರುಗಿದರಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದಳ್ಳ ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಳ್ಳ ದೊರೆಯದಳ್ಳ ನಾರಿಯ ಭೋಗ ಹರಿಸಿದರಿಲ್ಲ ನಾರಿಯ ಭೋಗ ಹರಿಸಿದರಿಲ್ಲ ಶರೀರ ಸುಖವನ್ನು ಬಿಡಿಸಿದರಿಲ್ಲ ನಾರಿಯ ಭೋಗ ಹರಿಸಿದರಿಲ್ಲ ಶರೀರ ಸುಖವನ್ನು ಬಿಡಿಸಿದರಿಲ್ಲ ನಾರದ ವರದ ಪುರಂದರ ವಿಠಲನ್ ಸೇರಿಕೊಳ್ಳುತ್ತ ಪಡೆಯುವ ತನಕ ನಾರದ ವರದ ಪುರಂದರ ವಿಠಲನ್ ಸೇರಿಕೊಳ್ಳುತ್ತ ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಳ್ಳ ಗುರುವಿನ ಗುಲಾಮನಾಗುವ ತನಕ ದೊರೆಯದಳ್ಳ ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಳ್ಳ 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 ದೊರೆಯದಳ್ಳ
ಗಾನಕ್ಕೆ ಸುಲಭವೋ ರಾಮನಾಮವು. ಗಾನಕ್ಕೆ ಸುಲಭವೋ ರಾಮನಾಮವು. ಗಾನಕ್ಕೆ ಅತಿ ಸುಲಭ. ಗಾನಕ್ಕೆ ಅತಿ ಸುಲಭ. ಗಾನಕ್ಕೆ ಸುಲಭವೋ ರಾಮನಾಮವು. ಗಾನಕ್ಕೆ ಅತಿ ಸುಲಭ. ಗಾನಕ್ಕೆ ಅತಿ ಸುಲಭ. ದೀನ ಜನಕ್ಕೆ ಬಲು ಸಾಲು ರಾಗನದ ಜಾನಕಿನಾಥನ ದಿವ್ಯ ನಾಮವು. ಗಾನಕ್ಕೆ ಅತಿ ಸುಲಭ. ದೀನ ಜನಕ್ಕೆ ಬಲು ಸಾಲು ರಾಗನದ ಜಾನಕಿನಾಥನ ದಿವ್ಯ ನಾಮವು. ಗಾನಕ್ಕೆ ಅತಿ ಸುಲಭ. ಗಾನಕ್ಕೆ ಅತಿ ಸುಲಭ. ತಾಳ ತಂಬೂರಿ ಮೃದಂಗಗಳಿರಲಿ ಪೇಳುವರಿಗೆ ರಘುಮೌಳಿಯ ನಾಮವು. ತಾಳ ತಂಬೂರಿ ಮೃದಂಗಗಳಿರಲಿ ಪೇಳುವರಿಗೆ ರಘುಮೌಳಿಯ ನಾಮವು. ಘೋರ ಕಲುಷಗಳ ಪಾರುಗಾಣಿಸಿ ಮನ. ಘೋರ ಕಲುಷಗಳ ಪಾರುಗಾಣಿಸಿ
ದುರ್ಲಭವಯ್ಯ ಪರಿಪರಿಯ ವ್ರತಗಳನ್ನು ಪರಿಪರಿಯ ವ್ರತಗಳನ್ನು ಆಚರಿಸಲು ಫಲವೇನು ಪರಿಪರಿಯ ವ್ರತಗಳನ್ನು ಆಚರಿಸಲು ಫಲವೇನು ಶರೀರದಿ ಪುತ್ರ ಮಿತ್ರ ಕಳತ್ರ ಬಾಂಧವರು ಶರೀರದಿ ಪುತ್ರ ಮಿತ್ರ ಕಳತ್ರ ಬಾಂಧವರು ಇರಿಸೋರೆ ಪುತ್ರ ಮಿತ್ರ ಕಳತ್ರ ಬಾಂಧವರು ಇರಿಸೋರೆ ಸದ್ಗತಿಗೆ ಸಾಧನದಿ ಸದ್ಗತಿಗೆ ಸಾಧನದಿ ನಿರುತವು ಗುರುಪಾದ ಸದ್ಗತಿಗೆ ಸಾಧನದಿ ನಿರುತವು ಸಾಯಿ ಗುರುಪಾದ ನಿಜವಾಗಿ ಮನದಲ್ಲರಿತು ಭಜಿಸಲು ಗುರುಪಾದವ ನಿಜವಾಗಿ ಮನದಲ್ಲರಿತು ಭಜಿಸಲು ಅಖಿಲ ಸಂಪದ ಒಕ್ಕುದು ಗುರುಪಾದ ಮನದಲ್ಲರಿತು ಭಜಿಸಲು ಅಖಿಲ ಸಂಪದ ಒಕ್ಕುದು ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಗುರುವಿನ ಗುಲಾಮನಾಗುವ ತನಕ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ದೊರೆಯದಣ್ಣ ಮುಗುತಿ ಗುರುವಿನ ಗುಲಾಮನಾಗುವ ತನಕ 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 ದೊರೆಯದಣ್ಣ ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕ್ತಿ ಪರಿಪರಿ ಶಾಸ್ತ್ರವ
ನಾರಿಯ ಭೋಗ ಹರಿಸಿದರಿಲ್ಲ ನಾರಿಯ ಭೋಗ ಹರಿಸಿದರಿಲ್ಲ ಶರೀರ ಸುಖವನ್ನು ಬಿಡಿಸಿದರಿಲ್ಲ ನಾರಿಯ ಭೋಗ ಹರಿಸಿದರಿಲ್ಲ ಶರೀರ ಸುಖವನ್ನು ಬಿಡಿಸಿದರಿಲ್ಲ ನಾರದ ವರದ ಪುರಂದರ ವಿಠಲನ್ ಸೇರಿಕೊಳ್ಳುತ್ತ ಪಡೆಯುವದರ ನಾರದ ವರದ ಪುರಂದರ ವಿಠಲನ್ ಸೇರಿಕೊಳ್ಳುತ್ತ ಪಡೆಯುವದರ ಗುರುವಿನ ಗುಲಾಮನಾಗುವದರ ದೊರೆಯದೇಳವು ಗುರುವಿನ ಗುಲಾಮನಾಗುವದರ ದೊರೆಯದೇಳವು ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಅರುಣಿ ಗುರುವಿನ ಗುಲಾಮನಾಗುವದರ ದೊರೆಯದೇಳವು 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 ದೊರೆಯದೇಳವು
ಗಾನಕ್ಕೆ ಸುಲಭವೋ ರಾಮನಾಮವೋ ಗಾನಕ್ಕೆ ಸುಲಭವೋ ರಾಮನಾಮವೋ ಗಾನಕ್ಕೆ ಅತಿ ಸುಲಭ ಗಾನಕ್ಕೆ ಅತಿ ಸುಲಭ ಗಾನಕ್ಕೆ ಸುಲಭವೋ ರಾಮನಾಮವೋ ಗಾನಕ್ಕೆ ಅತಿ ಸುಲಭ ಗಾನಕ್ಕೆ ಅತಿ ಸುಲಭ
ದಿವ್ಯ ನಾಮವು ಗಾನಕ್ಕೆ ಅತಿ ಸುಲಭ ಗಾನಕ್ಕೆ ಅತಿ ಸುಲಭ ತಾಳ ತಂಬೂರಿ ಮೃದಂಗಗಳಿದಲಿ ಪೇಳುವರಿಗೆ ರಘುಮೌಳಿಯ ನಾಮ
ಗರಿ ಗ ಪ ಗ ಪದ ಎನ್ನವರೆಲ್ಲರೂ ಪದ್ದದ ಪ ಪ ಗರಿ ಸರಿ ಗರಿ ಗ ಪ ಗ ಪದ ಪದ ಸ ಗರಿ ಸದ ಸರಿ ಸ ದ ಪದ ಸದ ಪ ಗರಿ ಸರಿ ದ ಪದ ಎನ್ನವರೆಲ್ಲರೂ ಪ್ರಸನ್ನ ವೆಂಕಟೇಶ ದಾಸರು ಹಾಡಿದ್ರು. ಗಾನಕ್ಕೆ ನಿಜವಾಗಿ ರಾಮನಾಮ ಹೇಳೋದು ಬಹಳ ಸುಲಭ. ಹಾಗೆ ಇವತ್ತು ಸ್ವಾಮಿಯ ಜನ್ಮ ಶತಮಾನೋತ್ಸವ. ಇದೇ ಮೋಹನ ರಾಗದಲ್ಲಿ ಶ್ರೀರಾಮನ ನಾಮ ಸಂಕೀರ್ತನೆಯನ್ನು ನಾವೆಲ್ಲರೂ ಜೊತೆಗೂಡಿ ಮಾಡುವ. ನನ್ನೊಟ್ಟಿಗೆ ಎಲ್ಲರೂ ಸೇರಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಶ್ರೀರಾಮಚರಣಂ 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 ಭಜೆ ಶ್ರೀರಾಮಚರಣಂ 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 ಭಜೆ ಶ್ರೀರಾಮಚರಣಂ 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 ಭಜೆ ಶ್ರೀರಾಮಚರಣಂ ಶ್ರೀ
चरण तुम्हारे साई दीजावर हमको शरण तुम्हारे साई वर दीजा चरण तुम्हारे साई वर दीजा चरण तुम्हारे साई वर दीजा चरण तुम्हारे प्रिय हरि दीजा शरण तुम्हारे प्रिय हरि
विष्णुमयं जगमे सर्वं विष्णुमयं सद्गुरु श्री सत्य साईमयं सद्गुरु श्री सत्य साईमयं सद्गुरु श्री सत्य साईमयं जगमे सर्वं विष्णुमयं सद्गुरु श्री सत्य साईमयं सद्गुरु श्री सत्य साईमयं ओंकारनादमयं ओंकारनादमयं ॐ शिवशक्तिमयं ॐ शिवशक्तिमयं प्रेममयं साईराममयं प्रणवाकार ब्रह्ममयं प्रेममयं साईराममयं प्रणवाकार ब्रह्ममयं जगमे सर्वं विष्णुमयं सद्गुरु श्री सत्य साईमयं जगमे सर्वं विष्णुमयं सद्गुरु श्री सत्य साईमयं सद्गुरु श्री सत्य साईमयं सद्गुरु श्री सत्य साईमयं ओंकारनादमयं ओंकारनादमयं ॐ शिवशक्तिमयं ॐ शिवशक्तिमयं प्रेममयं साईराममयं प्रेममयं साईराममयं प्रणवाकार ब्रह्ममयं प्रणवाकार ब्रह्ममयं जगमे सर्वं विष्णुमयं 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 सर्वं साईमयं सर्वं साईमयं सर्वं साईमयं सर्वं साईमयं सर्वं साईमयं ಸರ್ವಂ ಸಾಯಿಮಯಂ ಅನ್ನುವ ಈ ಭಜನೆಯನ್ನು ಹಾಡಿದ್ದೇವೆ. ಇನ್ನು ನಾವು ಸ್ವಾಮಿ ಹತ್ರ ಬೇಡುವುದು ಏನನ್ನು, ನಾವು ಏನೇನೋ ಬೇಡ್ತೇವೆ. ಆ ಭಗವಂತ ನಮಗೆ ಯಾವುದು ನಮಗೆ ಬೇಕಾಗಿದ್ದನ್ನು ಅವನು ನಮ್ಮ ಯಾವುದೂ ಕೊರತೆ ಇಲ್ಲದೆ ನಮಗೆ ಕೊಡ್ತಾನಂತೆ. ಹಾಗೆ ಪ್ರಸನ್ನ ವೆಂಕಟೇಶ ದಾಸರು ಬಹಳ ಸುಂದರವಾಗಿ ಹಾಡಿದ್ದಾರೆ. ನಿನಗೇನು ಬೇಡುವುದಿಲ್ಲ, ಎನ್ನ ಹೃದಯ ಕಮಲದೊಳು ನೆಲೆಸಿರು ಅಂತ. ಭಗವಂತ ಆತ್ಮನಿವಾಸಿ, ನನ್ನ ಹೃದಯ ಕಮಲದಲ್ಲಿ ನೆಲೆಸಿರು ಅಂತ ಈ ಒಂದು ದಾಸರ ಪದದೊಂದಿಗೆ ಸಮಯ ಆಗ್ತಾ ಇದೆ ಅಂತ ಕಾಣ್ತದೆ. ಅಕ್ಕ ಅಲ್ಲೇ ಕಾಯ್ತಾ ಇದ್ದಾರೆ. ನಾವು ಇದೊಂದು ಸ್ವಾಮಿ ಹತ್ರ ನಾನು ಏನು ಬಯಸೋದಿಲ್ಲ, ನನ್ನ ಹೃದಯ ಕಮಲದಲ್ಲಿ ಭಗವಾನ್ ನೀವು ನನ್ನ ಹೃದಯ ಕಮಲದಲ್ಲಿ ನೆಲೆಸಿರಬೇಕು ಅಂತ ಕೇಳಿಕೊಂಡು ಇಂದಿನ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸುತ್ತೇನೆ.
ಎನ್ನ ಹೃದಯ ಕಮಲದೋಳು ನೆಲೆಸಿರು ಹರಿಯೇನ ನಿನಗೇನು ಬೇಡುವುದಿಲ್ಲ ಎನ್ನ ಹೃದಯ ಕಮಲದೋಳು ನೆಲೆಸಿರು ಹರಿಯೇ ನಾ ಶಿರ ನಿನ್ನ ಚರಣಗೆ ಎರಗಲಿ ಚಕ್ಷು ಎರಕದಿಂದಲಿ ನಿಂದ ನೋಡಲಿ ಹರಿಯೇ ಶಿರ ನಿನ್ನ ಚರಣಗೆ ಎರಗಲಿ ಚಕ್ಷು ಎರಕದಿಂದಲಿ ನಿಂದ ನೋಡಲಿ ಹರಿಯೇ ಕರಡಗೀತ ಕೇಳಲಿ ನಾಸಿಕ ನಿರ್ಮಾಲ್ಯಾನೂರಿನ ಕಾಣಿಸಲಿ ಹರಿಗೆ ಶಿರ ನಿನ್ನ ಚರಣಗೆ ಎರಗಲಿ ಚಕ್ಷು ಎರಕದಿಂದಲಿ ನಿನ್ನ ನೋಡಲಿ ಹರಿಯೇ ಕರಡಗಿ ತಂಗಳ ಕರಡಗಿ ತಂಗಳ ಕೇಳಲಿ ನಾಸಿಕ ನಿರ್ಮಾಲ್ಯಾನೂದಿನ ಕಾಣಿಸಲಿ ಹರಿಯೇನ ನಿನಗೇನು ಬೇಡುವುದಿಲ್ಲ ನಿನ್ನ ಚರಣ ಕಮಲದೊಳು ನೆಲೆಸಿರು ಹರಿಯೇ ನಾ ನಿನಗೇನು ನಾಲಿಗೆ ನಿಂದ ಕೊಂಡಾಡಲಿ ಎಂದ ತೋಳು ಕರಂಗಳ ಮುಗಿಯಲಿ ಹರಿಯೇ ನಾಲಿಗೆ ನಿನ್ನ ಕೊಂಡಾಡಲಿ ಎಂದ ತೋಳು ಕರಂಗಳ ಮುಗಿಯಲಿ ಹರಿಯೇ ಕಾಲು ತೀರ್ಥಯಾತ್ರೆಗೆ ಕಾಲು ತೀರ್ಥಯಾತ್ರೆಗೆ ಹೋಗಲಿ ಮನ ಧ್ಯಾನದಿಂದಲೇ ನಿನ್ನ ಸ್ಮರಿಸಲಿ ಹರಿಯೇ ಕಾಲು ತೀರ್ಥಯಾತ್ರೆಗೆ ಹೋಗಲಿ ಮನ ಧ್ಯಾನದಿಂದಲೇ ನಿನ್ನ ಸ್ಮರಿಸಲಿ ಹರಿಯೇ ನಿನಗೇನು ಬೇಡುವುದಿಲ್ಲ ಹೃದಯ ಕಮಲದೊಳು ನೆಲೆಸಿರು ಹರಿಯೇ ನಾ ನಿನಗೇನು ಬೇಡುವುದಿಲ್ಲ
ಆತ್ಮೀಯ ಸಜ್ಜನ ಬಂಧುಗಳೇ, ನವಚೇತನ ಕೇರ್ ಸೆಂಟರ್ ಅಧಿಕೃತವಾಗಿ ಮಧ್ಯಾಹ್ನ ಉದ್ಘಾಟನೆ ಆಗುತ್ತೆ ಗುರುಗಳ ಅಮೃತ ಹಸ್ತದಿಂದ. ಅಲ್ಲಿಯವರೆಗೆ ನಮ್ಮ ಒಂದು ಮನಸ್ಸನ್ನು ಮುದಗೊಳಿಸುವಂಥ ಕೇರ್ ತಗೊಂಡಂಥ ಡಾಕ್ಟರ್ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಮತ್ತವರ ತಂಡದವರು ಇಷ್ಟೊತ್ತು ಅವರಿಗೆ ನಮ್ಮ ನವಚೇತನ ಕೇರ್ ಸೆಂಟರ್ ಮತ್ತು ಸಾಯಿ ಸೇವಾಶ್ರಮದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಡಾಕ್ಟರ್ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರಿಗೆ ಕಿರುಗಾಣಿಕೆಯನ್ನು ನೀಡಿ ಶಾಲು ಹೊಸಲಿಕ್ಕಿದ್ದಾರೆ ಡಾಕ್ಟರ್ ಶಾರದಾ ಉದಯಕುಮಾರ್. ಅವರಿಗೆ ಜೋರಾದ ಚಪ್ಪಾಳೆ ನಿಮ್ಮಿಂದ ಬರಬೇಕು. ಪಕ್ಕವಾದ್ಯದಲ್ಲಿ ನಾನು ಆರಂಭದಲ್ಲಿ ಹೇಳಿದ್ದೆ ಸಹೋದರರು, ಅದರಲ್ಲಿ ಕುಮಾರ ವಿಜಯ ಸುಬ್ರಹ್ಮಣ್ಯ ಕಬೆಕೋಡು ಇವರು ಸಹಿತ ಬಹಳ ಚೆನ್ನಾಗಿ ಮೃದಂಗ ನಡೆಸ್ಕೊಟ್ಟಿದ್ದಾರೆ, ಪಿಟಿ ನಡೆಸ್ಕೊಟ್ಟಿದ್ದಾರೆ. ನನಗೆ ಆಗಿಂದ ಕನ್ಫ್ಯೂಷನ್ ಯಾರು ಅಣ್ಣ ಯಾರು ತಮ್ಮ ಅಂತ. ಪಿಟಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ನವಚೇತನದ ಡಾಕ್ಟರ್ ಶ್ಯಾಮ್ ಭಟ್ ಅವರಿಂದ ಕಿರುಗಾಣಿಕೆ ಮತ್ತು ಶಾಲು. ಹಾಗೆಯೇ ಸುಶ್ರಾವ್ಯವಾಗಿ ಮೃದಂಗವನ್ನು ನುಡಿಸುವಂಥವರು ವೆಂಕಟ ಯಶಸ್ವಿ ಕಬೆಕೋಡು. ಇವರಿಗೆ ಡಾಕ್ಟರ್ ಉದಯಕುಮಾರ್ ಎಂದು ಅವರು ಶಾಲು ಹೊಲಿಸಿ ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾರೆ. ಇವರಣ್ಣ ಅಣ್ಣ ತಮ್ಮದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು, ಅದಕ್ಕೆ ಕ್ಷಮೆ ಇರಲಿ. ಎಷ್ಟು ಹೊತ್ತು ಅವರು ಸಂಗೀತ ನಡೆಸಿಕೊಟ್ಟದಕ್ಕೆ ಪುನರಪಿ ಅವರಿಗೆ ಧನ್ಯವಾದ ಅರ್ಪಿಸ್ತಾ, ನೀವುಗಳೆಲ್ಲರೂ ಸಹಿತ ಬಹಳ ಕಲಾಭಿಮಾನಿಗಳಾಗಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಇಷ್ಟೊತ್ತು ಕೇಳಿದ್ದೀರಿ. ಅವರ ಸಮಯ ಇದ್ದರೆ ಇನ್ನೂ ನೀವು ಕುಳಿತುಕೊಳ್ತೀರಿ, ಆದರೆ ಸಮಯ ಆಗೋಯಿತು. ನಿಮಗೆಲ್ಲರಿಗೂ ಸಹಿತ ನಮ್ಮ ಸಂಘಟಕರ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿತಾ ಇದೆ. ಆದರೆ ಈ ಕಾರ್ಯಕ್ರಮ ಮಾತ್ರ ಮುಗೀತು. ಇದಾದ ನಂತರ ಕೂಡಲೇ ಅಲ್ಲಿ ಒಳಗಡೆ ಮಹಾಮಂಗಳಾರತಿ ಆಗುತ್ತೆ. ಎಲ್ಲರೂ ಸಹಿತ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾ ವಿನಂತಿ. ಅದರ ನಂತರ ಭೋಜನ. ಧನ್ಯವಾದಗಳು.
राज्यमादस्ते राजासन् राज्यो वासो मे कृतते देवसुवामेतानि हविगुंसि भवन्ति एतावन्तो वै देवानागुं समाः स एवास्मै समान् प्रयच्छन्ति तदेनं पुनस्तवन्ते राज्याय देवसु राजा भवति बहुत्वैवः पश्वानैव प्रजापिकानैः बहुव्रीहिजवानै बहुमाशकिलानैः बहुहिरण्यानै बहुहस्तिकानै बहुदासपूरुषानैरैवत्यै पुष्टिमत्यै बहुराजस्तोषानै राजास्तु नारायणाय विद्महे वासुदेवाय धीमहि तन्नो विष्णुः प्रचोदयात् राजाधिराजाय प्रसज्ञसाहिने नमो वयं वै श्रवणाय कुर्महे समे कामान् कामकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः पर्याप्त्या अनन्तराजाय सर्वस्तोमोतिरात्र उत्तममहद्भवति सर्वस्याप्यै सर्वस्य जिद्धे सर्वमेव तेनाप्नोति सर्वं जयते यो वेदानो स्वरप्रोक्तो वेदान्ते च प्रतिष्ठितः तस्य प्रकृतिरीनश्च यः परश्च महेश्वरः महागणपते महाधुन्नङ्करुपेशी महाविष्णवे नमः सत्यसाई स्वामिने नमः वेदोक्तमन्त्रपुष्पं समर्पयामि यानि कानि जपापानि जन्मान्तरकृतानि तानि नश्यन्ति प्रदक्षिण पदे पदे
ಭಜತಾಂ ಜ್ಞಾನದೀಪಾಯ ನಮತಾಂ ತತ್ವಧೇನವೇ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಪೊಡಮಟ್ಟು ಅವರ ಅನುಮತಿಯ ಮೇರೆಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲಲ್ಲಿ ಈ ದಿವಸದ ಕಾರ್ಯಕ್ರಮದ ಈ ನವಚೇತನ ಕೇರ್ ಸೆಂಟರ್ ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಇರುವಂಥ ಕೆಲವು ಮುಖ್ಯ ಅತಿಥಿಗಳನ್ನು ಆಹ್ವಾನಿಸ್ತೇನೆ. ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡ್ತೇನೆ. ಬಾಯಾರು ಪ್ರಶಾಂತಿ ವಿದ್ಯಾಕೇಂದ್ರದ ಟ್ರಸ್ಟಿಗಳಾದಂಥ ಶ್ರೀ ಹಿರಣ್ಯ ಮಹಾಲಿಂಗ ಭಟ್ರು, ಮಂಗಳೂರು ಎನೆಪೋಯ ವೈದ್ಯಕೀಯ ಮಹಾವಿದ್ಯಾಲಯದ ಕಿವಿ ಮೂಗು ಗಂಟಲು ಶಸ್ತ್ರಚಿಕಿತ್ಸಕರಾದಂಥ ಡಾಕ್ಟರ್ ವಿಜಯಲಕ್ಷ್ಮಿಯವರು, ನಾವು ಆಗಲೇ ಹೇಳಿದಂತೆ ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರ್ತಕ್ಕಂಥ ಮಂಗಳೂರಿನ ಲೋಕಸಭಾ ಸದಸ್ಯ ಶ್ರೀ ಬ್ರಿಜೇಶ್ ಚೌಟ ಅವರು ದಾರಿಯಲ್ಲಿದ್ದಾರೆ. ಅವರು ಇನ್ನೇನು ನಮ್ಮನ್ನು ಸೇರಿಕೊಳ್ಳುತ್ತಾರೆ. ಅವರು ಬಂದಾಗ ನಮ್ಮ ವೇದಿಕೆಗೆ ಅವರನ್ನ ಸ್ವಾಗತಿಸೋಣ. ಈಗ ಕಾರ್ಯಕ್ರಮವನ್ನು ನೇರವಾಗಿ ಆರಂಭ ಮಾಡೋಣ. ಪ್ರಾರ್ಥನೆ ಡಾಕ್ಟರ್ ಚೈತ್ರ ಭಟ್ ಅವರಿಂದ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೆ ಅಮೃತಕಲಶಹಸ್ತಾಯ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥಾಯ ಶ್ರೀಮಹಾವಿಷ್ಣವೇ ನಮಃ. ವಕ್ರತುಂಡಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು ಶರಣು. ತ್ರಿಜಗವಂದಿತನಾದ ದೇವದೇವನೇ ಶರಣು. ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು ಶರಣು. ಪ್ರಾರ್ಥನೆಯನ್ನು ನೆರವೇರಿಸಿದಂಥ ಡಾಕ್ಟರ್ ಚೈತ್ರ ಭಟ್ ಸ್ವಯಂ ಆಯುರ್ವೇದ ವೈದ್ಯೆ ಮತ್ತು ನವಚೇತನ ಕೇರ್ ಸೆಂಟರ್ನ ಪ್ರವರ್ತಕರಲ್ಲಿ ಒಬ್ಬರು. ಈಗ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಅತಿಥಿಗಳನ್ನು ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಮತಿ ಸುಶೀಲಾ ಭಟ್. ಇವರು ಈ ಒಂದು ನವಚೇತನ ಕೇರ್ ಸೆಂಟರ್ನ ಪ್ರವರ್ತಕರು ಮತ್ತು ಪುತ್ತೂರಿನಲ್ಲಿರ್ತಕ್ಕಂಥ ನವಚೇತನ ಹಿರಿಯರ ಆಶ್ರಯಧಾಮ ಅದರ ಪ್ರವರ್ತಕರು ಮತ್ತು ಭಟ್ ಬಯೋಟೆಕ್ನ ಒಬ್ಬರು ನಿರ್ದೇಶಕರು ಸಹಿತ. ಅವರು ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಿದ್ದಾರೆ. ಶ್ರೀಮತಿ ಸುಶೀಲಾ ಭಟ್. ಮೊಟ್ಟ ಮೊದಲಿಗೆ ನಾನು ಪರಮಪೂಜ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕರಿಸುತ್ತೇನೆ. ಮಾನ್ಯ ಅತಿಥಿಗಳೇ, ವೈದ್ಯ ಸಹೋದರರೇ, ಸೇವಾ ಮನೋಭಾವದಿಂದ ತುಂಬಿದ ನರ್ಸ್ಗಳೇ, ಸಿಬ್ಬಂದಿ ವರ್ಗ ಮತ್ತು ಸನ್ಮಾನ್ಯರೇ, ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮತ್ತು ನಮಸ್ಕಾರಗಳು. ಇಂದು ದೈಗೋಳಿಯ ಈ ಪವಿತ್ರ ನೆಲದಲ್ಲಿ ಜೀವ ಉಳಿಸುವ, ಜೀವ ಬೆಳೆಸುವ ನವಚೇತನ ಕೇರ್ ಸೆಂಟರ್ ಎಂಬ ಅತ್ಯಗತ್ಯ ಆರೋಗ್ಯ ಸೇವೆಯನ್ನು ನಾವು ಆರಂಭಿಸುತ್ತಿದ್ದೇವೆ ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ.
ಆರೋಗ್ಯ ಕ್ಷೇತ್ರದಲ್ಲಿ ಅಸಿಸ್ಟೆಡ್ ಕೇರ್ ಎಂಬುದು ಕೇವಲ ತಂತ್ರಜ್ಞಾನವಲ್ಲ, ಅದು ಮನುಷ್ಯತ್ವದ ಪರಮ ವ್ಯಕ್ತೀಕರಣ. ರೋಗಿಯ ಜೀವವನ್ನು ಉಳಿಸಲು ರಾತ್ರಿ ಹಗಲು ಶ್ರಮಿಸುವ ವೈದ್ಯರು, ನರ್ಸುಗಳು ಮತ್ತು ಆರೋಗ್ಯ ಸೇವಕರು ದೇವತೆಗಳಂತೆಯೇ. ಈ ಸೇವೆಯ ಆರಂಭದಿಂದ ನಮ್ಮ ಪ್ರದೇಶದ ಜನರಿಗೆ ತಕ್ಷಣದ ನಿಪುಣ ಮತ್ತು ಮಾನವೀಯ ಆರೈಕೆ ದೊರೆಯಲಿದೆ ಎಂಬುದು ನಮಗೆ ಸಂತೋಷದ ವಿಷಯ. ಈ ಮಹತ್ವದ ಕ್ಷಣದಲ್ಲಿ ನಮ್ಮೆಲ್ಲರ ಪೂಜನೀಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ರಾಮಚಂದ್ರಪುರ ಮಠ ಅವರ ಪವಿತ್ರ ಸಾನ್ನಿಧ್ಯ ದೊರೆತಿರುವುದು ನಮ್ಮೆಲ್ಲರ ಸೌಭಾಗ್ಯ. ಸ್ವಾಮೀಜಿಯವರ ಆಶೀರ್ವಾದ ಮತ್ತು ದೈವಿ ಚೈತನ್ಯ ನಮ್ಮ ಸೇವಾ ಪ್ರಯತ್ನಕ್ಕೆ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕಾಗಿರುವ ಬ್ರಿಜೇಶ್ ಚೌಟ ಅವರು ದಾರಿಯಲ್ಲಿದ್ದಾರೆ. ಬಂದ ಕೂಡಲೇ ಸ್ವಾಗತಿಸೋಣ. ಶ್ರೀ ಮಹಾಲಿಂಗ ಭಟ್ ಪ್ರಶಾಂತಿ ವಿದ್ಯಾಕೇಂದ್ರದ ವ್ಯವಸ್ಥಾಪಕ ಟ್ರಸ್ಟಿಗಳಾಗಿ ಸಮಾಜಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆಯನ್ನು ನೀಡಿರುವವರು. ತಮಗೆ ಹೃತ್ಪೂರ್ವಕ ಸ್ವಾಗತ. ವೆಂಕಟೇಶ್ವರ ಭಟ್ ದಯವಿಟ್ಟು ತಾಂಬೂಲ ಇಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೆಯೇ ಡಾಕ್ಟರ್ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರು ಸಂಗೀತ ಚಿಕಿತ್ಸಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇಂದು ನಮ್ಮೊಂದಿಗೂ ಇದ್ದಾರೆ. ಏನಪ್ಪಯ್ಯ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಾಗವೇಣಿಯವರು ದಯವಿಟ್ಟು ತಾಂಬೂಲ ಸ್ವಾಗತ ಮಾಡಬೇಕಾಗಿ ವಿನಂತಿ. ಇಂದು ಈ ವೇದಿಕೆಯಲ್ಲಿ ನಿಂತು ನಾನು ಪ್ರತಿಯೊಬ್ಬ ಅತಿಥಿಯನ್ನು, ವೈದ್ಯರನ್ನು, ಸಿಬ್ಬಂದಿಗಳನ್ನು ಹಾಗೂ ನವಚೇತನ ಕೇರ್ ಸೆಂಟರ್ನ ಪ್ರತಿ ಸಹಾಯಕ ಸದಸ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮತ್ತು ಶ್ರೀ ಸಾಯಿ ಸೇವಾ ಪ್ರತಿಷ್ಠಾನಂನ ಟ್ರಸ್ಟಿಗಳು, ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಸದಸ್ಯರು, ಮುಖ್ಯವಾಗಿ ಹಗಲಿರುಳು ಸೇವೆಗಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ಡಾಕ್ಟರ್ ಉದಯಕುಮಾರ್ ನೂಜಿ ಮತ್ತು ಶಾರದಾ ಉದಯಕುಮಾರ್ ಇವರನ್ನು ಆದರದಿಂದ ಸ್ವಾಗತಿಸುತ್ತೇನೆ. ನವಚೇತನ ಕೇರ್ ಸೆಂಟರ್ ಹೆಸರಿನಂತೆಯೇ ಹೊಸ ಚೇತನ ನೀಡುವ ತಾಣ. ಇಲ್ಲಿ ನಮ್ಮ ಉದ್ದೇಶ ಕೇವಲ ಚಿಕಿತ್ಸೆ ನೀಡುವುದಲ್ಲ, ಅದು ರೋಗಿಯ ಜೀವಕ್ಕೆ ಹೊಸ ಆಸೆ, ಹೊಸ ಧೈರ್ಯ, ಹೊಸ ಜೀವನದ ಉತ್ಸಾಹ ತುಂಬುವುದು. ಮತ್ತು ನಮ್ಮ ಈ ನವಚೇತನ ಕೇರ್ ಸೆಂಟರ್ನ ಉದ್ದೇಶಗಳನ್ನು ದೇಶ ಹಾಗೂ ವಿದೇಶಕ್ಕೆ ಕೊಂಡೊಯ್ಯುವ ಪತ್ರಕರ್ತ ಮತ್ತು ಮೀಡಿಯಾ ಸ್ನೇಹಿತರಿಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿರುವ ನಮ್ಮ ನವಚೇತನ ಬಡಾವಣೆಯ ನಿವಾಸಿಗಳಾಗಿರುವ ಶ್ರೀ ವಿಶ್ವನಾಥ್ ಭಟ್ ಅವರು ಪಂಜಾಬ್ ನ್ಯಾಷನಲ್ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರು. ಅವರಿಗೆ ಆದರದ ಸ್ವಾಗತ. ಈ ಯೋಜನೆ ಯಶಸ್ವಿಯಾಗಲು ಅಸಂಖ್ಯಾತ ಜನರ ಶ್ರಮ ಮತ್ತು ನಂಬಿಕೆ ಸೇರಿಕೊಂಡಿದೆ. ಅವರೆಲ್ಲರಿಗೂ ನಮ್ಮ ಮನದಾಳದ ಸ್ವಾಗತ ಹಾಗೂ ಧನ್ಯವಾದಗಳು. ಮಹಾಸ್ವಾಮೀಜಿಯವರ ಆಶೀರ್ವಾದದಡಿ ಎಲ್ಲ ಅತಿಥಿಗಳ ಸಹಕಾರದೊಂದಿಗೆ ಮತ್ತು ನಮ್ಮ ತಂಡದ ನಿಷ್ಠೆಯಿಂದ ಈ ನವಚೇತನ ಕೇರ್ ಸೆಂಟರ್ ನಿಜವಾದ ಜೀವದ ರಕ್ಷಕ ಆಗಿ ಬೆಳೆಯಲಿ ಎಂದು ಹಾರೈಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ನಮ್ಮನ್ನು ಪ್ರೋತ್ಸಾಹಿಸಿದ ಎಲ್ಲ ಅತಿಥಿಗಳಿಗೆ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿರುವ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತ. ಹಾಗೂ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಹೃದಯ ಮುಟ್ಟುವಂತೆ ಸ್ವಾಗತಿಸಿದಂಥ ಶ್ರೀಮತಿ ಸುಶೀಲಾ ಭಟ್ ಅವರಿಗೆ ಧನ್ಯವಾದಗಳು. ಈಗ ಇಲ್ಲಿ ಅನೇಕರಲ್ಲಿ ಒಂದು ಸಂದೇಹ ಅಥವಾ ಒಂದು ಕುತೂಹಲ ಇದೆ, ಏನು ನವಚೇತನ ಕೇರ್ ಸೆಂಟರ್ ಅಂದರೆ ಅಂತ. ಈ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ ಈ ಒಂದು ನವಚೇತನ ಕೇರ್ ಸೆಂಟರ್ನ ಆದ್ಯ ಪ್ರವರ್ತಕರಾದಂಥ ಡಾಕ್ಟರ್ ಶ್ಯಾಮ್ ಭಟ್ ಅವರು. ಡಾಕ್ಟರ್ ಶ್ಯಾಮ್ ಭಟ್ ಅವರು ಮೊದಲೇ ಹೇಳಿದಾಗೆ ನವಚೇತನ ಕೇರ್ ಸೆಂಟರ್ನ ಪ್ರವರ್ತಕರು ಮತ್ತು ನಮ್ಮ ಪುತ್ತೂರಿನ ನವಚೇತನ ಹಿರಿಯರ ಬಡಾವಣೆಯ ಸಂಸ್ಥಾಪಕ ಪ್ರವರ್ತಕರು. ಅವರನ್ನು ನಾವು ಅಲ್ಲಿ ಕುಲಾಧಿಪತಿಗಳು ಅಂತ ನಾವು ಕರಿತೇವೆ, ಯಾಕೆ ನಮಗೆಲ್ಲ ಬಹಳ ಪ್ರೀತಿ ಅವ್ರ ಮೇಲೆ. ಮತ್ತು ಬೆಂಗಳೂರಿನ ಭಟ್ ಬಯೋಟೆಕ್ಕಿನ ಆಡಳಿತ ನಿರ್ದೇಶಕರು ಕೂಡ. ಅವರು ಈ ಕೇರ್ ಸೆಂಟರ್ ಯಾಕೆ, ಏನು, ಹೇಗೆ
ಅನ್ನೋ ಬಗ್ಗೆ 4 ಮಾತನಾಡ್ತಾರೆ ಡಾಕ್ಟರ್ ಶ್ಯಾಮ್ ಭಟ್ ಅವರು. ಓಂ ಶ್ರೀ ಸಾಯಿರಾಮ್. ಇವತ್ತು ಇದು ಕೇವಲ ಉದ್ಘಾಟನಾ ಸಮಾರಂಭ ಮಾತ್ರ ಅಲ್ಲ, ಇದು ಶ್ರೀ ಸತ್ಯಸಾಯಿಬಾಬಾ ಅವರ 100ನೇ ಜನ್ಮ ಶತಾಬ್ದಿ ಆಚರಣೆ ದಿವಸ ಕೂಡ. ಆದ್ದರಿಂದ ಇದು ಅಷ್ಟೊಂದು ಮಹತ್ವದ ದಿನ ಆಗಿದೆ. ಇಂತಹ ದಿನದಲ್ಲಿ ಇದನ್ನು ಉದ್ಘಾಟನೆ ಮಾಡುವ ಸೌಭಾಗ್ಯ ನಮಗೆ ಸಿಕ್ಕಿದೆ. ಮೊಟ್ಟ ಮೊದಲಿಗೆ ಪರಮಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕರಿಸುತ್ತೇನೆ. ಮಾನ್ಯ ಅತಿಥಿಗಳೇ, ವೈದ್ಯ ಸಹೋದರರೇ, ಸೇವಾ ಮನೋಭಾವದಿಂದ ತುಂಬಿದ ನರ್ಸುಗಳೇ, ಸಿಬ್ಬಂದಿ ವರ್ಗ ಮತ್ತು ಸನ್ಮಾನ್ಯರೇ, ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದು ದೈಗೋಳಿಯ ಈ ಪವಿತ್ರ ನೆಲದಲ್ಲಿ ಜೀವ ಉಳಿಸುವ, ಜೀವ ಬೆಳೆಸುವ ನವಚೇತನ ಕೇರ್ ಸೆಂಟರ್ ಎಂಬ ಅತ್ಯಗತ್ಯ ಆರೋಗ್ಯ ಸೇವೆಯನ್ನು ನಾವು ಇಂದು ಆರಂಭಿಸುತ್ತಿದ್ದೇವೆ ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಆರೋಗ್ಯ ಕ್ಷೇತ್ರದಲ್ಲಿ ಅಸಿಸ್ಟೆಡ್ ಕೇರ್ ಅಂದರೆ ಕೇವಲ ತಂತ್ರಜ್ಞಾನವಲ್ಲ, ಅದು ಮನುಷ್ಯತ್ವದ ಪರಮ ವ್ಯಕ್ತೀಕರಣ. ಆ ರೋಗಿಯ ಜೀವವನ್ನು ಉಳಿಸಲು ಹಗಲು ರಾತ್ರಿ ಶ್ರಮಿಸುವ ವೈದ್ಯರು, ನರ್ಸುಗಳು ಮತ್ತು ಆರೋಗ್ಯ ಸೇವಕರು ದೇವತೆಗಳಂಥವರು. ಈ ಸೇವೆಯ ಆರಂಭದಿಂದ ನಮ್ಮ ಪ್ರದೇಶದ ಜನರಿಗೆ ತಕ್ಷಣ ನಿಪುಣ ಮತ್ತು ಮಾನವೀಯ ಆರೈಕೆ ದೊರೆಯಲಿದೆ ಎಂಬುದು ನಮಗೆ ಸಂತೋಷದ ವಿಷಯ. ಈ ಮಹತ್ವದ ಕ್ಷಣದಲ್ಲಿ ನಮ್ಮೆಲ್ಲರ ಪೂಜನೀಯ ಆಧ್ಯಾತ್ಮಿಕ ಮಾರ್ಗದರ್ಶಿಗಳಾದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ, ರಾಮಚಂದ್ರಾಪುರ ಮಠ ಅವರ ಪವಿತ್ರ ಸಾನ್ನಿಧ್ಯದಲ್ಲಿ ದೊರೆತಿರುವುದು ನಮ್ಮ ಸೌಭಾಗ್ಯ. ಸ್ವಾಮೀಜಿಯವರ ಆಶೀರ್ವಾದ ಮತ್ತು ದೈವಿ ಚೈತನ್ಯ ನಮ್ಮ ಸೇವಾ ಪ್ರಯತ್ನಕ್ಕೆ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುತ್ತಿರುವವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಸದ್ಯದಲ್ಲಿ ಬರಲಿದ್ದಾರೆ. ಮಾತ್ರವಲ್ಲದೆ ಪದ್ಮನಾಭ ಕಾಮತ್ತು ಕಸ್ತೂರ್ಬಾ ಆಸ್ಪತ್ರೆಯ ಹಿರಿಯ ಕಾರ್ಡಿಯಾಲಜಿಸ್ಟು ಅವರು ಕೂಡ ಸದ್ಯದಲ್ಲೇ ಬರಲಿದ್ದಾರೆ ಎಂದು ವಿಷಯ ತಿಳಿದಿದೆ. ಅವರು ಬಂದಾಗ ಅವರನ್ನು ಮತ್ತೊಮ್ಮೆ ನಾವು ಸ್ವಾಗತಿಸುತ್ತೇವೆ. ಒಂದು ಅಸಿಸ್ಟೆಡ್ ಕೇರ್ ಸೆಂಟರ್ನ ಅವಶ್ಯಕತೆ ಏಕೆ ಬೇಕು? ನಾವು ನವಚೇತನ ರಿಟೈರ್ಮೆಂಟ್ ಟೌನ್ಶಿಪ್ ಪ್ರಮೋಷನ್ ಮಾಡಬೇಕಿದ್ದರೆ ಎಷ್ಟೋ ಜನಗಳು ಇಲ್ಲಿ ಅಸಿಸ್ಟೆಡ್ ಕೇರ್ ಫೆಸಿಲಿಟಿ ಇದೆಯೇ ಎಂದು ವಿಚಾರಿಸುತ್ತಿದ್ದರು. ಅಂದರೆ ನಾನು ಮಾತನಾಡ್ತಿರೋದು ನವಚೇತನ ರಿಟೈರ್ಮೆಂಟ್ ಟೌನ್ಶಿಪ್ ಪುತ್ತೂರಿನಲ್ಲಿರೋದು. ಆಗ ಮಾಡಬೇಕಿದ್ದರೆ ಎಷ್ಟೋ ಜನಗಳು ನಮ್ಮ ಹತ್ರ ಕೇಳ್ತಾಯಿದ್ರು, ಅಸಿಸ್ಟೆಡ್ ಕೇರ್ ಫೆಸಿಲಿಟಿ ಇಲ್ಲಿ ಇದೆಯೇ ಅಂತ. ಅದು ಆಗ ಹೇಳ್ತಾ ಇದ್ದೆವು, ಈಗ ಸದ್ಯಕ್ಕಿಲ್ಲ, ಮುಂದೆ ಮಾಡಬೇಕು ಅಂತ ಇದ್ದೇವೆ ಅಂತ. ಆದರೆ ಅದು ಯಶಸ್ವಿಯಾಗಲು 4 ರಿಂದ 5 ವರ್ಷಗಳೇ ಬೇಕಾಯಿತು. ಇನ್ನೊಂದು ಪ್ರಶ್ನೆ, ಇದು ಯಾರಿಗೆ ಬೇಕು ಎಂಬುದು. ಇದರ ಬಗ್ಗೆ ನಾವು ಸಂಶೋಧನೆ ಮಾಡುವಾಗ ತಿಳಿದ ವಿಚಾರ ಅದು ಏನೆಂದರೆ, ಅಸಿಸ್ಟೆಡ್ ಕೇರ್ನ ಕಾಸ್ಟ್ ಸುಮಾರು ತಿಂಗಳಿಗೆ 40,000ದಿಂದ 1 ಲಕ್ಷ 2 ಲಕ್ಷಕ್ಕಿಂತಲೂ ಮೇಲೆ. ಮನೆಯಲ್ಲಿಯೇ ನರ್ಸ್ ಅಪಾಯಿಂಟ್ಮೆಂಟ್ ಮಾಡಿ ಶುಶ್ರೂಷೆ ಮಾಡಿದರೂ ಸುಮಾರು 40,000ಕ್ಕಿಂತಲೂ ಹೆಚ್ಚು ಬೇಕಾಗುತ್ತದೆ. ಆದ್ದರಿಂದ ಸಾಮಾನ್ಯ ಜನರಿಗೆ ಕೈಗೆಟುಕುವ ದರದಲ್ಲಿ ಒಂದು ಒಳ್ಳೆಯ ಅಸಿಸ್ಟೆಡ್ ಕೇರ್ ಸೆಂಟರ್ ರೂಪಿಸುವುದೇ ನಮ್ಮ ಉದ್ದೇಶ. ನಾವು ಸಹ ನವಚೇತನ ಕೇಂದ್ರದಲ್ಲಿ ನವಚೇತನ ಕೇರ್ ಸೆಂಟರ್ ಯೋಜನೆ ಕೈಗೊಳ್ಳಬೇಕೆಂದು ಹಲವು ವರ್ಷಗಳ ಹಿಂದೆ ಯೋಚಿಸಿದ್ದೆವು. ಆದರೆ ಹಲವು ಕಾರಣಗಳಿಂದ ಅದು ಸಾಧ್ಯವಾಗಲಿಲ್ಲ. ಆದರೆ ಜೀವನದಲ್ಲಿ ಕೆಲವೊಮ್ಮೆ ನಾವು ಸ್ವತಃ ಮಾಡುವುದಕ್ಕಿಂತ ಉತ್ತಮವಾದ ಕಾರ್ಯವನ್ನು ಯೋಗ್ಯ ವ್ಯಕ್ತಿಗಳೊಂದಿಗೆ ಕೈಜೋಡಿಸುವುದು ಅತಿ ಮಹತ್ವದ ವಿಷಯ. ಇಲ್ಲಿ ಕೇಳಬೇಕಾದ ಪ್ರಶ್ನೆ, ಯಾರು ಅಂತಹ ಯೋಗ್ಯ ವ್ಯಕ್ತಿ ಎಂದು? ಅದಕ್ಕೆ ಉತ್ತರ ಸ್ಪಷ್ಟ. ಸಾಯಿ ನಿಕೇತನ್ ಸಂಸ್ಥೆಯ ಈ ವೈದ್ಯ ದಂಪತಿ ಉದಯಣ್ಣ ಮತ್ತು ಶಾರದಕ್ಕ ಅವರು ಕೈಗೊಂಡಿರೋ ವಿಷಯ ಒಳ್ಳೆಯ ದೃಷ್ಟಿಕೋನದ ಫಲ. ಅವರು ಮಾಡುತ್ತಿರುವ ಕೆಲಸ ನಿಜವಾಗಿಯೂ ಶ್ಲಾಘನೀಯ. ನನಗೆ ಉದಯಣ್ಣ ಮತ್ತು ಶಾರದಕ್ಕ ಅವರೊಂದಿಗಿನ ಇರುವ ಸಂಬಂಧ ಕೇವಲ ಪರಿಚಯದ ಮಟ್ಟದ್ದಲ್ಲ, ಅದು ಆತ್ಮೀಯತೆ, ನಂಬಿಕೆ ಮತ್ತು ಸೇವಾ ಮನೋಭಾವದಿಂದ ಕೂಡಿದ ಒಂದು ನಂಟು. ಇವರು ಯಾವ ಕಾರ್ಯವನ್ನೇ ಕೈಗೆತ್ತಿಕೊಂಡರೂ ಅದರಲ್ಲಿ ನಿಸ್ವಾರ್ಥತೆ ಮತ್ತು ಶ್ರದ್ಧೆ ತುಂಬಿರುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಇವರು ನಿಷ್ಠೆಯುಳ್ಳವರು, ಶ್ರಮಜೀವಿಗಳು, ನಂಬಿಗಸ್ತರು ಮತ್ತು ಮುಖ್ಯವಾಗಿ ಜನಸೇವೆಯ ಉತ್ಸಾಹವುಳ್ಳವರು. ಇವರು ಶ್ರೀ ಸತ್ಯಸಾಯಿಬಾಬಾ ಅವರ ಪರಮ ಭಕ್ತರು. ಅವರ ತ್ಯಾಗ ಮತ್ತು ಸೇವಾ ಭಾವನೆಯೇ ಈ ಯೋಜನೆಗೆ ಜೀವ ನೀಡಲಿದೆ
ಎಂಬ ವಿಶ್ವಾಸ ನನಗಿದೆ. ಈ ಕೇಂದ್ರವು ಕೇವಲ ಇನ್ನೊಂದು ಆಸ್ಪತ್ರೆಯ ವಿಭಾಗವಲ್ಲ, ಇದು ಕೇವಲ ಜೀವನದ ಹೋರಾಟ ನಡೆಯುವ ಸ್ಥಳ. ವಿಜ್ಞಾನ, ನೈಪುಣ್ಯ ಮತ್ತು ದಯೆ ಒಂದೇ ವೇದಿಕೆಯಲ್ಲಿ ಸೇರಿ ಪ್ರತಿಯೊಂದು ಉಸಿರಿಗಾಗಿ ಹೋರಾಡುವ ಪವಿತ್ರ ಸ್ಥಳ. ಇಂದಿನ ವೇಗದ ಬದುಕಿನಲ್ಲಿ ಹೃದಯಾಘಾತ, ಸ್ಟ್ರೋಕು, ಅಪಘಾತ, ತೀವ್ರ ಸೋಂಕು ಅಥವಾ ಉಸಿರಾಟದ ತೊಂದರೆಗಳಿಂದ ತುರ್ತು ಪರಿಸ್ಥಿತಿಗಳು ಹೆಚ್ಚಾಗುತ್ತಿವೆ. ಅಂಥ ಸಂದರ್ಭದಲ್ಲಿ ಪ್ರತಿ ಕ್ಷಣವೂ ಅಮೂಲ್ಯ. ಇಂತಹ ಸಮಯದಲ್ಲಿ ಸರಿಯಾದ ಸೌಲಭ್ಯವುಳ್ಳ ಒಂದು ಕೇರ್ ಸೆಂಟರು ಘಟಕವು ಇದ್ದರೆ ಎಷ್ಟು ಒಳ್ಳೆಯದು. ಅದನ್ನೇ ನಾವು ನವಚೇತನ ಕೇರ್ ಸೆಂಟರು ಎಂದು ಕರೆಯುತ್ತೇವೆ. ನವಚೇತನ ಕೇರ್ ಸೆಂಟರ್ ಎಂದರೆ ಕೇವಲ ತಂತ್ರಜ್ಞಾನವಲ್ಲ, ಅದು ಒಂದು ತಂಡದ ಶಕ್ತಿ. ಇಲ್ಲಿ ನರ್ಸುಗಳು, ಪ್ಯಾರಾಮೆಡಿಕಲ್ ಸಿಬ್ಬಂದಿ ಮತ್ತು ತಾಂತ್ರಿಕರು ಎಲ್ಲರೂ ಒಂದೇ ಗುರಿಯೊಂದಿಗೆ 24 ಗಂಟೆಯೂ ಜೀವ ಉಳಿಸಲು ಕಾರ್ಯನಿರ್ವಹಿಸುತ್ತಾರೆ. ಆದರೆ ಈ ಘಟಕದ ಮೂಲ ಆತ್ಮ ತಂತ್ರಜ್ಞಾನವಲ್ಲ, ಮಾನವೀಯತೆಯಲ್ಲಿ ಇದೆ. ಯಂತ್ರಗಳು ಜೀವ ಉಳಿಸಬಹುದು, ಆದರೆ ಪ್ರೀತಿ ಮತ್ತು ಕಾಳಜಿ ಮಾತ್ರ ಆಶೆಯನ್ನು ಹುಟ್ಟಿಸುತ್ತವೆ. ರೋಗಿಯ ಧೈರ್ಯ ಮತ್ತು ಕುಟುಂಬದ ನಂಬಿಕೆ ಮತ್ತು ವೈದ್ಯಕೀಯ ತಂಡದ ಸಮರ್ಪಣೆ ಇವುಗಳೇ ನವಚೇತನ ಕೇರ್ ಸೆಂಟರಿನ ಸತ್ಯವಾದ ಶಕ್ತಿ. ನಮ್ಮ ಕೇಂದ್ರವು ಅತ್ಯಾಧುನಿಕ ಸಾಧನೆಗಳೊಂದಿಗೆ ಸಜ್ಜುಗೊಂಡಿದೆ. ನೀವೆಲ್ಲರೂ ಸಮಯ ಸಿಕ್ಕಿದಾಗಲೇ ಹೋಗಿ ನೋಡಬಹುದು. ಹೃದಯ ಮಾನಿಟರ್ಗಳು, ಇನ್ಫೆಕ್ಷನ್ ನಿಯಂತ್ರಣ ವ್ಯವಸ್ಥೆಗಳು ಮತ್ತು ನಿರಂತರ ವೈದ್ಯಕೀಯ ನಿಗಾದ ಮೂಲಕ ಸುರಕ್ಷಿತ ಗುಣಮಟ್ಟದ ಆರೈಕೆಯನ್ನು ಒದಗಿಸಲು ತಯಾರಾಗಿದೆ. ಇದೇ ವೇಳೆ ನಾವು ಬದುಕನ್ನು ಕೇವಲ ಉಳಿಸುವುದಕ್ಕಲ್ಲ, ಬದುಕಿನ ಗುಣಮಟ್ಟವನ್ನು ಹೆಚ್ಚಿಸಲು ಬದ್ಧರಾಗಿದ್ದೇವೆ. ಆದ್ದರಿಂದ ನಮ್ಮ ಸೇವೆಯಲ್ಲಿ ಪುನಶ್ಚೇತನ ಅಥವಾ ರಿಹ್ಯಾಬಿಲಿಟೇಷನ್, ಮನೋಸಾಮಾಜಿಕ ಬೆಂಬಲ, ಕುಟುಂಬದ ಸಲಹೆ ಮತ್ತು ನೈತಿಕ ನಿರ್ಧಾರಗಳಿಗೂ ವಿಶೇಷ ಮಹತ್ವ ನೀಡಲಾಗುವುದು. ನಮ್ಮ ಸೇವೆಗಳು ಶಸ್ತ್ರಚಿಕಿತ್ಸೆ, ನಂತರದ ಆರೈಕೆ ಮತ್ತು ಚೇತರಿಕೆ ಸಹಾಯ, ಶೌಚಕಾರ್ಯ ಮತ್ತು ಅವಶ್ಯಕತೆ ಆರೈಕೆ, ಹಾಸಿಗೆಯಲ್ಲಿರುವವರಿಗೆ ಚಲನೆಯ ಸಹಾಯ, ವೈಯಕ್ತಿಕ ಸ್ವಚ್ಛತೆಗಾಗಿ ಸಹಾಯ, ಡಿಮೆನ್ಷಿಯಾ ಮತ್ತು ಅಲ್ಝೈಮರ್ಸ್ ಹೊಂದಿರುವ ಹಿರಿಯರಿಗೆ 24 ಗಂಟೆಗಳ ಆರೈಕೆ, ಆರೋಗ್ಯ ಸೂಚಕ ಅಂಶಗಳ ಮೇಲ್ವಿಚಾರಣೆ ಮತ್ತು ಮೂಲಭೂತ ಆರೋಗ್ಯ ತಪಾಸಣೆ, ಚಲನೆ ಮತ್ತು ವರ್ಗಾವಣೆ ಸಹಾಯ, ಆಹಾರ ನೀಡುವ ಸಹಾಯ ಹಾಗೂ ಪೌಷ್ಟಿಕ ಆರೈಕೆ. ಇನ್ನು ಹೆಚ್ಚಿನ ವಿವರಗಳಿಗೆ ನಮ್ಮ ಬ್ರೋಶ್ಯೂರು ಮತ್ತು ವೆಬ್ಸೈಟು ನೋಡಿರಿ. ಬ್ರೋಶ್ಯೂರು ಇಲ್ಲೇ ಸಿಗುತ್ತೆ. ವೆಬ್ಸೈಟ್ ಇವತ್ತಿಂದ ಚಾಲೂನಲ್ಲಿದೆ, ಇವತ್ತು ಉದ್ಘಾಟನೆ ಗೊಳ್ಳಲಿದೆ. ಅದು ಸಾರಾಂಶವಾಗಿ ನಮ್ಮ ನವಚೇತನ ಕೇರ್ ಸೆಂಟರ್ ಎಂಬುದು ಜೀವ ಉಳಿಸುವ ಬೆಳಕಿನ ದೀಪ. ಇದು ಆಸ್ಪತ್ರೆ ಅಲ್ಲ, ಇದು ಆಶಯ ಸ್ಥಳ, ನಂಬಿಕೆಯ ಸ್ಥಳ, ಮಾನವೀಯತೆಯ ಸ್ಥಳ. ನಾವು ಇಂದು ಕೇಂದ್ರವನ್ನು ಸಮಾಜ ಸೇವೆಗೆ ಸಮರ್ಪಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಒಂದು ಸಂಕಲ್ಪ: ಪ್ರತಿಯೊಬ್ಬ ರೋಗಿಯ ಬದುಕು ನಮ್ಮ ಜವಾಬ್ದಾರಿ, ಪ್ರತಿಯೊಂದು ಜೀವ ನಮ್ಮ ಕರ್ತವ್ಯ. ಈ ಪ್ರಯತ್ನ ಯಶಸ್ವಿಯಾಗಲಿ. ನವಚೇತನ ಕೇರ್ ಸೆಂಟರನ್ನು ಉಪಯೋಗಿಸುವ ರೋಗಿಯ ಬದುಕಿಗೆ ನಿಜವಾದ ನವಚೇತನ ನೀಡಲಿ ಎಂಬ ಹಾರೈಕೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮತ್ತೊಂದು ಮಾತು ಹೇಳಲು ಇಚ್ಛಿಸ್ತೇನೆ ಇಲ್ಲಿ. ಅದೇನೆಂದರೆ, ಇವತ್ತು ನಾವು ನಮ್ಮ ಈ ನವಚೇತನ ಕೇರ್ ಸೆಂಟರನ್ನು ಸತ್ಯಸಾಯಿ ಇವರ ಇದಕ್ಕೆ ಇವತ್ತು ಸಮರ್ಪಿಸುತ್ತಿದೆ. ಇದು ಬರೀ ಉದ್ಘಾಟನೆ ಮಾತ್ರ ಅಲ್ಲ, ಸಮರ್ಪಣಾ ಸಮಾರಂಭವೂ ಕೂಡ ಹೌದು. ನಮ್ಮಲ್ಲಿ ನಂಬಿಕೆ ಇಟ್ಟು ಈ ಪ್ರಯತ್ನಕ್ಕೆ ಬೆಂಬಲ ನೀಡಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ, ಏನೇನು ಕೆಲಸ ಮಾಡ್ತೀಯ ಅದನ್ನು ನನಗೆ ಅರ್ಪಣೆ ಮಾಡು ಅಂತ ಹೇಳಿದಾಗೆ ಯತ್ಕುರುಷ ಮದರ್ಪಣಂ ಅಂತ. ಬಹುಶಃ ಡಾಕ್ಟರ್ ಶ್ಯಾಮ್ ಭಟ್ ಅವರು ಇದನ್ನು ಎಲ್ಲ ಮಾಡಿ ನಂತರ ಸಮಾಜವೆಂಬ ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಾವೆಲ್ಲ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದವನ್ನು ಹೇಳೋಣ. ಈಗ ಇಲ್ಲಿ ಎರಡು ಶಕ್ತಿಗಳು, ಒಂದು ತ್ಯಾಗದ ಪ್ರತೀಕವಾದಂಥ, ಅರ್ಪಣೆಯ ಪ್ರತೀಕವಾದಂಥ ಡಾಕ್ಟರ್ ಶ್ಯಾಮ್ ಭಟ್ರು ತಮ್ಮೆಲ್ಲ ಸಂಪನ್ಮೂಲಗಳನ್ನು ಇಲ್ಲಿಗೆ ಹಾಕಿ ಒಂದು ಸಮಾಜೋಪಯೋಗಿ ಒಂದು ಕೇರ್ ಸೆಂಟರ್ನ ಕಟ್ಟಿಕೊಟ್ಟಿದ್ದಾರೆ. ಅದನ್ನು ನಿರ್ವಹಣೆ ಮಾಡುವಂಥವರು ಮತ್ತೊಬ್ಬರು ತ್ಯಾಗಜೀವಿ ಅಂತ ನಾನು ಭಾಳ ಸಂತೋಷದಿಂದ ಹೇಳ್ತೇನೆ, ಡಾಕ್ಟರ್ ಉದಯ್ ಕುಮಾರ್, ಸತ್ಯಸಾಯಿ ಸೇವಾ ಪ್ರತಿಷ್ಠಾನದ ಪ್ರವರ್ತಕರು.
ಅವರೊಬ್ಬರು ಮಾತ್ರ ಅಲ್ಲ, ಅವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಅವರ ಪತ್ನಿ ಡಾಕ್ಟರ್ ಶಾರದಾ ಉದಯ್ ಇದ್ದಾರೆ. ಈಗ ಈ ಕೇರ್ ಸೆಂಟರ್ನ ಡಾಕ್ಟರ್ ಶಾಂಭಟ್ ಅವರು ಹೇಳಿದ ಹಾಗೆ ಅವರನ್ನು ನಿರ್ಮಾಣ ಮಾಡಿ ಸೇವಾ ಪ್ರತಿಷ್ಠಾನಕ್ಕೆ ಅರ್ಪಣೆ ಮಾಡಿದ್ದಾರೆ. ಈಗ ಅದರ ಮುಂದೆ ನಿರ್ವಹಣೆ ಹೇಗಾಗುತ್ತೆ, ಏನಾಗುತ್ತೆ ಅನ್ನೋ ಬಗ್ಗೆ ಡಾಕ್ಟರ್ ಉದಯ್ ಕುಮಾರ್ ಅವರಿಂದ 2 ಮಾತು. ಹರೇ ರಾಮ. ಓಂ ಶ್ರೀ ಸಾಯಿರಾಮ್. ಪ್ರಪ್ರಥಮವಾಗಿ ಶ್ರೀ ಗುರುಚರಣಗಳಿಗೆ ವಂದಿಸುತ್ತಾ ನನ್ನ 2 ಮಾತನ್ನು ಆರಂಭಿಸಿದ್ದೇನೆ. ಶ್ರೀ ಶಾಂಭಟ್, ಶ್ರೀಮತಿ ಸುಶೀಲಾ ಶಾಂಭಟ್, ಶ್ರೀ ಪವನ್ ಮತ್ತು ಶ್ರೀಮತಿ ಚೈತ್ರ ಪವನ್ ಇವರಿಗೆ ಪ್ರಪ್ರಥಮವಾಗಿ ನಾನು ನಮ್ಮ ಆಶ್ರಮದ ಪರವಾಗಿ, ಆಶ್ರಮ ವಾಸಿಗಳ ಪರವಾಗಿ, ಆಶ್ರಮದ ಸಿಬ್ಬಂದಿಗಳ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಶ್ರೀ ಶಾಂಭಟ್ ಅವರು ನಮಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ಗ್ರಹಿಸುವಾಗ ಇದನ್ನು ಹೇಗಪ್ಪ ನಡೆಸೋದು ಅಂಥ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಆದರೆ ಶ್ರೀ ಗುರುಗಳ ಆಶೀರ್ವಾದದ ಬಲದಿಂದ ಹಾಗೂ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರ ಅನುಪಸ್ಥಿತಿಯಲ್ಲಿ ಅವರು ನಿತ್ಯವೂ ನಮ್ಮನ್ನು ಅನುಗ್ರಹಿಸುವ ಆ ಶಕ್ತಿಯಿಂದ ಇದು ನಡೆಸಲು ಸಾಧ್ಯ ಎಂಬ ಒಂದು ಆತ್ಮವಿಶ್ವಾಸ ನಮಗಿದೆ. ಭಗವಾನ್ ಬಾಬಾರವರ ಜನ್ಮಶತಾಬ್ದಿ ಇಂದು ವಿಶ್ವದಾದ್ಯಂತ ಸಾಯಿ ಸೆಂಟರ್ಗಳಲ್ಲಿ ವಿಜೃಂಭಣೆಯಿಂದ ನಡೆಸಲ್ಪಡ್ತಾ ಇದೆ. ಆ ಪ್ರಯುಕ್ತ ಇಂದು ಬೆಳಿಗ್ಗೆಯಲ್ಲಿ ಶ್ರೀ ಸತ್ಯಸಾಯಿ ಪೂಜೆ, ಶ್ರೀ ಧನ್ವಂತರಿ ಪೂಜೆ, ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಂದ ಭಕ್ತಿ ಗಾಯನ ಹಾಗೂ ಭಜನ್ಸ್ ನಡೆಯಿತು. ಮಧ್ಯಾಹ್ನ ಮೇಲೆ ಶ್ರೀ ಗುರುಗಳ ದಿವ್ಯ ಹಸ್ತದಿಂದ ಈ ಸೆಂಟರ್ ಲೋಕಾರ್ಪಣೆಯಾಗಿದೆ. ನಾವು ಕಳೆದ 18 ವರ್ಷಗಳಿಂದ ಇಲ್ಲಿ ಈಗ 19ನೇ ವರ್ಷದಲ್ಲಿ ಇದ್ದೇವೆ. 19 ವರ್ಷಗಳಲ್ಲಿ ನಾವು ಸೈಕೋಸೋಷಲ್ ರಿಹ್ಯಾಬ್ ಸೆಂಟರ್ ಫಾರ್ ಮೆನ್, ಸೈಕೋಸೋಷಲ್ ರಿಹ್ಯಾಬ್ ಸೆಂಟರ್ ಫಾರ್ ವುಮೆನ್, ಓಲ್ಡ್ ಏಜ್ ಹೋಮ್, ಒಂದು ಗೋಶಾಲೆ ಹಾಗೂ 5ನೇದಾಗಿ ನವಚೇತನ ಕೇರ್ ಸೆಂಟರ್. ಈ 5ನೇ ವಿಭಾಗವನ್ನು ಇಂದು ಶ್ರೀ ಗುರುಗಳು ಲೋಕಾರ್ಪಣೆಗೊಳಿಸಿದ್ದಾರೆ. ಹಾಗೂ ನಮ್ಮ ಜವಾಬ್ದಾರಿ ತುಂಬ ಹೆಚ್ಚಾಗಿದೆ. ಇದಕ್ಕೆ ನಮಗೆ ಶ್ರೀ ಗುರುಗಳು ಆಶೀರ್ವಾದ ನೀಡಬೇಕು. ನಮಗೆ ಇದನ್ನು ಗುರುಗಳ ಆಶೀರ್ವಾದ, ಭಗವಾನ್ ಬಾಬಾರವರ ಆಶೀರ್ವಾದವಿಲ್ಲದೆ ನಡೆಸಲು ಅಸಾಧ್ಯ ಎಂದು ಈಗ ಕಾಣ್ತಾ ಇದೆ. ಇದರೊಟ್ಟಿಗೆ ವೇದಿಕೆ ಹಿಂಬದಿಯಲ್ಲಿ ಒಂದು 45,500 ಸ್ಕ್ವೇರ್ ಫೀಟಿನ ಒಂದು ದೊಡ್ಡ ಕಟ್ಟಡದ ಕಾಮಗಾರಿ ನಡೀತಾ ಇದೆ. 15.5 ಸ್ಕ್ವೇರ್ ಫೀಟ್ ಪ್ಲಸ್ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್. ಇದರ ಕಾಮಗಾರಿಯು ತ್ವರಿತಗತಿಯಲ್ಲಿ ನಡೀತಾ ಇದೆ. ಬಹುಶಃ ಒಂದು ಮುಂದಿನ ಮಳೆಗಾಲದ ಒಳಗೆ ಇದು ದೇವರ ಕೃಪೆ ಇದ್ದರೆ ನಮಗೆ ಇದನ್ನು ಲೋಕಾರ್ಪಣೆಗೊಳಿಸಬೇಕೆಂಬ ಒಂದು ಆಸೆಯೂ ಇದೆ. ಈ ಕಟ್ಟಡಕ್ಕಾಗಿ ನಾವು ಹಲವು ದಾನಿಗಳನ್ನು ನೆನೆಯುತ್ತಾ ಇದ್ದೇವೆ. ಅದರಲ್ಲಿ ಪ್ರಪ್ರಥಮವಾಗಿ ಡಾಕ್ಟರ್ ಶಶಿಧರ್ ಬೈಕುಂಜೆ ಮತ್ತು ಶ್ರೀಮತಿ ವಿದ್ಯಾ ಉಪಾಧ್ಯಾಯ ದಂಪತಿಗಳು ಅವರು ನಮಗೆ ಒಂದು 2 ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನು ಡೊನೇಷನ್ ನೀಡಿರ್ತಾರೆ. ಅವರು ಸಹ ಶ್ರೀ ಶಾಂಭಟ್ ಅವರ ಹಾಗೆ ವಿವಿಧ ರೀತಿಯ ರೋಗಗಳಿಂದ ನಳುವವರಿಗೆ ಇಲ್ಲಿ ನೀವು ಆರೈಕೆ ಮಾಡಬೇಕು ಅಂತ ಹೇಳಿ ಆ ಡೊನೇಷನ್ನ ನೀಡಿದ್ದಾರೆ. ಅವರಲ್ಲದೆ ಹಲವು ವೈಯಕ್ತಿಕವಾಗಿ ದೇಣಿಗೆಗಳು, CSR ಕಂಪನಿಗಳ ದೇಣಿಗೆಗಳು ಮೂಲಕ ಈ ಕಟ್ಟಡವನ್ನು ನಾವು ಕಟ್ತಾ ಇದ್ದೇವೆ. ಇನ್ನು ಸುಮಾರು 4 ಕೋಟಿಯಿಂದಲೂ ಹೆಚ್ಚು ಇನ್ನು ಅದರ ಅಗತ್ಯವಿದೆ ಅದನ್ನು ಕಂಪ್ಲೀಟ್ಗೊಳಿಸಲು. ಈಗಾಗಲೇ ನಾವು ಅದರ ಸ್ಕ್ಯಾರ್ಸಿಟಿಯಲ್ಲಿ ಇದ್ದೇವೆ. ಗುರುಗಳ ಅನುಗ್ರಹವಿದ್ದರೆ ನಮಗೆ ನಾವು ಎಣಿಸಿದಂತೆ ಈ ಕಟ್ಟಡದ ಕಾಮಗಾರಿ ನಡೆಯಬಹುದು. ನವಚೇತನ ಕೇರ್ ಸೆಂಟರ್ಲ್ಲಿ ನೀಡುವ ಸೇವೆ ನಮ್ಮದು ಉಳಿದ 4 ವಿಭಾಗಗಳಲ್ಲಿ ನಡೆದ ಸೇವೆಯಂತೆ 5ನೇ ಸೇವೆ ಆಗಿರ್ತದೆ. ನಾವು ಉಳಿದ 4 ವಿಭಾಗಗಳ ಸೇವೆಯನ್ನು ಹೇಗೆ ನಡೆಸಿದ್ದೇವೋ ಅದೇ ರೀತಿಯಲ್ಲಿ ಈ ನವಚೇತನ ಕೇರ್ ಸೆಂಟರ್ನ ಸೇವೆಯನ್ನು ನಡೆಸಲು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾ ಇದ್ದೇವೆ. ಭಗವಾನ್ ಸತ್ಯಸಾಯಿ ಬಾಬಾರ
ಮೇಲೆ ಅತಿ ವಿಶ್ವಾಸ ಹಾಗೂ ಅತಿ ಭಕ್ತಿಯಿಂದ ನಾವು ಇದುವರೆಗೆ 18 ವರ್ಷಗಳ ಕಾಲ ಈ ಸೇವೆಯನ್ನು ನಡೆಸ್ತಾ ಬಂದಿದ್ದೇವೆ. ನಮಗೆ ಹಲವು ಸಲ ಯಾವುದೋ ಶಕ್ತಿ ಇಲ್ಲಿ ಕಾರ್ಯನಿರ್ವಹಿಸ್ತದೆ. ಇದು ಮಾನವರಿಂದಾಗುವ ಶಕ್ತಿ ಅಲ್ಲ. ಕೆಲವು ಕೇಸುಗಳು, ಕೆಲವು ಸಂದರ್ಭಗಳು, ಕೆಲವು ವಿಪರೀತ ಕ್ಷಣಗಳು, ತುಂಬ ಕಷ್ಟದ ಕಾಲದಲ್ಲಿ ನಾವು ಗ್ರಹಿಸಿದ್ದಕ್ಕಿಂತ ಬೇಗ ಅದು ಅಲೆಯಂತೆ, ನೀರಿನ ಅಲೆಯಂತೆ ಅದು ನಿವಾರಿಸಲ್ಪಡ್ತದೆ. ಇದರಲ್ಲಿ ನಾವು ಆ ದೇವರನ್ನು ಕಾಣ್ತೇವೆ. ಸೊ ನಾವು ಮಾಡುವ ನಿಸ್ವಾರ್ಥ ಸೇವೆಗೆ ದೇವರ ಅನುಗ್ರಹ ಸದಾ ಇರ್ತದೆ ಹಾಗೂ ಸದಾ ಇರಲಿ. ಹಾಗೂ ಶ್ರೀ ಗುರುಗಳ ಪಾದಕ್ಕೆ ನನ್ನ ಮಾತನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಸಾಯಿರಾಮ್, ಹರೇ ರಾಮ. ಮಾಧವ ಸೇವೆ ಎಂಬ ಧ್ಯೇಯವಾಗಿಟ್ಟುಕೊಂಡಂಥ ಡಾಕ್ಟರ್ ಉದಯ್ ಕುಮಾರ್ ಒಂದು ಕಡೆ, ಇನ್ನೊಂದು ಕಡೆ ನಾನು ಆಗಲೇ ಹೇಳಿದ ಹಾಗೆ ಎಲ್ಲವನ್ನೂ ಅರ್ಪಣೆ ಮಾಡುವಂಥ ಮನೋಭಾವದ ಡಾಕ್ಟರ್ ಶ್ಯಾಮ್ ಭಟ್, ಮಧು ಮಾಧವಿಯಳು ಕೂಡಿದಂತೆ ಅಂತ ಇಬ್ಬರು ಸೇರಿ ಮಾಡಿದಂಥ ಈ ಪ್ರಾಜೆಕ್ಟ್, ಈ ಯೋಜನೆ ಏನಿದೆ, ಇದು ಸಮಾಜಕ್ಕೆ ಸದುಪಯೋಗ ಆಗಲಿ ಅಂತ ಒಂದು ಆಶಯ ಮತ್ತು ನಮ್ಮೆಲ್ಲರ ಬಯಕೆ. ಈಗ ಇಂಥ ಒಂದು ನವಚೇತನ ಕೇರ್ ಸೆಂಟರ್ನ ಅರ್ಪಣೆ ಮಾಡಿದ್ದಾರೆ ಡಾಕ್ಟರ್ ಶ್ಯಾಮ್ ಭಟ್ ಅವರು. ಅವರಿಗೆ ವಾಪಸ್ಸು ತಿರುಗಿ ಸಮಾಜ ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಒಂದು ಕೃತಜ್ಞತೆಯನ್ನು ಅರ್ಪಿಸಬೇಕಾದಂಥ ನಮ್ಮ ಕರ್ತವ್ಯ ಅಂತ ತಿಳಿದು ನಮ್ಮ ಸಾಯಿ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಉದಯ್ ಕುಮಾರ್ ಅವರು ಮತ್ತು ಅವರ ತಂಡ, ಡಾಕ್ಟರ್ ಶಾರದಾ ಉದಯ್ ಕುಮಾರ್ ಮತ್ತು ಅವರ ಇಡೀ ತಂಡ ಡಾಕ್ಟರ್ ಶ್ಯಾಮ್ ಭಟ್ ಅವ್ರನ್ನ ಸನ್ಮಾನಿಸಬೇಕು ಅಂತ ಒಂದು ಮಹತ್ತಾದ ಬಯಕೆಯನ್ನು ಹೇಳಿದ್ದಾರೆ. ಅಂಥ ಈಗ ಒಂದು ಸನ್ಮಾನ ಪತ್ರವನ್ನು ಅವರು ಓದಲಿಕ್ಕಿದ್ದಾರೆ. ನಂತರ ಶ್ರೀ ಗುರುಗಳ ಕೈಯಿಂದ ಅವರಿಗೆ ಡಾಕ್ಟರ್ ಶ್ಯಾಮ್ ಭಟ್ ಅವರಿಗೆ ಸನ್ಮಾನ ಪತ್ರವನ್ನು ಓದಲಿಕ್ಕಿರುವವರು ಡಾಕ್ಟರ್ ಶಾರದಾ ಉದಯ್ ಕುಮಾರ್. ಶಾರದಾ ಉದಯ್ ಕುಮಾರ್ ಅವರಿಗೆ ಇಲ್ಲಿ ಪ್ರತ್ಯೇಕ ಪರಿಚಯ ಹೇಳುವ ಅಗತ್ಯ ಇಲ್ಲ, ನಮಗಿಂತ ಹೆಚ್ಚು ನಿಮಗೆ ಗೊತ್ತಿದ್ದವರ ಬಗ್ಗೆ. ಅವರು ಈ ಸತ್ಯಸಾಯಿ ಸೇವಾ ಪ್ರತಿಷ್ಠಾನದ ಇನ್ನೊಬ್ಬರು ಜೀವನಾಡಿ. ಓಂ ಶ್ರೀ ಸಾಯಿರಾಮ್. ಶ್ರೀ ಸಾಯಿ ಸೇವಾ ಪ್ರತಿಷ್ಠಾನ ದೈಗೋಳಿ, ಮಂಜೇಶ್ವರ ತಾಲೂಕು, ಕಾಸರಗೋಡು ಜಿಲ್ಲೆ. ನವಚೇತನ ಕೇರ್ ಸೆಂಟರ್ ಲೋಕಾರ್ಪಣೆಯ ಶುಭ ಸಂದರ್ಭದಲ್ಲಿ ಮಹಾದಾನಿಗಳಾದ ಡಾಕ್ಟರ್ ಶ್ಯಾಮ್ ಭಟ್ ಅವರಿಗೆ ಸಲ್ಲಿಸುತ್ತಿರುವ ಕೃತಜ್ಞತಾ ಪತ್ರ. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಭಟ್ ಬಯೋಟೆಕ್ ಕಂಪನಿಯ ಸ್ಥಾಪಕರು, ಪುತ್ತೂರು ಶಾಂತಿಗೋಡಿನಲ್ಲಿರುವ ನವಚೇತನ ಹಿರಿಯರ ಬಡಾವಣೆಯ ನಿರ್ಮಾತೃಗಳು, ಅಗಣಿತ ವಿದ್ಯಾರ್ಥಿಗಳಿಗೆ ವಿದ್ಯಾಪೋಷಕರು ಆದ ಡಾಕ್ಟರ್ ಶ್ಯಾಮ್ ಭಟ್ ಆದ ತಾವು ಮತ್ತು ತಮ್ಮ ಮನೆಯವರು ಒಂದು ಹೆಜ್ಜೆ ಮುಂದೆ ಹೋಗಿ ಅನಾರೋಗ್ಯ ಪೀಡಿತರ ಶುಶ್ರೂಷೆಗಾಗಿ ದೈಗೋಳಿಯ ಸಾಯಿನಿಕೇತನ ಸೇವಾಶ್ರಮ ಪರಿಸರದಲ್ಲಿ ನವಚೇತನ ಕೇರ್ ಸೆಂಟರ್ ಎಂಬ ಅಶಕ್ತ ವೃದ್ಧರ ಸೇವಾ ಕೇಂದ್ರ ನಿರ್ಮಿಸಿ ಹಸ್ತಾಂತರಿಸಿದ್ದೀರಿ. ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀಯ ಸ್ವಾಮೀಜಿಯವರ ಅಮೃತ ಹಸ್ತಗಳಿಂದ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಜನ್ಮ ಶತಾಬ್ದಿಯ ಶುಭ ದಿನದಿಂದ ಈ ಕೇಂದ್ರ ಲೋಕಾರ್ಪಣೆಯಾದ ಶುಭ ಸಂದರ್ಭದಲ್ಲಿ ತಮ್ಮ ಸೇವಾ ಮನೋಭಾವಕ್ಕೆ ಅತ್ಯಂತ ವಿನಯದಿಂದ ತಲೆಬಾಗಿ ಈ ಕೃತಜ್ಞತಾ ಪತ್ರವನ್ನು ನೀಡುತ್ತಿದ್ದೇವೆ. ಭಗವಂತ ತಮ್ಮ ಸಹಧರ್ಮಿಣಿ ಶ್ರೀಮತಿ ಸುಶೀಲಾ ಹಾಗೂ ಕುಟುಂಬದವರ ಸಹಿತ ತಮಗೆ ನೆಮ್ಮದಿಯ ಸುದೀರ್ಘ ಜೀವನವನ್ನು ನೀಡಲಿ. ಇನ್ನಷ್ಟು ಸೇವಾ ಕಾರ್ಯಗಳು ತಮ್ಮ ಮುಖಾಂತರ ನೆರವೇರಿ ಜೀವನ ಸಾರ್ಥಕ್ಯ ಹೊಂದುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು ಮತ್ತು ಸದಸ್ಯರು ಶ್ರೀ ಸಾಯಿ ಸೇವಾ ಪ್ರತಿಷ್ಠಾನಂ ದೈಗೋಳಿ, ಸ್ಥಳ ಸಾಯಿ ನಿಕೇತನ ಸೇವಾಶ್ರಮ ದೈಗೋಳಿ, ದಿನಾಂಕ 23/11/2025. ಬಹಳ ಅಪೂರ್ವವಾದ ಕ್ಷಣ ಇದು. ಎರಡು ಧನಾತ್ಮಕ ಶಕ್ತಿಗಳು ಒಟ್ಟಾಗಿ ಸಮಾಜಕ್ಕೆ ಹೇಗೆ ಉಪಯೋಗ ಮಾಡಬಹುದು ಅಂತ ಹೇಳುವಂಥದ್ದನ್ನು ಪ್ರತ್ಯಕ್ಷ ನಿದರ್ಶನ ಮಾಡಿ ತೋರಿಸುವಂಥ ಒಂದು ಕಾರ್ಯಕ್ರಮ ಇದು. ನಿರ್ಮಾಣ ಮಾಡಿದವರು ಶ್ಯಾಮ್ ಭಟ್ರವರು, ನಿರ್ವಹಣೆ ಮಾಡುವವರು ಉದಯ್ ಕುಮಾರ್ ಅವರು. ಅವರಿಗೆ ಶ್ರೀ ಗುರುಗಳಿಂದ ಸನ್ಮಾನ. कहि श्रीपति कंठ लगावै सनकादिक ब्रह्मादि मुनीश नारद शारद सहित ईश यम कुबेर दिग्पाल जहाते कवि कोविद कहि सके कहाते तुम उपकार सुग्रीवहि कीन्हा राम मिलाय राजपद दीन्हा विभीषण माना लंकेश्वर भय सब जग जाना
जुग सहस्र योजन वर भानु लील्योताहि मधुर फल जान रघु मुद्रिक मेली मुख माहि जल खिलांघि गए अचरज नाही दुर्गम काज जगत के जेते सुगम अनुग्रह तुम हरते ते राम दुआरे तुम रखवारे होत न आज्ञा बिन पैठारे सब सुख लहै तुम्हारी सरना तुम रक्षक काहू को डरना आपन तेज संहारो आपै तीनों लोक हाँकते कापै भूत पिशाच निकट न लियावै महावीर जब नाम सुनावै नासै रोग हरै सब पीरा जपत निरंतर हनुमत वीरा संकट से हनुमान. ನವಚೇತನ ಕೇರ್ ಸೆಂಟರ್ನ ಸಮಾಜಕ್ಕೆ ಅರ್ಪಣೆ ಮಾಡಿದಂಥ ಡಾಕ್ಟರ್ ಶ್ಯಾಮ್ ದಂಪತಿಗಳಿಗೆ ಮತ್ತು ಅದನ್ನು ಸ್ವೀಕಾರ ಮಾಡಿ ನಿರ್ವಹಣೆ ಮಾಡುವ ಮಹತ್ತರ ಜವಾಬ್ದಾರಿ ವಹಿಸಿಕೊಂಡಂಥ ಡಾಕ್ಟರ್ ಉದಯಕುಮಾರ್ ಮತ್ತು ಡಾಕ್ಟರ್ ಶಾರದಾ ಉದಯಕುಮಾರ್ ಅವರಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದಿಸೋಣ. ಈಗ ಕಾರ್ಯಕ್ರಮದ ಇನ್ನೊಂದು ಮುಖ್ಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಈಗ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರಿಗೆ ಎಲ್ಲ ಸಂಘಟಕರ ಪರವಾಗಿ ಫಲ ಸಮರ್ಪಣೆ. ಹೆಂಗೋಗಿ ಇಲ್ಲಿ ಸದಾ ಸೇವೆ ಕೊಡುವಂಥ ಡಾಕ್ಟರ್ ರಾಮ್ ಪ್ರಕಾಶ್ ಸರ್ ನಿಂಗಳು ಬರಬೇಕು ಸಾಯ. तुम्हारे भजन राम को पावै जन्म जन्म के दुख बिसरै ಡಾಕ್ಟರ್ ರಾಮ್ ಪ್ರಕಾಶ್ ಸಾಯ. अंत काल रघुपति पुर जाई जहाँ जन्म हरि भक्त कहाई और देवता की गौरी सब तुलसीदास सदा हरि चेरा ಇಲ್ಲಿ ಫಲ ಸಮರ್ಪಣೆ ಮಾಡಿ ಆಶೀರ್ವಾದವನ್ನು ಕೇಳ್ತಾ ಇರೋದು ಇಡೀ ಸಮಾಜದ ಪರವಾಗಿ ನವಚೇತನದಿಂದ ಡಾಕ್ಟರ್ ಶ್ಯಾಮ್ ಭಟ್ ಮತ್ತು ದಂಪತಿಗಳು, ಸಾಯಿ ಸೇವಾ ನಿಕೇತನ ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, ಅವರ ಮೂಲಕ ಶ್ರೀ ಗುರುಗಳು ಇಡೀ ಸಮಾಜಕ್ಕೆ ತಮ್ಮ ದಿವ್ಯಾಶೀರ್ವಾದವನ್ನು ಹೇಳ್ತಾ ಇದ್ದಾರೆ. ಇಡೀ ಸಮಷ್ಟಿಯಿಂದ ಅವರಿಗೆ ಫಲ ಸಮರ್ಪಣೆ ಮಾಡಿರೋದ್ರಿಂದ ಶ್ರೀ ಗುರುಗಳು ಇಡೀ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸಮುದಾಯಕ್ಕೆ ಅವರೆಲ್ಲರ ಪರವಾಗಿ ಇಲ್ಲಿಯ ಸಂಘಟಕರಿಗೆ ದಿವ್ಯ ಮಂತ್ರಾಕ್ಷತೆಯನ್ನು ಕರುಣಿಸ್ತಾ ಇದ್ದಾರೆ. ಹರೇ ರಾಮ.
ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊದಲು ನಮ್ಮ ಒಳಗೆ ಹೊರಗೆ ಎಲ್ಲೆಡೆ ಪಸರಿಸಿರುವ ಆ ಪರಮಾತ್ಮ ಚೈತನ್ಯಕ್ಕೆ ಪ್ರಣಾಮಗಳು. ಅದೆಲ್ಲಿಯೂ ನಮ್ಮಲ್ಲಿ ಹರಿದಾಡಿದಾಗ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡುವ ಬುದ್ಧಿ ಶಕ್ತಿ ನಮಗೆಲ್ಲ ಬರುವಂಥದ್ದು. ಇನ್ನಷ್ಟು ಮತ್ತಷ್ಟು ಆ ಚೈತನ್ಯ ನಿಮ್ಮಲ್ಲಿ ಹರಿದಾಡಿ ಈ ಭೂಮಿ ಸ್ವರ್ಗವಾಗುವಂತೆ, ನೆಮ್ಮದಿಯ ತಾಣವಾಗುವಂತೆ ಆಗಲಿ ಎಂಬುದಾಗಿ ಮೊದಲಾಗಿ ಆಶಿಸ್ತೇವೆ. ಇತ್ತೀಚೆಗೆ ಇದು 2ನೇ ಸತಿ ನಾವು ಬರ್ತಾ ಇರುವಂಥದ್ದು. ಸ್ವಲ್ಪ ಕೆಲವು ಸಮಯದ ಮೊದಲೊಮ್ಮೆ ಬಂದಿದ್ದು ನಾವಿಲ್ಲಿಗೆ, ಇನ್ನೊಮ್ಮೆ ನಾವಿಲ್ಲಿಗೆ ಬರ್ತಾ ಇರುವಂಥದ್ದು. ಇಲ್ಲಿ ನಡೀತಾ ಇರುವ ಕಾರ್ಯ ಅದು ದೈವಿ ಕಾರ್ಯ ಅಂತ ಹೇಳ್ಬೋದು. ಅದು ಯಾವ ಯಜ್ಞ ಯಾಗ ತಪಸ್ಸಿಗಿಂತ ಕಡಿಮೆ ಅಲ್ಲ. ಅಂಥ ಕಾರ್ಯ ಇಲ್ಲಿ ನಡೀತಾ ಇದೆ. ಮನುಷ್ಯ ದೇವರಾಗೋದು ಹೇಗೆ ಅಂದರೆ ಕರುಣೆ ತುಂಬಿ ಬರಬೇಕು ಅವನಲ್ಲಿ. ಯಾರಲ್ಲಿ ಕರುಣೆ ತುಂಬಿ ಬರ್ತದೋ ಅವನು ಮನುಷ್ಯನಾದರೂ ಕೂಡ ದೇವರೇ ಹೌದು ಅಂತ. ದೇವರ ಮುಖ್ಯ ಗುಣ ಕರುಣೆ. ಅದಿಲ್ಲದೆ ಇದ್ದರೆ ಮನುಷ್ಯ ರಾಕ್ಷಸನೂ ಆಗ್ಬೋದು. ಆ ಒಂದಂಶ ಕರುಣೆಯನ್ನು ಒಂದಂಶ ಇಲ್ಲದೆ ಇದ್ದರೆ ಅವನೇ ರಾಕ್ಷಸ. ಮತ್ತು ರಾಕ್ಷಸ ಅಂತ ಬೇರೆ ನಾವು ಎಲ್ಲಿಯೂ ಹುಡುಕಬೇಕಾಗಿಲ್ಲ ಅಂತ. ಹಾಗಾಗಿ ಈ ಕರುಣೆಯೊಂದೇ ಅವನು ಮನುಷ್ಯನೋ ಮಾನವನೋ ದಾನವನೋ ಮಾಧವನೋ ಈ ಮೂರನ್ನು ಕೂಡ ನಿರ್ಣಯ ಮಾಡುವಂಥದ್ದು. ಅದು ಆ ಕರುಣೆ ಆಡದಿದ್ದರೆ ಹೃದಯದಲ್ಲಿ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಹಿಂದೆ ಬಂದಾಗ ಇಲ್ಲಿ ನಡೀತದ ಒಂದು ಚಟುವಟಿಕೆ ನೋಡಿ ತುಂಬ ಒಂದು ಸಂತೋಷಪಟ್ಟಿದ್ವು. ಅದು ಮಾನಸಿಕ ಅಸ್ವಸ್ಥರು, ಅವರಿಗೆ ಸ್ವತಂತ್ರ ಜೀವನ ಮಾಡುವ ಶಕ್ತಿ ಇಲ್ಲ. ಅವ್ರನ್ನ ಯಾರೂ ಕೇಳುವವರು ಕೂಡ ಇಲ್ಲ. ಅವರ ಮನೆಯವರಿಗೇ ಬೇಡ ಅವರು. ಅವರ ತಂದೆ ತಾಯಿಗಳು, ಒಡ ಹುಟ್ಟಿದವರು ಅಥವಾ ಮಕ್ಕಳು ಇಂಥವರೇ ಅವರನ್ನು ತಿರಸ್ಕಾರ ಮಾಡ್ತಾರೆ. ಈ ಸ್ಥಿತಿ ಯಾರಿಗೂ ಬರಬಾರದು. ಇಂಥ ಅದು ಇಲ್ಲಿಯೇ ನರಕ ಅನುಭವಿಸಿದ ಹಾಗೆ ಅಂತ. ಸತ್ತ ಮೇಲೆ ನರಕ ಅಂತಲ್ಲ, ಬದುಕಿರುವಾಗಲೇ ಒಂದು ನರಕ ಇದ್ದ ಹಾಗೆ ಅಂತ. ಅದನ್ನು ನೋಡಿದರೆ ಕರುಳು ಕಿತ್ತು ಬರ್ತದೆ ಅಂತ. ಯಾರಪ್ಪ ಪಾಪ ಇವರಿಗೆ ಎನಿಸುವಂತೆ ಆಗ್ತದೆ ಅಂತ. ಈ ಪ್ರಪಂಚದಲ್ಲಿ ಬೇರೆ ಎಲ್ಲಕ್ಕೂ ವ್ಯವಸ್ಥೆಗಳಿದೆ. ನಿಮ್ಗೆ ಆರೋಗ್ಯ ಸರಿ ಇಲ್ಲದಿದ್ದರೆ ಚಿಕಿತ್ಸೆ ಮಾಡಲಿಕ್ಕೆ ಆಸ್ಪತ್ರೆಗಳಿದ್ದಾವೆ. ಅದು ಇನ್ನು ಏನೇನೋ ನಿಮ್ಗೆ ಯಾವ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಪರಿಹಾರಕ್ಕೆ ಬೇಕಾದ ವ್ಯವಸ್ಥೆಗಳಿದ್ದಾವೆ. ಆದರೆ ಇಂಥವರನ್ನು ನೋಡಲಿಕ್ಕೆ ಯಾರೂ ಇಲ್ಲ, ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ಹೀಗಿರುವಾಗ ಈ ದಂಪತಿಗಳಿಗೆ ಏನು ಯಾವ ದೇವರು ಪ್ರೇರಣೆ ಕೊಟ್ಟಿದ್ದೋ ಏನೋ ಇಂತಹದ್ದೊಂದು ಕೆಲಸಕ್ಕೆ, ಒಂದು ದುಸ್ಸಾಹಸದಲ್ಲಿ ದುಸ್ಸಾಹಸ, ಸಣ್ಣ ಸಾಹಸ ಅಲ್ಲ ಇದು. ಯಾಕೆಂದರೆ ಯಾರೂ ಧೈರ್ಯ ಕೂಡ ಮಾಡಲಿಕ್ಕಿಲ್ಲ ಆ ಕೆಲಸ ಮಾಡಲಿಕ್ಕೆ. ಬೇಕಾದ್ರೆ ಅದಕ್ಕೆ ಏನಾದರೂ ಕೊಟ್ಟು ಹೋಗ್ಬೋದು, ಆದರೆ ನಿಂತು ಸೇವೆ ಮಾಡಲಿಕ್ಕೆ ಯಾರೂ ಸಿದ್ಧ ಆಗಲಿಕ್ಕಿಲ್ಲ. ಅಂಥದ್ದೊಂದು ಕೆಲಸವನ್ನು ಈ ಧನ್ಯ ದಂಪತಿಗಳು ಮಾಡ್ತಾ ಬಂದಿದ್ದಾರೆ. ಅದನ್ನು ನೋಡಿ ನಾನು ತುಂಬ ಸಂತೋಷಪಟ್ಟು ಆ ಕಾರಣಕ್ಕೆ ನಾವು ಇವತ್ತು ಇಲ್ಲಿಗೆ ಬಂದಿದ್ದು. ಯಾಕೆಂದರೆ ನಾನು ಮೊದಲೇ ಹೇಳಿದಾಗೆ ಅದು ಯಾವ ಯಜ್ಞಕ್ಕೂ, ಯಾವ ತಪಸ್ಸಿಗೂ, ಯಾವ ದಾನಕ್ಕೂ ಅಥವಾ ಯಾವ ಒಂದು ಸತ್ಕರ್ಮಕ್ಕೂ ಕೂಡ ಕಡಿಮೆ ಅಲ್ವಲ್ಲ ಅದು ಅಂತ. ಅವ್ರಿಗೆ ಯಾರೂ ಇಲ್ವಲ್ಲ ಅಂತ. ಹಾಗಾಗಿ ನಾವು ಪುನಃ ಇಲ್ಲಿಗೆ ಆಗಮಿಸಿದ್ದು. ಮತ್ತು ತುಂಬ ಇದಕ್ಕೆ ಇಲ್ಲಿಗೆ ಒಳ್ಳೆಯದಾಗಬೇಕು, ಇಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸಗಳು ನಡಿಬೇಕು, ಅವರಿಗೆ ಶಕ್ತಿ ಬರಬೇಕು ಅನ್ನುವ ಒಂದು ಆಶೀರ್ವಾದ ಭಾವ ಇಟ್ಕೊಂಡು ನಾವು ಇವತ್ತು ಇಲ್ಲಿಗೆ ಬಂದಿರುವಂಥದ್ದು. ಇದಕ್ಕೊಂದು ಒಳಿತಿಗೊಂದು ಮತ್ತೊಂದು ಒಳಿತು ಸೇರಿದಂತಾಗಿರುವಂಥದ್ದು ಈ ನವಚೇತನ ಕಾಳಜಿ ಕೇಂದ್ರ. ಇದರ ಒಂದು ಉದ್ಘಾಟನೆ ಇವತ್ತಾಯ್ತಲ್ಲ. ಇದು ಸ್ವರ್ಣ ಕುಸುಮಕ್ಕೆ ಸುಗಂಧ ಬಂದಂತೆ ಅಂಥದ್ದು ಅಂತ. ಎರಡು ಒಳಿತುಗಳು ಪರಸ್ಪರ ಸೇರಿದ ಹಾಗೆ ಅಂಥದ್ದು. ಅದು ಒಳಿತು, ಇದು ಒಳಿತು ಅಂತ. ಇದು ಇನ್ನೊಂದು ಜೀವನದ ಅತ್ಯಂತ ಭೀಕರ ಮುಖ ಇದು. ಇದ್ಯಾವುದಪ್ಪ ಅಂದರೆ ಮನುಷ್ಯ ಹಾಸಿಗೆ ಅದಿಯನ್ನಾಗ್ತಾನೆ, ಏಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂಥ ಸ್ಥಿತಿಗೆ ಮನುಷ್ಯ ಬರ್ತಾನೆ. ಅದು ಇನ್ನೊಂದು ನರಕವೇ ಇದು.
ನರಕ ಅಲ್ಲ, ಅದೇ ನರಕ ಅಂತ. ನಾವು ಈ ಮಠದಲ್ಲಿ ಏನಾಗ್ತದೆ ಅಂದರೆ, ಇಂಥ ಶಿಷ್ಯರನ್ನು ನೋಡಲಿಕ್ಕೆ ಕೆಲವು ಸಾರಿ ನಾವು ಅವ್ರ ಮನೆಗಳಿಗೆ ಹೋಗೋದು ಅಂಥ ಸಂದರ್ಭಗಳಿರ್ತವೆ. ಹತ್ತಿರದಿಂದ ನೋಡಿದಾಗ ಅಂದರೆ ಅದು ಅಷ್ಟು ದುಃಖ ಅನ್ನಿಸ್ತದೆ ಅಂತ. ಒಂದು ಬದುಕಿ ಬಾಳಿದ ಜೀವ, ಈಗ ಹುಟ್ಟುವಾಗಲೇ ಅವನಿಗೆ ಏನು ತಿಳಿತಾ ಇಲ್ಲ ಅಂದರೆ ವಿಷಯ ಬೇರೆ ಅಂತ. ಎಷ್ಟೋ ಕಾಲ ಚೆನ್ನಾಗಿ ಬದುಕಿ ಬಾಳಿದ ಜೀವ ಯಾವುದೋ ಒಂದು ಕಾರಣಕ್ಕೆ ಹಾಸಿಗೆಗೆ ವಶ ಆದಾಗ, ಹಾಸಿಗೆಯ ಆಳು ಆದಾಗ ಭಾರಿ ಭಯಂಕರ ಅದು ಅಂತ. ಅತ್ಯಂತ ಭಯಂಕರ. ಆಗಲೂ ಕೂಡ ಹಾಗೆ ಆಗ್ತದೆ. ಯಾರೋ ಪುಣ್ಯ ಇದ್ದವರಿಗೆ ಮನೆಯವರ ಆರೈಕೆ ಸಿಗ್ತದೆ, ಆದರೆ ಎಷ್ಟೋ ಜನರಿಗೆ ಇವರು ಯಾವಾಗ ಹೋಗ್ತಾರೆ ಅಂತ ಕಾಯ್ತಾ ಇರ್ತಾರೆ ಅಂತ. ಅಂಥ ಸ್ಥಿತಿ ಅಂತ. ತುಂಬ ಅವ್ರನ್ನ ತಾತ್ಸಾರ ಮಾಡ್ತಾರೆ. ಅವರಿಗೆ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ ಹೇಗೂ ಇರ್ತದೆ, ಮಾನಸಿಕ ಹಿಂಸೆ ಕೂಡ ತುಂಬ ತುಂಬ ಅವರಿಗೆ ಆಗ್ತದೆ ಅಂತ. ಅಂಥವರ ಶುಶ್ರೂಷೆಗಾಗಿ ಒಂದು ಕೇಂದ್ರ ಇಲ್ಲಿ ಇವತ್ತು ಆರಂಭಗೊಂಡಿದೆ ಅಂತ. ಹಾಗಾಗಿ ಒಂದು ದೊಡ್ಡ ಒಳ್ಳೆ ಕೆಲಸ ಆಗ್ತಾ ಇದ್ದಿದ್ದು, ಜೊತೆಯಲ್ಲಿ ಇನ್ನೊಂದು ಅಷ್ಟೇ ಪವಿತ್ರವಾಗಿರುವಂಥ ಕಾರ್ಯ ಅಂತ. ಹಿಮಾಲಯ ಮತ್ತು ಮೇರು ಸೇರಿದಂತೆ ಆಯಿತು ಅಂತ ಅಂದ್ಕೊಳ್ತೇವೆ ಈ ಒಂದು ದೇಗುಳಿಯ ಒಂದು ಪುಣ್ಯ ಪರಿಸರದಲ್ಲಿ ಅಂತ. ನಾವು ಸಾಗರದ ಹತ್ತಿರ ಒಂದು ಹಳ್ಳಿಯಲ್ಲಿ ಒಬ್ಬ ಕಾರ್ಯಕರ್ತನ ಮನೆಗೆ ಹೋಗಿದ್ವು. ನಮ್ಮ ಒಳ್ಳೆ ಕಾರ್ಯಕರ್ತ, ಅವನು ತುಂಬ ಒತ್ತಾಯ ಮಾಡ್ತಾ ಇದ್ದ. ಹೆಂಡತಿ ಆಕೆ ತುಂಬ ಕಷ್ಟ ಸ್ಥಿತಿಯಿದ್ರಲ್ಲ, ಆಕೆ ನೋಡ್ಕೊಂಡು ಆಶೀರ್ವಾದ ಮಾಡಲಿಕ್ಕೆ ಬರಬೇಕು ಅಂತ ಹೋಗಿದ್ವು ಅಲ್ಲಿಗೆ. ನಮಗೆ ಮನಸ್ಸಿನಿಂದ ಆ ಚಿತ್ರ ಹೋಗೋದೇ ಇಲ್ಲ ಅಂತ. ಆತನ ಹೆಂಡತಿಗೆ ಬಂದ ಸಮಸ್ಯೆ ಏನು ಅಂದರೆ, ಆಕೆಗೆ ಸಂವೇದನೆ ಪೂರ್ತಿ ಇದೆ. ಈ ಜ್ಞಾನವಾಹಿನಿ ನಾಡಿಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ, ಪೂರ್ತಿ ಸಂವೇದನೆ ಇದೆ, ಆದರೆ ಕ್ರಿಯೆ ಸತ್ಯ ಹೋಗಿದೆ ಅಂತ. ಯಾವುದೇ ಚಟುವಟಿಕೆ ಇಲ್ಲ ಅಂತ ದೇಹದಲ್ಲಿ. ಉದಾಹರಣೆಗೆ, ಈಗ ಕಣ್ಣಿನ ಮೇಲೆ ನೊಣ ಬಂದು ಕೂತರೆ ಗೊತ್ತಾಗ್ತದೆ ಅವಳಿಗೆ, ಆದರೆ ಕಣ್ಣು ರೆಪ್ಪೆ ಮುಚ್ಚಲಿಕ್ಕಾಗೋದಿಲ್ಲ ಅಂತ. ನೀವು ಊಹೆ ಮಾಡ್ತೀರಾ ಅಂತ, ಹೇಗಿರ್ಬೋದು ಈ ಪರಿಸ್ಥಿತಿ? ಆಕೆ ನಾವು ಬಂದು ಎದುರು ನಿಂತರೆ ನೋಡಬೇಕು ಅಂತ ಅನ್ನಿಸ್ತದೆ, ಆದರೆ ಕತ್ತನ್ನು ಎತ್ತಲಿಕ್ಕೆ ಆಗೋದಿಲ್ಲ ಆಕೆಗೆ ಅಂತ, ಮುಖವನ್ನು ಎತ್ತಲಿಕ್ಕೆ ಆಗೋದಿಲ್ಲ ಅಂತ. ಆಕೆಯ ಗಂಡ ಮುಖವನ್ನು ಎತ್ತಿ ನಾವು ಕಾಣುವಾಗಿ ಹಿಡ್ಕೊಳ್ಬೇಕು ಅಂತ, ದೃಷ್ಟಿಯನ್ನು ಸರಿ ಮಾಡಿ ಹಿಡ್ಕೊಳ್ಬೇಕು ಅಂತ. ನೀವು ಕಲ್ಪನೆ ಮಾಡ್ಕೊಳ್ಳಿ ಅಂತ, ಹೇಗಿರ್ಬೋದು ಪಾಪ ಆಕೆಯ ಜೀವನ ಅಂತ. ಹಾಗಂತ ಆಕೆಗೆ ಎಲ್ಲವೂ ಅರ್ಥ ಆಗ್ತದೆ, ಎಲ್ಲವೂ ಏನೂ ಗೊತ್ತಾಗದೇ ಇದ್ದಿದ್ದರೆ ಒಂದು ವಿಷಯ ಬೇರೆ, ಅದು ಗೊತ್ತಾಗೋದಿಲ್ಲ ಅಂತಾರೆ ಒಂದು ಸಮಾಧಾನ ಇರ್ತಿತ್ತು ಅಂತ. ಹಾಗಲ್ಲ ಅಂತ, ಎಲ್ಲವೂ ಗೊತ್ತಾಗ್ತದೆ ಆಕೆಗೆ. ಆದರೆ ಏನನ್ನೂ ಮಾಡುವಂಥ ಪರಿಸ್ಥಿತಿಯಲ್ಲಿ ಆಕೆ ಇಲ್ಲ ಅಂತ. ಮೈ ಮೇಲೆ ಕುಳಿತ ಸೊಳ್ಳೆಯನ್ನು ನೊಣವನ್ನು ಓಡಿಸುವ ಶಕ್ತಿ ಮನುಷ್ಯನಿಗೆ ಹೋದಾಗ ಅಲ್ಲಿ ನರಕದ ಸಾಕ್ಷಾತ್ಕಾರ ಆಗುವಂಥದ್ದು ಅಂತ. ಇಷ್ಟು ಕಷ್ಟದ ಜೀವಗಳಿಗೆ ಅವರಿಗೆ ಕಣ್ಣೀರು ಮಿಡಿಯೋರು ಯಾರು? ಅವರಿಗೆ ಸಹಾಯ ಮಾಡೋರು ಯಾರು? ಅವ್ರನ್ನ ಶುಶ್ರೂಷೆ ಮಾಡೋರು ಯಾರು? ಎಷ್ಟು ಜನರಿಗೆ ಅಂಥ ವ್ಯವಸ್ಥೆಗಳು ಸಿಗ್ತದೆ ಅಂತ. ತುಂಬ ಜನರಿಗೆ ಸಿಕ್ಕೋದಿಲ್ಲ, ಪ್ರೀತಿ ಸಿಕ್ಕೋದಿಲ್ಲ. ಇಲ್ಲಿ ಆ ನವಚೇತನ ಕಾಳಜಿ ಕೇಂದ್ರ ಅನ್ನುವಾಗ ಕಾಳಜಿ ಇದೆಯಲ್ಲ, ಈ ಕಾಳಜಿಯೇ ಅಭಾವ ಇದ್ರದ್ದು ಅಂತ, ಅದೇ ಇಲ್ಲ ಅಂತ. ಸಮಯ ಹೋದಾಗೆ ದುಡ್ಡು ಪ್ರಧಾನ ಆಗ್ತಾ ಹೋಗ್ತಾ ಇದೆ, ಯಾಂತ್ರಿಕತೆಯೂ ಕೂಡ ಮುಖ್ಯ ಆಗ್ತಾ ಹೋಗ್ತಾ ಇದೆ. ಸಂಬಂಧಗಳು ದೊಡ್ಡದಲ್ಲ ಇವತ್ತು, ಹಾಗಾಗ್ತಾ ಇದೆ ಅಂತ. ಹಾಗಿರುವಾಗ ಈ ಕಾಳಜಿಯನ್ನು ಎಲ್ಲಿಂದ ಹುಡ್ಕೋಣ ಅಂತ, ಎಲ್ಲಿಂದ ತರೋಣ? ಯಾವ ಅಂಗಡಿಯಲ್ಲಿ ಸಿಗ್ತದೆ ಕಾಳಜಿದು? ಯಾವ ಪೇಟೆಯಲ್ಲಿ ಸಿಗ್ತದೆ ಅಂದರೆ ಎಲ್ಲಿಯೂ ಸಿಕ್ಕೋದಿಲ್ಲ ಇದು ಅಂತ. ಪುಣ್ಯ ಇದ್ದವರಿಗೆ ಸಿಗುವಂಥದ್ದು ಅಂತ. ಹಾಗಾಗಿ ಅಂತಹದ್ದೊಂದು ಕೆಲಸ ಇಲ್ಲಿ ಆಗ್ತಾ ಇದೆ ಅಂದರೆ ಅದಕ್ಕಿಂತ ದೊಡ್ಡ ಒಂದು ಸಂಗತಿ ಒಳ್ಳೆ ಸಂಗತಿ ಬೇರೆ ಏನೂ ಇಲ್ಲ. ಇಡೀ ಸಮಾಜ ಸ್ಪಂದಿಸಬೇಕು ಇದಕ್ಕೆ ಅಂತ. ಈಗ ಅಲ್ಲಿ ಪ್ರಶ್ನೆ ಇದೆ, ಶ್ಯಾಮ್ ಭಟ್ರು ತುಂಬ ದೊಡ್ಡ ಸೇವೆಯನ್ನು ನಮಗೆ ಚಿರಪರಿಚಿದ್ರು. ಶ್ಯಾಮ್ ಭಟ್ರು ಅವರು ಅನೇಕ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ, ನೋಡ್ತಾ ಬಂದಿದ್ದೆ ನಾವು. ಆದರೆ ಇದು ಆ ಎಲ್ಲ ಒಳ್ಳೆ ಕೆಲಸಗಳನ್ನ ಮುಕುಟಮಣಿ ಅಂತ ಇವತ್ತು ಮಾಡಿರೋ ಒಳ್ಳೆ ಕೆಲಸ, ಎಲ್ಲ ಒಳ್ಳೆ ಕೆಲಸಕ್ಕಿಂತ ತುಂಬ ಶ್ರೇಷ್ಠವಾಗಿರುವಂಥದ್ದು ಅಂಥ ಕೆಲಸ ನೀವು ಇವತ್ತಿಲ್ಲಿ ಮಾಡಿದ್ದೀರಿ. ತುಂಬ ಸಂತೋಷ ಆಗ್ತದೆ. ಅವರು ವಿಜ್ಞಾನದ ಕ್ಷೇತ್ರದಲ್ಲಿ ತುಂಬ ಸಾಧನೆ ಮಾಡಿದ್ದಾರೆ, ದೊಡ್ಡದೇ, ಚಿಕ್ಕದಲ್ಲ ಅದೇನು. ಆದರೆ ಇದರ ಮುಂದೆ ಅದು ಯಾವುದೂ ಕೂಡ ಅಲ್ಲ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ಅಲ್ಲೊಂದು ಪ್ರಶ್ನೆ ಇತ್ತು, ಹೇಗಪ್ಪ ಮುಂದೆ ನಡೆಸ್ಕೊಂಡು ಹೋಗುವಂಥದ್ದು ಅಂತ. ನಾವೆಲ್ಲ ಜೊತೆಯಾಗಬೇಕು ಅದಕ್ಕೆ ಅಂತ. ನೀವು ಗಮನಿಸಿ, ನೀವೆಲ್ಲ ಜೊತೆಯಾಗಬೇಕು ಅಂತ ನಾನು ನಿಮ್ಗೆ ಉಪದೇಶ ಮಾಡಲಿಲ್ಲ. ನಾವೆಲ್ಲ ನಮ್ಮನ್ನು ಸೇರಿದ ಹಾಗೆ ನಾವೆಲ್ಲ ಜೊತೆಯಲ್ಲಿದ್ದು ಈ ಕಾರ್ಯವನ್ನು ಬೆಂಬಲಿಸಬೇಕು. ಯಾಕೆಂದರೆ ಇಂಥದ್ದನ್ನು ಮಾಡುವವರೇ ತುಂಬ ದುರ್ಲಭ. ಇಂಥ ಮನಸ್ಸು ಮಾಡುವಂಥವ್ರು, ಧೈರ್ಯ ಮಾಡುವಂಥವ್ರು, ಯಾರಿಗ ಮನಸ್ಸು ಇದ್ದರೂ ಇರಬಹುದು, ಧೈರ್ಯ ಮಾಡುವಂಥವ್ರು ತುಂಬ ದುರ್ಲಭ. ಯಾರಾದರೂ ಮಾಡಿದಾಗ ಸಮಾಜ ಒಟ್ಟಿಗೆ ನಿಂತ್ಕೊಳ್ಬೇಕು, ಬೆಂಬಲ ಕೊಡಬೇಕು ಎಲ್ಲ ರೀತಿಯಿಂದ. ಅದು ತುಂಬ ಅಗತ್ಯ ಎಂಬುದಾಗಿ ನಾವು ಭಾವಿಸ್ತೇವೆ. ಯಾರಿಗೂ ಗೊತ್ತು ಈ ನಿಮ್ಮ ಕಥೆ ಮುಂದೆ ಏನು ಅಂತ ನಮಗೆ ಗೊತ್ತಿದೆಯಾ? ಇವತ್ತು ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ, ಕೈಕಾಲು ಚೆನ್ನಾಗಿದೆ, ಬುದ್ಧಿ ಚೆನ್ನಾಗಿದೆ, ನಾಳೆ ಏನು ಅಂತ ಕಂಡವ್ರು ಯಾರು ಅಂತ. ಅವತ್ತು ಯಾವ ಪುಣ್ಯ ನಿಮ್ಮ ಸಹಾಯಕ್ಕೆ ಬರ್ತದೆ ಅಂದರೆ ಇಂಥದ್ದು ನೀವು ಈ ಸಮಯದಲ್ಲಿ ಸ್ಪಂದಿಸಿದರೆ, ಇಂಥದ್ದಕ್ಕೆ ಏನಾದ್ರು ಸ್ಪಂದಿಸಿದರೆ ಆ ಪುಣ್ಯ ಅವತ್ತು ನಮ್ಮ ಸಹಾಯಕ್ಕೆ ಬರುವಂಥದ್ದು ಅಂತ. ಯಾಕೆಂದರೆ
ಪಾಪವಾಗಲಿ ಪುಣ್ಯವಾಗಲಿ ಅಂಥದ್ದಕ್ಕೆ ಅಂಥದ್ದೇ ಅಂತ. ಈಗ ಯಾರ್ದಾರು ಕಣ್ಣನ್ನು ತೆಗೆದವನಿಗೆ ಮುಂದೆ ಯಾವಾಗಲೂ ಕುರುಡು ಬರ್ತದೆ ಅಂತ ನಮ್ಮ ಪರಂಪರೆ ಹೇಳುವಂಥದ್ದು ಅಂತ. ಕಣ್ಣು ಕೊಟ್ಟವನಿಗೆ ಅಂಥದ್ದೇ ಆಗ್ತದೆ ಅಂತ, ಅದೇ ಥರದ ರೀತಿ ಶುಭ ಅವನಿಗೆ ಉಂಟಾಗ್ತದೆ ಅಂತ. ಹಾಗೆ ನಾವು ಇಂಥ ಕೆಲಸಗಳಿಗೆ ಸ್ಪಂದಿಸಿದರೆ ದೇವರು ನಮ್ಮ ಕೈ ಹಿಡಿತಾನೆ, ಮಾಡಬೇಕು ಎಂಬುದಾಗಿ ನಾವು ಭಾವಿಸುವಂಥದ್ದು. ಎಲ್ಲ ಒಳ್ಳೆಯದು ಇದೆ. ಗೋಶಾಲೆ ಇದೆ ಇಲ್ಲಿ, ಅದು ಕೂಡ ಗೋವು ಕೂಡ ಒಂದು ಮೂಕ ಪ್ರಾಣಿ. ಅದು ತನಗೇನು ಬೇಕು ಅಂತ ಹೇಳಲಿಕ್ಕೆ ಬರದೇ ಇರುವಂಥದ್ದು ಅಂತ. ಆದರೆ ತುಂಬ ಸಾತ್ವಿಕತೆ ಇರತಕ್ಕಂಥ, ತುಂಬ ಒಳಿತು ತುಂಬಿರ್ತಕ್ಕಂಥ ಒಂದು ಜೀವ ಅದು. ಅದು ಇವತ್ತು ಉಪೇಕ್ಷಿತ. ಅದು ಕೂಡ ತುಂಬ ಹಿಂಸೆಗೊಳಗಾಗ್ತಾ ಇರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಇಂಥ ಅನೇಕ ಒಳ್ಳೆಯ ಕೆಲಸಗಳು ಇಲ್ಲಿ ನಡೀತಾ ಇದೆ. ಸಾಯಿಬಾಬರ ಒಂದು ಪ್ರೇರಣೆ, ನಾವು ಅದನ್ನೇ ಈಗ ತಾನೇ ಅದನ್ನೇ ಹೇಳಿ ಬಂದು, ಹಿಂದಿನ ಸಭೆಯಲ್ಲಿ ಅದನ್ನೇ ನಾವು ಮಾತನಾಡಿ ಬಂದು, ಎಷ್ಟೋ ಬಾರಿ ನಮಗೆ ಇಂಥವರು ಗುರುಗಳು, ನಮಗೆ ಇಂಥವರು ದೇವರು, ಇಂಥವ್ರು ನಮಗೆ ಆದರ್ಶ ಅಂತೆಲ್ಲ ನಾವು ಹೇಳ್ತೇವೆ, ಅವ್ರನ್ನ ಎತ್ತಿ ಹಿಡಿತೇವೆ, ಎಲ್ಲ ಮಾಡ್ತೇವೆ. ಆದರೆ ಅವರು ಯಾವ ಆದರ್ಶಗಳನ್ನು ತೋರಿಸಿದ್ದಾರೋ ಅದನ್ನು ಜೀವನದಲ್ಲಿ ಆಚರಣೆ ಮಾಡೋದಿಲ್ಲ. ಅವರು ದೊಡ್ಡ ಭಾವಚಿತ್ರ ಹಾಕಿದರೆ ಆಯ್ತಾ ಅಂತ, ಅವ್ರ ಬಗ್ಗೆ ಒಂದು ಭಾಷಣ ಮಾಡಿದರೆ ಆಯ್ತಾ ಅಂತ, ಒಂದು ದೊಡ್ಡ ಸಭೆ ಸಮಾರಂಭ ಆ ಸಮಯದಲ್ಲಿ ಮಾಡಿದರೆ ಆಯ್ತಾ ಅಂತ. ಅವರು ಯಾವುದಕ್ಕೋಸ್ಕರ ಜೀವನ ಮಾಡಿರ್ತಾರೋ, ಜೀವನ ಇಡೀ ಯಾವುದನ್ನು ಮಾಡ್ತಾ ಬಂದಿರ್ತಾರೋ, ಯಾವುದಕ್ಕೆ ಅವರು ಪ್ರಸಿದ್ಧರೋ, ಯಾವುದು ಅವರಿಗೆ ತುಂಬ ಪ್ರಿಯವೋ, ಜೀವನಾಡಿಯೋ ಅಂಥದ್ದನ್ನು ಮಾಡಿದರೆ ಅವರಿಗೆ ನಿಜವಾದ ಪೂಜೆಯನ್ನು, ನಿಜವಾದ ಸೇವೆಯನ್ನು ಮಾಡಿದಂತೆ ಆಯಿತು. ಇದು ಈ 100ನೇ ಸಾಯಿಬಾಬಾ ಅವರ 100ನೇ ವರ್ಷದ ಆ ಜನ್ಮ ಶತಾಬ್ದಿ, ಆ ಒಂದು ದಿನದ ಕಾರ್ಯಕ್ರಮ ಅಂತ ನಮಗೆ ಅನಿಸ್ತಾ ಇಲ್ಲ ಅಂತ. ದಿವಸ ನಡೀತಾ ಇರ್ತದಲ್ಲ, ಇಲ್ಲಿ ಇಡೀ ವರ್ಷ ಆಗ್ತಾ ಇರ್ತದೆ ಇದು ಅಂತ. ಜನ್ಮ ಶತಾಬ್ದಿಯನ್ನು ನೀವು ಒಂದು ದಿನ ಆಚರಣೆ ಮಾಡಿದಂತೆ ಆಗಲಿಲ್ಲ ಅಂತ, ಅದರ ಬದಲು ನಿತ್ಯ ಆಚರಣೆ ಮಾಡಿದಂತೆ ಆಯಿತು. ಆ ತತ್ವಗಳನ್ನು ನೀವು ಇಲ್ಲಿ ಅನುಷ್ಠಾನಕ್ಕೆ ತಂದಂತೆ ಆಯಿತು. ಅದೇ ತುಂಬ ಅಗತ್ಯ ಇರುವಂಥದ್ದು. ಕೇವಲ ಸಭೆ ಸಮಾರಂಭ, ಹಾರತುರಾಯಿಗಳು, ಹೊಗಳಿಕೆಗಳು, ಇದರಿಂದ ಏನೂ ಆಗೋದಿಲ್ಲ ಅಂತ. ಏನಾದರೂ ಅವರ ಜೀವನದ ಆದರ್ಶ ಯಾವುದಿದೆಯೋ, ಅವರು ನೀಡಿದ ಸಂದೇಶ, ತತ್ವ ಯಾವುದಿದೆಯೋ ಅದನ್ನು ಅನುಷ್ಠಾನಕ್ಕೆ ತರಬೇಕು. ಆ ಕಾರಣಕ್ಕೋಸ್ಕರ ನಾವು ಇಲ್ಲಿಯ ಕಾರ್ಯಕರ್ತರ ಬಳಗದ ಬಗ್ಗೆ ತುಂಬ ಸಂತೋಷ ಪಡ್ತೇವೆ. ನೀವೆಲ್ಲ ಸೇರಿ ಈ ಕೆಲಸವನ್ನು ಮುಂದುವರಿಸಿ ಹೆಚ್ಚಿನ ಸ್ಪಂದನ ಇದಕ್ಕೆ ಒದಗಿ ಬರಲಿ. ನಾವಂತೂ ಅವರಿಗೆ ಕಾರ್ಯಕರ್ತರಿಗೆ ನಾವು ಹೇಳಿದ ಎಲ್ಲ ರೀತಿಯಿಂದಲೂ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಈ ಕಾರ್ಯದಲ್ಲಿ ಎಂದು ಸತತವಾಗಿ ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಈ ಕಾರ್ಯಕ್ಕೆ ನಾವು ಇದ್ದೇವೆ ಎಂಬುದನ್ನು ನಾವು ಹೇಳ್ತಾ, ಧರ್ಮ ಕಾರ್ಯಗಳನ್ನು ಅನೇಕ ರೀತಿಯಲ್ಲಿ ಮಾಡ್ಬೋದು. ಧರ್ಮ ಕಾರ್ಯಗಳನ್ನು ಧಾರ್ಮಿಕ ರೀತಿಯಲ್ಲೂ ಮಾಡ್ಬೋದು, ಈ ರೀತಿಯಲ್ಲೂ ಕೂಡ ಮಾಡ್ಬೋದು. ಇದು ಧರ್ಮ ಕಾರ್ಯವೇ ಹೋದಿದ್ದು. ಎಲ್ಲ ರೀತಿಯಲ್ಲೂ ಕೂಡ ಧರ್ಮ ಕಾರ್ಯ ತುಂಬ ಪವಿತ್ರವಾಗಿರುವಂಥ ಕಾರ್ಯ ಹೋದಿದ್ದು ಅಂತ. ಹಾಗಾಗಿ ತುಂಬ ಚೆನ್ನಾಗಿ ನಡೆಯಲಿ ಇದು ಎಂಬುದಾಗಿ ಆಶಂಸೆ ಮಾಡಿ, ಈ ನವಚೇತನ ನಿಜವಾಗಿಯೂ ನವಚೇತನವನ್ನು ಇಲ್ಲಿ ಯಾರು ಬರ್ತಾರೋ, ಯಾರು ಹಾಸಿಗೆ ಅಧೀನ ಆಗ್ತಾರೋ ಏಳಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಅಂಥ ಜೀವಗಳು. ಕೆಲವು ಜನ ದಿನ ಎಣಿಕೆ ಮಾಡ್ತಾ ಇರ್ತಾರೆ, ಕೊನೆ ದಿನಗಳನ್ನು ಎಣಿಕೆ ಮಾಡ್ತಾ ಇರ್ತಾರೆ. ಅಂಥವರಿಗೆಲ್ಲ ಒಂದು ನೆಮ್ಮದಿಯನ್ನು, ಒಂದು ಸಮಾಧಾನವನ್ನು, ಬದುಕಿನಲ್ಲಿ ಏನೋ ಒಂದು ಸಂತೋಷವನ್ನು ಕೊಡ್ತಕ್ಕಂಥ, ಪುನಶ್ಚೇತನವನ್ನು ಕೊಡ್ತಕ್ಕಂಥ ಸ್ಥಾನವಾಗಿ ಇದು ಮಾರ್ಪಡಲಿ. ಮತ್ತು ನಾವು ಹಾರೈಸೋದು, ಯಾರು ಏಳಲಿಕ್ಕಾಗದೆ ಇಲ್ಲಿ ಬರ್ತಾರಲ್ಲ ಅವರು ಎದ್ದು ಓಡಾಡುವಂತೆ ಆಗಲಿ ಅವರು ಅಂತ. ಅವರಲ್ಲಿ ಯಾರಾದರೂ ಕೆಲವರಾದರೂ ಕೂಡ ಎದ್ದು ಪುನಃ ತಮ್ಮ ಕೆಲಸ ಮಾಡಿಕೊಳ್ಳುವಂತೆ ಆದರೆ ಅಂಥ ಒಂದು ಸಂತೋಷ ಬೇರೆ ಏನೂ ಇಲ್ಲ. ಅಂಥ ಪವಾಡಗಳು ಇಲ್ಲಿ ನಡೀಲಿ ಅಂತ. ಅದು ನಡೆದಾಗ ಒಂದು ಈ ಮಂಡಿಗೆ ಒಂದು ಸಾರ್ಥಕತೆ, ಈ ಪ್ರಯತ್ನಕ್ಕೆ ಒಂದು ಧನ್ಯತೆ ಅದು ಬರುವಂಥದ್ದು. ಅಂಥ ಪವಾಡಗಳು, ಅಂಥ ಚಮತ್ಕಾರಗಳು ಇಲ್ಲಿ ನಡೀಲಿ. ಬಂದವರು ಸಂತೋಷವಾಗಿ ಆರೋಗ್ಯವಂತರಾಗಿ ಇಲ್ಲಿಂದ ಹೋಗುವಂತೆ ಆಗಲಿ ಎಂಬುದಾಗಿ ನಾವು ಆಶಂಸೆ ಮಾಡಿ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಹರಿಸ್ತೇವೆ. ಮತ್ತು ಈ ಶಾಂಭಟ್ ದಂಪತಿಗಳು ಈ ಸೇವೆಯನ್ನು ತುಂಬ ಪುಣ್ಯ ಕಾರ್ಯವನ್ನು ಮಾಡಿದವರು, ಹಾಗೂ ಉದಯಶಂಕರ್ ಮತ್ತು ಶಾರದಾ ದಂಪತಿಗಳು ಅವರ ಬಳಗ ಇವರೊಟ್ಟಿಗೆ ನಿಂತುಕೊಂಡಿರ್ತಕ್ಕಂಥವ್ರು, ಇವರೆಲ್ಲರನ್ನೂ ಈ ನವಚೇತನ ಕಾಳಜಿ ಕೇಂದ್ರದ ಉದ್ಘಾಟನೆ ಸಮಯದಲ್ಲಿ ಇವರೆಲ್ಲರನ್ನು ಪುಣ್ಯಚೇತನರು ಅಂತ ಘೋಷಣೆ ಮಾಡಿ, ನಿಜವಾಗಿಯೂ ಪುಣ್ಯಚೇತನರು ಎಲ್ಲರೂ ಕೂಡ ಅಂತ ಘೋಷಣೆ ಮಾಡಿ ಇದರಿಂದ ನಾವು ಪ್ರೇರಣೆ ಮಾಡಲಿಕ್ಕೆ ಬಯಸ್ತೇವೆ. ಎಲ್ಲರಿಗೂ ಒಳಿತಾಗಲಿ. ಈ ನೊಂದ ಜೀವಗಳಿಗೆ, ಅಸಹಾಯಕ ಜೀವಗಳಿಗೆ ಒಂದು ಆಸರೆ ದೊರಕುವಂಥ ಪುಣ್ಯ ಕಾರ್ಯ ತುಂಬ ಚೆನ್ನಾಗಿ ಇಲ್ಲಿ ನಡೀಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ ಕಿ. ಕಾರ್ಯನಿಮಿತ್ತ ಪರಮಪೂಜ್ಯ ಸ್ವಾಮೀಜಿಯವರು ಹರಿನಾಮ ನಮ್ಮ ಸಂಸ್ಥೆಯ ಎಲ್ಲ ಸ್ಟಾಫುಗಳು ಕೂಡ ಒಂದು ಸಲ ನವಚೇತನ ಕೇರ್ ಸೆಂಟರ್ನ ಎದುರುಗಡೆ ಬಂದು ನಿಲ್ಲಬೇಕಂತ. ಎಲ್ಲ ಸ್ಟಾಫುಗಳು ಕೂಡ ಅಲ್ಲಿ ಎದುರುಗಡೆ ಬಂದು ನಿಲ್ಲಬೇಕು ದಯವಿಟ್ಟು. ಹಾಗೆಯೇ ಉಳಿದ ಯಾರು ತಮ್ಮ ತಮ್ಮ ಸ್ಥಾನವನ್ನು ಬಿಡಬೇಡಿ. ಅವರು ತುರ್ತು ಕಾರ್ಯನಿಮಿತ್ತ ಇಲ್ಲಿಂದ ಸ್ವಾಮೀಜಿಯವರು ಹೋಗಬೇಕಾಗಿದೆ. ಅವರ ಕಾರ್ಯಕ್ರಮ, ಉಳಿದ ಕಾರ್ಯಕ್ರಮ ಮತ್ತು ಮುಂದುವರಿಯುತ್ತೆ. ಬಹುಶಃ ಒಂದು 5 ರಿಂದ 10 ನಿಮಿಷದ
ವಿರಾಮ ಆಗ್ಬೋದು. ಆದರೆ ಎಲ್ಲರೂ ಎದ್ದು ಹೋಗಿ ಒಂದು ಗೊಂದಲ ಆಗೋದು ಬೇಡ. ಅವರ ಸೂಚನೆಯಂತೆ ಅವರ ಸಾಯಿ ಸೇವಾಶ್ರಮದ ಸಿಬ್ಬಂದಿಗಳು ಮಾತ್ರ ಅವರು ಹೇಳಿದ ಸೂಚನೆಯಂತೆ ಸೇರಿಕೊಳ್ಳಿ. ತಜ್ಞ ವೈದ್ಯೆಯೂ ಆಗಿರುವಂಥ ಡಾಕ್ಟರ್ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರು ನಮ್ಮೊಂದಿಗಿದ್ದಾರೆ. ಅವರು ಈ ಕಾರ್ಯಕ್ರಮದ ಕುರಿತು ಎರಡು ಮಾತನಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜೊತೆಯಲ್ಲಿ ಕಾರ್ಯಕ್ರಮದ ರೂಪುರೇಷೆಯಲ್ಲಿ ಸ್ವಲ್ಪ ವಿಳಂಬ ಆಗಿದೆ, ಕ್ಷಮೆ ಇರಲಿ ಅಂತ ಕೋರ್ತಾ ಅವರು ವಿನಂತಿ ಮಾಡ್ತಾ ಇದ್ದಾರೆ. ಓಂ ಶ್ರೀ ಸಾಯಿರಾಮ್. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಜನ್ಮ ಶತಮಾನೋತ್ಸವದ ಶುಭವನ್ನು ಹಾರೈಸುತ್ತಾ, ಉದಯಣ್ಣ, ಶಾರದಕ್ಕ ಮತ್ತು ಅವರ ಇಡೀ ಟೀಮ್ ಮಾಡುವ ಈ ಕೆಲಸದ ಬಗ್ಗೆ ಹೇಳಲಿಕ್ಕೆ ಮಾತಿಲ್ಲ. ಜಗದ್ಗುರು ಅವರೇ ಹೇಳಿ ಆಗಿದೆ, ಅದು ಒಂದು ಪುಣ್ಯದ ಕೆಲಸ, ಯಾರು ಮಾಡಲಿಕ್ಕೆ ಬಯಸದಂತಹ ಕೆಲಸ, ಯಾರೂ ಆ ಕೆಲಸವನ್ನು ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಅಂತಹ ಕೆಲಸವನ್ನು ಅವರಿಬ್ಬರು
ಕಳೆದ 20 ವರ್ಷದಿಂದ ಮಾಡ್ತಾ ಇದ್ದಾರೆ ಅನ್ನೋದು ಅದಕ್ಕಿಂತ ಪುಣ್ಯ ಕೆಲಸ. ಅವರು ಸ್ವಾಮಿ ಹೇಳಿದ ಮಾರ್ಗವನ್ನು ಅವರಿಬ್ಬರು ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿದ್ದವರಿಗೆಲ್ಲ ಅದಕ್ಕಿಂತ ಏನು, ಅವರೇ ನಮಗೆ ಆ್ಯಕ್ಚುಲಿ ದೇ ಆರ್ ದ ರೋಲ್ ಮಾಡೆಲ್ಸ್ ಫಾರ್ ಆಲ್ ಆಫ್ ಅಸ್ ಟು ಲರ್ನ್ ಆ್ಯಂಡ್ ಟೇಕ್ ಫಾರ್ವರ್ಡ್ ಭಗವಾನ್ಸ್ ಮೆಸೇಜ್ ಆಫ್ ಮಾನವ ಸೇವೆಯೇ ಮಾಧವ ಸೇವೆ. ಯಾವಾಗಲೂ ಎಲ್ರಿಗೂ ನಾವು ನಮ್ಮಿಂದ ಆದಷ್ಟು ಸಹಾಯವನ್ನು ಮಾಡ್ತಾ ಇರಬೇಕು, ಯಾರಿಗೂ ನೋಯಿಸಬಾರ್ದು, ಹೆಲ್ಪ್ ಎವರ್ ಹರ್ಟ್ ನೆವರ್ ಅಂತ ಸ್ವಾಮಿ ಹೇಳಿರೋದನ್ನು ಅವರಿಬ್ಬರು ಆ ಹೇಳಿದ ಮಾತನ್ನು ಎಷ್ಟು ಕರೆಕ್ಟಾಗಿ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಅವ್ರ ಹತ್ರ ನಾವು ಕಲಿಬೇಕು. ನಾವು ಏನಿಲ್ಲಿ ಮಾತಾಡಲಿಕ್ಕೆ ನನಗೆ ಏನೂ ಇಲ್ಲ ಅಂತ ಹೇಳಿ ಅವರಿಗೆ ನಾನೊಂದು ಪ್ರಾರ್ಥನೆ ಮಾತ್ರ ಮಾಡಲಿಕ್ಕಾಗ್ಬೋದು ಸ್ವಾಮಿ ಹತ್ರ. ಅವರಿಬ್ಬರಿಗೂ ಸ್ವಾಮಿ ಆರೋಗ್ಯ ಆಯುಷ್ಯ ಇನ್ನಷ್ಟು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡುತ್ತಾ, ಇಂತಹ ಕೆಲಸವನ್ನು ಮಾಡಲಿಕ್ಕೆ ನನಗೂ ಸಹ ಸ್ವಾಮಿ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಅವರ ಹತ್ರ ನಾನು ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ ಇವತ್ತು. ಅಷ್ಟನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇಂತಹ ಒಳ್ಳೆ ಕೆಲಸ ಇನ್ನೂ ಹಲವಾರು ಆಗಲಿ, ಇಂತಹ ಎಲ್ರಿಗೂ ಸಹ ನಮ್ಮಿಂದ ನಾವು ಎಲ್ಲರೂ, ಸ್ವಾಮೀಜಿಯವರು ಹೇಳಿದರು, ನಾವು ಎಲ್ಲರೂ ಸೇರಬೇಕು, ಇಂತಹ ಕೆಲಸ ಮುಂದುವರಿಬೇಕಂತ ಹೇಳಿದರೆ ನಾವೆಲ್ಲರೂ ಸೇರೋಣ. ಅವರಿಗೆ ಇಬ್ಬರಿಗೆ ಎರಡೆರಡೇ ಕೈ ಇರೋದು, ನಮ್ಮ ಕೈಗಳೆಲ್ಲ ಸೇರಿದ್ರೆ ಅವರಿಗೆ ಎಷ್ಟು ಬಲ ಬರ್ಬೋದು. ಅವರಿಗೆ ನಾವೆಲ್ಲರೂ ಕೂಡ ಆಂಜನೇಯನ ಬಲವನ್ನು ಕೊಟ್ಟು ಇಂತಹ ಒಳ್ಳೆ ಕೆಲಸವನ್ನು ಮುಂದುವರಿಸಲಿಕ್ಕೆ ಸಹಾಯ ಮಾಡೋಣ ಅಂತ ಎಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಸಂಗೀತದ ಮೂಲಕ ಮನಸ್ಸನ್ನು ಮುದಗೊಳ್ಳುತ್ತಾ ದೇಹಕ್ಕೆ ಚಿಕಿತ್ಸೆಯನ್ನು ಕೊಡುವಂಥ ಡಾಕ್ಟರ್ ವಿಜಯಲಕ್ಷ್ಮೀ ಸುಬ್ರಹ್ಮಣ್ಯಂ ಅವರಿಗೆ ಸಮಯೋಚಿತವಾಗಿ ಮಾತನಾಡಿದ್ದೀರಿ. ತಮಗೆ ಧನ್ಯವಾದಗಳು. ಈಗ ಈ ದಿನದ ಇನ್ನೊಬ್ಬ ಅತಿಥಿ ಶ್ರೀ ಹಿರಣ್ಯ ಮಹಾಲಿಂಗ ಭಟ್ರು. ಇವರು ಆಗಲೇ ಹೇಳಿದೆ, ಬಾಯಾರನ ಸತ್ಯಸಾಯಿ ಸೇವಾ ಸಮಿತಿಯ ಪ್ರಶಾಂತಿ ವಿದ್ಯಾಸಂಸ್ಥೆಯ ಟ್ರಸ್ಟಿಗಳು ಮತ್ತು ಕಾಸರಗೋಡು ಜಿಲ್ಲಾ ಸತ್ಯಸಾಯಿ ಸೇವಾ ಸಮಿತಿಯ ಅಧ್ಯಕ್ಷರು. ಇಲ್ಲೊಂದು ನಾನು ಹೇಳಬೇಕು, ಬಾಯಾರನ ಪ್ರಶಾಂತಿ ವಿದ್ಯಾಸಂಸ್ಥೆಗೆ ಎಷ್ಟು ಭೂಮಿ ಬೇಕೋ ಅದನ್ನು ಕೊಡುಗೆ ಕೊಟ್ಟವರು ಇವರು ಕುಟುಂಬದವರು. ಅಂಥ ಒಬ್ಬರು ದಾನಿ. ಅಂದರೆ ಈ ಸತ್ಯಸಾಯಿ ಬಾಬಾರವರ ಒಂದು ವಿಚಾರಧಾರೆಯ ಸಂಸ್ಕೃತಿಗೂ ಅದರಲ್ಲಿರುವಂಥ ವ್ಯಕ್ತಿಗಳಿಗೂ ಹೇಗೆ ಸಂಬಂಧ ಉಂಟು ಅಂತ ಗೊತ್ತಾಗುತ್ತೆ. ಈಗ ಮಹಾಲಿಂಗ ಭಟ್ರು ಎರಡು ಮಾತಾಡ್ತಾರೆ. ಓಂ ಶ್ರೀ ಸಾಯಿರಾಮ್. ಭಗವಾನ್ ಬಾಬಾರವರ ಪವಿತ್ರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಈ ಹೊತ್ತಿನ ಈ ಸಮಾರಂಭದ ದಿವ್ಯ ಉಪಸ್ಥಿತಿಯಲ್ಲಿದ್ದು ಈಗ ತಾನೇ ಅನುಗ್ರಹ ಭಾಷಣವನ್ನು ಪೂರೈಸಿ ಕೆಲಸದ ಒತ್ತಡದಿಂದ ತೆರಳಿರುವಂತಹ ನಮ್ಮ ರಾಘವೇಶ್ವರ ಶ್ರೀ ಶ್ರೀ ಭಾರತಿಗಳರ ಪುಣ್ಯ ಪಾದಗಳಿಗೆ ಭಕ್ತಿಪೂರ್ವಕ ನಮನಗಳು. ಪ್ರಶಾಂತಿ ಸೇವಾ ಟ್ರಸ್ಟ್ ನಮ್ಮ ಅಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ, ಅಡ್ವೊಕೇಟ್ ಐ.ವಿ. ಭಟ್. 25 ವರ್ಷಗಳಿಂದ ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ. ಅವರ ಎದುರು ನಾನು ಏನಾದರೂ ಹೇಳಿದರೆ ಅದು ಬಾಲಿಶ ಆದೀತು ಅಂತೇಳಿ ಅವರ ಕ್ಷಮೆಯನ್ನು ಕೇಳಿಕೊಳ್ತೇನೆ. ಈ ದಿನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ 100ನೇ ಜನ್ಮದಿನ. ಇದು ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ ಹಾಗೆ 140 ದೇಶಗಳಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಧ್ಯಾತ್ಮಿಕ ಸೇವಾ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತಾ ಇದೆ. ಅದರ ಒಂದು ತುಣುಕು ಈ ಹೊತ್ತು ದೈಗೋಳಿಯಲ್ಲಿ ಕೂಡ ನಡೀತಾ ಇದೆ. ಈಗ ತಾನೇ ನಿರೂಪಕರು ಹೇಳಿದಾಗೆ ಕಳೆದ 18 ವರ್ಷಗಳಿಂದ ಏಕರೀತಿಯಾಗಿ ಸೇವೆ ನನ್ನ ಜೀವನದ ಪರಮ ಧ್ಯೇಯ ಎಂದು ನಂಬಿಕೊಂಡು ಬಂದಂತಹ ಡಾಕ್ಟರ್ ದಂಪತಿಗಳು ಹಾಗೂ ಅವರ ಸಂಗಡಿಗರು ಈ ನಡೆಸಿಕೊಂಡು ಬರುತ್ತಿರುವಂತಹ ಈ ಒಂದು ಆಶ್ರಮ ಇದೊಂದು ಅಭೂತಪೂರ್ವ. ನಮಗೆ ನಮ್ಮ ಮನೆಯಲ್ಲಿ ಒಬ್ಬ ವೃದ್ಧರಿದ್ದರೆ, ಒಬ್ಬರು ಅಸೌಖ್ಯರಿದ್ದರೆ ನಮಗೆ ನೋಡಿಕೊಳ್ಳಿಕ್ಕೆ ಆಳುಗಳು ಬೇಕಾಗ್ತದೆ. ಹೋಮ್ ನರ್ಸನ್ನು ಇಟ್ಕೊಳ್ತೇವೆ, ನಮಗೆ ಅವರ ಚಾಕರಿ ಮಾಡಲಿಕ್ಕೆ ಆಗೋದಿಲ್ಲ, ಅಸಹ್ಯ ಆಗುತ್ತದೆ. ಇಂಥ ಒಂದು ಹೀನ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇವತ್ತು ಇದೆ. ಅತ್ಯುತ್ತಮ ಕಾರ್ಯ. ಒಟ್ಟಿಗೆ ಇಬ್ಬರು ವೈದ್ಯರು ದಂಪತಿಗಳು. ಜಸ್ಟ್ ಒಂದು ಸರ್ತಿ ಆಲೋಚನೆ ಮಾಡೋಣ, ಅವರಿಗೆ ಐಹಿಕ ಸುಖಭೋಗಗಳನ್ನು ಎಷ್ಟು ಕೂಡ ಅನುಭವಿಸ್ಬೋದು. ಇಬ್ಬರು ಕೂಡ ವೈದ್ಯರು, ಸಾಕಷ್ಟು ಸಂಪಾದನೆ ಮಾಡ್ಬೋದು.
ಈ ಎಲ್ಲ ಇದರ ಮಧ್ಯೆ ಅದನ್ನೆಲ್ಲ ಒಂದು ಬದಿಗೆ ಸೈಡ್ ಅಂತೇಳಿ ಇಟ್ಟುಕೊಂಡು ಮುಖ್ಯ ಜೀವನದ ಗುರಿಯಾಗಿ ಭಗವಾನ್ ಬಾಬಾರವರ ಆಶಯದಂತೆ, ಅವರ ಸಂದೇಶದಂತೆ, ಅವರ ಉಪದೇಶದಂತೆ ಸೇವೆ, ಸೇವಾ ಹಿ ಪರಮೋ ಧರ್ಮ, ತ್ಯಾಗನೈಕೆ ಅಮೃತತ್ವ ಮನುಷ್ಯ, ಇದು ನಮಗೆ ಹೇಳಿಕೊಟ್ಟಂತಹ ಧ್ಯೇಯವಾಕ್ಯ. ಈ ಎರಡು ಧ್ಯೇಯವಾಕ್ಯಗಳನ್ನು ತಮ್ಮ ಜೀವನದಲ್ಲಿ ಸಕ್ರಿಯವಾಗಿ ಅಳವಡಿಸಿಕೊಂಡು ಅದೇ ಪ್ರಕಾರ ನಡೀತಾ ಇರುವುದಂದರೆ ಅದು ಒಂದು ಅವರ ಕ್ರಿಯಾಶಕ್ತಿ, ಅವರ ಇಚ್ಛಾಶಕ್ತಿ, ಇನ್ನೊಂದು ಅದಕ್ಕೆ ಭಗವಂತನ ಸಂಪೂರ್ಣ ಅನುಗ್ರಹ, ಮತ್ತೊಂದು ನಿಮ್ಮೆಲ್ಲರ ಪೂರ್ಣ ಸಹಕಾರ ಅಂತೇಳಿ ಭಾವಿಸ್ತೇನೆ. ಒಬ್ಬ ವ್ಯಕ್ತಿಗೆ ಏನನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ 10 ಜನ ಕೈ ಜೋಡಿಸಿದರೆ ಮಾತ್ರ ಆ ಒಂದು ಕಾರ್ಯ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ. ನನ್ನನ್ನು ಅತಿಥಿಗಳಂತ ಹೇಳಿದರು, ಸಂಕೋಚ ಆಗ್ತದೆ. ನಾನು ಖಂಡಿತ ಅತಿಥಿ ಅಲ್ಲ, ನಾನು ನಿಮ್ಮೊಟ್ಟಿಗೆ ನಾನು ಒಬ್ಬ. ಆಶ್ರಮ ಆರಂಭವಾದಿಂದಲೇ ಡಾಕ್ಟರ್ ದಂಪತಿಗಳ ಒಡನಾಟ, ಅದಕ್ಕೂ ಮೊದಲೇ ನಮಗೆ ಸಂಪರ್ಕ ಇತ್ತು. ಆಶ್ರಮ ಆರಂಭ ಆದ ನಂತರ ಆ ಸಂಪರ್ಕ ಗಾಢವಾಗಿತ್ತು ಬಂತು. ನನ್ನ ಜೀವನದಲ್ಲಿ ನಾನು ಇವತ್ತೊಂದು ನೆನಪಿಸಿಕೊಳ್ಳೊಂದು ವ್ಯಕ್ತಿತ್ವ ಇದ್ದರೆ, ನಾನು ಯಾವತ್ತೂ ನಮ್ಮ ಮಕ್ಕಳಿಗೆ ಉಪದೇಶಿಸೋದಿದ್ದರೆ ಡಾಕ್ಟರ್ ದಂಪತಿಗಳನ್ನು ನೋಡಿ ಅಂಥೇಳಿ. ಅದರೊಟ್ಟಿಗೆ ನಮಗೆ ಹಿರಿಯರಾದಂಥ ಕಿಲಿಂಗಾರ ಸಾಯಿರಾಮ್ ಭಟ್ರಿದ್ದರು. ಅವರು ಕೂಡ ಜೀವನವಿಡೀ ಪರೋಪಕಾರಕ್ಕಾಗಿ ತಮ್ಮ ಜೀವನವನ್ನು ಸಾಗಿಸಿದರು. ಯಾರು ಸ್ವಾಮಿಯನ್ನು ಸಂಪೂರ್ಣ ನಂಬ್ತಾರೋ, ಯಾರು ಸ್ವಾಮಿಯನ್ನು ದೇವರು ಅಂತೇಳಿ ನಂಬ್ತಾರೋ, ಆ ಸ್ವಾಮಿ, ಆ ದೇವರು ಹೇಳಿದ್ದನ್ನು ಚಾಚು ಚಪ್ಪದೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂಥ ಮೇರು ವ್ಯಕ್ತಿತ್ವದ ಇಬ್ಬರು ವ್ಯಕ್ತಿಗಳು. ಅಂಥವರ ಮುಂದೆ ನಾವು ಬಹಳಷ್ಟು ಚಿಕ್ಕವರು. ಇವತ್ತು ನವಚೇತನ ಹೊಸ ಕಟ್ಟಡ ಶುರುವಾಗಿದೆ. ನಾನು ಮೊದಲೊಂದು ಸರ್ತಿ ಬಂದು ಇಲ್ಲೇ ಹೇಳಿದ ನೆನಪಿದೆ. ಆ ದಿವಸ ಡಾಕ್ಟರ್ ಹೇಳಿದರು, ಇವರಿಗೆ ಎಲ್ಲಿಂದ ದುಡ್ಡು ಬರ್ತದೆ, ಪುಟಭರ್ತಿಯಿಂದ ಚಿನ್ನ ಬರ್ತದೆ, ಚಿನ್ನದ ಗಟ್ಟಿ ಬರ್ತದೆ ಅಂಥೇಳಿ ಊರಿನವರು ಆಡಿಕೊಳ್ತಾ ಇದ್ದರು ಅಂಥೇಳಿ. ಆವತ್ತು ನಾನೊಂದು ಹೇಳಿದ ಮಾತು ನನಗೆ ಇವತ್ತು ಕೂಡ ನೆನಪಿದೆ. ಚಿನ್ನ ಬರ್ತಾ ಇಲ್ಲ, ಆದರೆ ಚಿನ್ನದಂಥ ಮನಸ್ಸಿರುವ ನಮ್ಮ ಸಹಕಾರಿಗಳು ನಮ್ಮೊಟ್ಟಿಗಿದ್ದಾರೆ. ಇವತ್ತು ನವಚೇತನದವರ ಮೂಲಕ ಚಿನ್ನದಂಥ ಒಂದು ಕಟ್ಟಡ ಅಲ್ಲಿ ನಿರ್ಮಾಣ ಆಗಿದೆ. ಇದು ಅವರ ಚಿನ್ನದಂಥ ಮನಸ್ಸಿಗೆ ದ್ಯೋತಕ. ನಾನು ಅಂದು ಹೇಳಿದ ಮಾತು ಇವತ್ತು ಸತ್ಯ ಆಯಿತು ಅಂತೇಳಿ ನಾನು ನನ್ನನ್ನೇ ಹೆಮ್ಮೆ ಪಟ್ಟು ಕೊಡ್ತೇನೆ. ಯಾಕೆಂತ ಹೇಳಿದರೆ ಇವತ್ತು ಆಸ್ಪತ್ರೆಗೆ ಹೋಗ್ತೇವೆ, ಫಿಸಿಯೋಥೆರಪಿ ಮಾಡ್ತಾರೆ, ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಡ್ತಾರೆ, ಕಡೆಗೆ ಅಲ್ಲಿ ಇಷ್ಟು ಬಿಲ್ಲು, ನಮ್ಮ ಕಿಸೆಯಲ್ಲಿ ಇಲ್ಲದಷ್ಟು, ನಾವು ಯೋಚಿಸಲಾರದಷ್ಟು ದೊಡ್ಡ ಬಿಲ್ಲು ನಮಗೆ ಕೊಡ್ತಾರೆ. ಇವತ್ತು ಸಾಯಿನಿಕೇತನದಲ್ಲಿ ಆಗಲಿ ಅಥವಾ ನಾವು ಮುಂದೆ ನಡೆಸಲಿಕ್ಕಿರುವಂತಹ ನವಚೇತನದಲ್ಲಾಗಲಿ ಬಿಲ್ಲಿಂಗ್ ವ್ಯವಸ್ಥೆ ಇರೋದಿಲ್ಲ. ನೀವು ನಮ್ಮವರು, ಇಲ್ಲಿಗೆ ಬಂದಂಥ ಅಶಕ್ತರು ನಮ್ಮವರು, ನಮ್ಮ ಕುಟುಂಬದವರು, ನಮ್ಮಣ್ಣ ತಮ್ಮಂದಿರು, ನಮ್ಮ ಅಪ್ಪ ಚಿಕ್ಕಮ್ಮಂದಿರು ಅಂತೇಳಿ ಆ ಒಂದು ಮನೋಭಾವನೆಯಿಂದ ದುಡಿತಿರುವಂಥ ಒಂದು ದೊಡ್ಡ ಒಂದು ಪರಿವಾರ ಡಾಕ್ಟರ್ ಸುತ್ತಮುತ್ತ ಇದೆ. ಅದರಿಂದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗ್ತಾ ಇದೆ. ಅವರ ಒಂದು ಧ್ಯೇಯ, ಅವರ ಒಂದು ಆಶಯ, ಅವರ ಒಂದು ಕಾರ್ಯತತ್ಪರತೆಗೆ ನಾವೆಲ್ಲರೂ ಅವರಿಗೊಂದು ಹ್ಯಾಟ್ಸಪ್ ಮಾಡೋಣ. ಹಾಗೆ ನವಚೇತನದಲ್ಲಿ ಆಗಲಿ ಆಶ್ರಮದಾಗಲಿ ಜನ ಜಾಸ್ತಿ ಆಗಬೇಕು ಅಂತೇಳಿ ನಾನು ಆಶಿಸ್ತಾ ಇಲ್ಲ. ಜನಸಂಖ್ಯೆ ಜಾಸ್ತಿ ಬರಬೇಕು ಅಂತೇಳಿ ನಾವು ಆಶಿಸಲೇಬಾರ್ದು. ಆದರೆ ಬಂದಂಥ ಜನರಿಗೆ, ಬಂದಂಥ ಅಶಕ್ತರಿಗೆ, ಬಂದಂಥ ರೋಗ ಪೀಡಿತರಿಗೆ ಯೋಗ್ಯವಾದ ಅತ್ಯುತ್ತಮ ಚಿಕಿತ್ಸೆ ಕೊಡಬೇಕು. ಇದು ನಮ್ಮ ಮನಸ್ಸು. ಅವರು ಸಂತೋಷವಾಗಿ ಚೆನ್ನಾಗಿರಬೇಕು, ಮಾನಸಿಕವಾಗಿ ಚೆನ್ನಾಗಿರಬೇಕು, ದೈಹಿಕವಾಗಿ ಚೆನ್ನಾಗಿರಬೇಕು. ಮುಂದೊಂದು ಕಾಲದಲ್ಲಿ ಗುಣವಾದಾಗ ಅವರವರ ಕುಟುಂಬದವನ್ನು ಸೇರಿಕೊಂಡು ಸಮಾಜಕ್ಕೆ ಒಂದು ಉಪಯುಕ್ತ ವ್ಯಕ್ತಿಗಳಾಗಬೇಕು. ಇಂಥ ಒಂದು ಕಾರ್ಯ ಇವತ್ತಿಲ್ಲಿ ನಡೀತಾ ಇದೆ. ನಿಮ್ಮೊಟ್ಟಿಗೆ ಇರಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಪವಿತ್ರವಾದ ವೇದಿಕೆ ಈಗ ತಾನೇ ನಮ್ಮ ಗುರುಗಳು ಇಲ್ಲಿಂದ ಚಿತ್ತೈಸಿದ್ದಾರೆ. ಅಂಥ ಒಂದು ಪವಿತ್ರ ವೇದಿಕೆಯಲ್ಲಿ ನಿಮ್ಮೆಲ್ಲರ ಸೇವಾಜೀವಿಗಳೊಟ್ಟಿಗೆ, ಸೇವಾಜೀವಿಗಳಿಗೆ ಸಹಕಾರ ಮಾಡುವವರೊಟ್ಟಿಗೆ ಒಂದಷ್ಟು ಹೊತ್ತು ಸಮಯವನ್ನು ಕಳೆಯುವುದಂದರೆ ಅದೇ ನನ್ನ ಜೀವನದ ಭಾಗ್ಯ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಶ್ರೀ ಸ್ವಾಮಿ ನಮಗೆಲ್ಲರಿಗೂ ಆಯುರಾರೋಗ್ಯ, ಸುಖ, ಸಂಪತ್ತು, ಸೌಕರ್ಯಗಳನ್ನು ನೀಡಿ, ನಮ್ಮೆಲ್ಲರಲ್ಲಿ ಒಗ್ಗಟ್ಟನ್ನು ನೀಡಲಿ, ನಮ್ಮಿಂದ ಇನ್ನೂ ಹೆಚ್ಚು ಸಮಾಜ ಸೇವೆ ಆಗಲಿ, ನಮ್ಮಿಂದ ಇನ್ನೂ ಹೆಚ್ಚು ಜನಕ್ಕೆ ಉಪಕಾರವಾಗಲಿ, ಆ ಮೂಲಕ ನಮ್ಮ ಜೀವನವು ಧನ್ಯವಾಗಲಿ ಅಂತೇಳಿ ಹಾರೈಸ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಸಾಯಿರಾಮ್. ಅತಿಥಿ ಅಂತ ಕರೆದ ಮಾಲಿಂಗ ಭಟ್ರು ಇಲ್ಲೊಬ್ಬ ಕಾರ್ಯಕರ್ತ ಅಂತ ಹೇಳಿದರು. ಭಾಳ ಸಂತೋಷ. ಇನ್ನೊಂದು ಮಾತು ನಾನು ಸೇರಿಸ್ತೇನೆ ವೈಯಕ್ತಿಕವಾಗಿ. ಒಬ್ಬರೊಬ್ಬರಲ್ಲ, ನವಚೇತನದಲ್ಲಿ 100 ಮನೆ ಇದೆ. ನವಚೇತನ ರಿಟೈರ್ಮೆಂಟ್ ಟೌನ್ಶಿಪ್ಪಲ್ಲಿ ಆ 100 ಮನೆಯಲ್ಲೂ ಕಾರ್ಯಕರ್ತರು ಇದೆ ಇನ್ಮೇಲೆ. ಹಾಗೆಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಮಾಲಿಂಗ ಭಟ್ರಿಗೆ ಧನ್ಯವಾದಗಳು. ಇಬ್ಬರು ಅತಿಥಿಗಳು ನಮ್ಮೊಟ್ಟಿಗೆ ಸೇರಿದ್ದಾರೆ ನಮ್ಮನ್ನು ಹರಿಸಲಿಕ್ಕೆ.
ಒಂದು ಕಾಸರಗೋಡಿನ ಅತ್ಯಂತ ಹಿರಿಯ ವಕೀಲರು, ಹಿರಿಯ ಸಮಾಜ ಸೇವಾ ಕಾರ್ಯಕರ್ತರಾದಂಥ ಶ್ರೀ ಐ ವಿ ಭಟ್ರು ಮತ್ತು ಪ್ರಶಾಂತಿ ಸೇವಾ ಟ್ರಸ್ಟಿನ ಬಾಯಾರ್ನ ಅದರ ಅಧ್ಯಕ್ಷರು ಕೂಡ, ಮತ್ತು ಇಲ್ಲಿಯ ಸಾಯಿ ನಿಕೇತನ ಸೇವಾ ಟ್ರಸ್ಟಿನ ಫೌಂಡರ್ ಟ್ರಸ್ಟಿ ಕೂಡ. ಬಹುಶಃ ನಾನು ಹೀಗೆ ಹೇಳ್ತಾ ಹೋದರೆ ಇನ್ನೂ ಬಹುಶಃ ಇದ್ದಿರ್ಬೋದು. ಬಹುಶಃ ಅಂಥ ಒಬ್ಬರು ಹಿರಿಯ ವ್ಯಕ್ತಿ, ಹಿರಿಯ ಚೇತನ ಐ ವಿ ಭಟ್ರು ನಮ್ಮೊಂದಿಗಿದ್ದಾರೆ. ಜೊತೆಯಲ್ಲಿ ಹವ್ಯಕ ಬಿಸ್ನೆಸ್ಗಳಲ್ಲಿ ಬಹಳ ಒಂದು ಸಫಲವಾದ ಬಿಸ್ನೆಸ್ಸನ್ನು ಮಾಡಿದಂಥ ಅನನ್ಯ ಫೀಡ್ಸ್ನ ದಿವಾಣ ಗೋವಿಂದ ಭಟ್ರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ನಮ್ಮ ಇಂದಿನ ನವಚೇತನ ಕೇರ್ ಸೆಂಟರ್ನ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಇಂದು ನಾವೊಂದು ವೆಬ್ಸೈಟನ್ನು ಲಾಂಚ್ ಮಾಡಬೇಕು ನವಚೇತನ ಕೇರ್ ಸೆಂಟರ್ ಬಗ್ಗೆ. ಯಾರಿಗೆ ಆದರೂ ಎಲ್ಲಿ ಆದರೂ ಅದರ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲವಾಗುವಂಥ ಈ ಒಂದು IT ಯುಗದಲ್ಲಿ ಆ ಒಂದು ವೆಬ್ಸೈಟನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ಶ್ರೀಯುತ ಹಿರಿಯರಾದ ಐ ವಿ ಭಟ್ರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅವರಿಗೆ ಸಹಕಾರಿಯಾಗಿ ಶ್ರೀ ಪವನ್ ಕುಮಾರ್ ಇದ್ದಾರೆ. ವೆಬ್ಸೈಟನ್ನು ಉದ್ಘಾಟನೆ ಮಾಡಿದಂಥ ಐ ವಿ ಭಟ್ರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಅವರು ಎರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ನನ್ನ ಎಲ್ಲ ಸ್ನೇಹಿತರಿಗೂ, ಈ ನನ್ನ ಮುಂದೆ ಸಭಾಭವನದಲ್ಲಿ ಆಸೀನರಾದ ತಮಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಸಾಯಿಬಾಬಾರ 100ನೇ ಜನ್ಮ ಶತಮಾನೋತ್ಸವ ಈ ದಿನದಲ್ಲಿ ಈ ಸ್ಥಳದಲ್ಲಿ ನವಚೇತನ ಕೇರ್ ಸೆಂಟರ್ ಆರಂಭವಾಗುವ ಒಂದು ಸುಯೋಗ ವಿಶೇಷವಾದದ್ದು. ಅದರಲ್ಲಿ ಭಾಗವಹಿಸುವುದಕ್ಕೆ ನನಗೂ ಸಾಧ್ಯ ಆಯಿತು ಅನ್ನುವ ಸಂತೋಷ ಇದೆ. ಈ ಕಾರ್ಯದಲ್ಲಿ ಶ್ರೀ ಮಾಲಿಂಗ ಭಟ್ರು ಸಾಯಿ ಸೇವಾ ಸಂಸ್ಥೆಗಳ ವಿಚಾರವಾಗಿಯೂ ಈ ಸಂಸ್ಥೆಯ ವಿಚಾರವಾಗಿಯೂ ಹೇಳಿದ ಮಾತುಗಳನ್ನೆಲ್ಲ ನಾನು ಕೂಡ ಸಂಬಂಧಿಸಿ ಅದಕ್ಕೆ ನನ್ನದು ಕೂಡ ಒಂದು ಸಪೋರ್ಟ್ ಇದೆ. ಅದನ್ನು ನಾನು ಪುರಸ್ಕರಿಸ್ತೇನೆ ಅಂತ ಹೇಳುತ್ತಾ, ಈ ಸಾಯಿ ನಿಕೇತನ ಆಶ್ರಮ ಕಳೆದ ಹಲವು ವರ್ಷಗಳಿಂದ ನಡೀತಾ ಇದೆ. ಶ್ರೀ ಡಾಕ್ಟರ್ ಉದಯ್ ಕುಮಾರ್ ಮತ್ತು ಡಾಕ್ಟರ್ ಶಾರದಾ ಅವರು ಶ್ರದ್ಧೆಯಿಂದ ಮಾಡ್ತಾ ಇರುವ ಕೆಲಸವನ್ನು ನಾನು ನೋಡಿದ್ದೇನೆ. ಅವರಿಗೆ ಭಗವಂತ ಎಲ್ಲ ಆಯುರಾರೋಗ್ಯ ಸೌಭಾಗ್ಯಗಳನ್ನಿತ್ತು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಅವಕಾಶ ಅವರಿಗೆ ಸಿಕ್ಕಲಿ. ಅದನ್ನು ನೋಡುವ ಭಾಗ್ಯ ನನ್ನಂಥ ಅವರಿಗೂ ಇಲ್ಲಿ ಸೇರಿದ ಎಲ್ಲ ಜನರಿಗೂ ಇನ್ನೂ ಕೂಡ ನೋಡುವ ಅವಕಾಶ ಲಭಿಸಲಿ ಅಂತ ಪ್ರಾರ್ಥಿಸ್ತೇನೆ. ನಾನು ವಿಶೇಷವಾಗಿ ಹೇಳಬೇಕಾದೇನಿಲ್ಲ, ಹೇಳುವಷ್ಟು ಶಕ್ತಿಯೂ ಇಲ್ಲ. ಹಾಗಾಗಿ ಇನ್ನೊಮ್ಮೆ ಈ ಕಾರ್ಯದಲ್ಲಿ ಸತ್ಕಾರ್ಯದಲ್ಲಿ ಸಹಕರಿಸಿದ ಡಾಕ್ಟರ್ ಶ್ಯಾಮ್ ಭಟ್ರು ಅವರ ಶ್ರೀಮತಿಯವರು ಹಾಗೂ ಎಲ್ಲ ಕೈ ಜೋಡಿಸಿದ ಎಲ್ಲ ಜನರಿಗೂ ಕೂಡ ಇನ್ನೊಮ್ಮೆ ವಂದನೆಗಳನ್ನು ಹೇಳ್ತಾ, ನಿಮ್ಮ ಒಳ್ಳೆಯ ಕೆಲಸ ಮುಂದುವರಿಯಲಿ, ಅದನ್ನು ನೋಡುವ ಸೌಭಾಗ್ಯ ಈ ಊರಿನ ಜನರಿಗೆ ಇರಲಿ ಅಂತ ಪ್ರಾರ್ಥಿಸ್ತಾ ನನ್ನ ಎರಡು ಮಾತುಗಳನ್ನು. ಶ್ರೀಯುತ ಐ ವಿ ಭಟ್ರು ವೆಬ್ಸೈಟನ್ನು ಉದ್ಘಾಟನೆ ಮಾಡ್ತಾ ಅವರು ಆಡಿದ ಮಾತುಗಳು ಹಿರಿತನದಿಂದ ಕೂಡಿದ ಒಂದು ಆಶೀರ್ವಾದ ನಮಗೆಲ್ಲರಿಗೂ. ಒಂದು ಮಾತು ಹೇಳಿದ್ರು ಅವರು, ಅದನ್ನು ಮುಂದೆ ಬೆಳೆಯುವಂಥ ನೋಡುವ ಭಾಗ್ಯ ತಮಗಿರಲಿ ಅಂತ. ಖಂಡಿತವಾಗಿಯೂ ಸದುದ್ದೇಶ ಇದ್ದಲ್ಲಿ
ಸಚ್ಚಾರಿತ್ರ್ಯ ಇದ್ದಲ್ಲಿ, ಒಳ್ಳೆಯ ಮನಸ್ಸಿದ್ದಲ್ಲಿ ಖಂಡಿತ ಭಗವಂತ ಇನ್ನಷ್ಟು ಆಯುಷನ್ನು ಅವರಿಗೆ ಕೊಡ್ತಾನೆ. ಅಂಥ ಒಂದು ಕೊಡಲಿ ಅಂತ ನಾವೆಲ್ಲರೂ ಹಾರೈಸೋಣ. ಅವರಿಗೆ ಧನ್ಯವಾದಗಳು. ಆಗ ಇವರು ಉದ್ಘಾಟನೆ ಮಾಡಿದಂಥ ವೆಬ್ಸೈಟ್ನ ವಿಳಾಸ ಹೀಗಿದೆ, ನೋಟ್ ಮಾಡಿಕೊಳ್ಬೋದು. ಅದರಲ್ಲಿ ಇಲ್ಲಿ ಬೇಕಾದರೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಡ್ಬೋದು. ಅದರ ಬಗ್ಗೆ ವಿವರಗಳನ್ನೆಲ್ಲವನ್ನೂ ಸಹಿತ ಪಡಿಬೋದು ನೀವು ಕುಳಿತಲ್ಲೇ. www ನವಚೇತನ್ ಕೇರ್ ಸೆಂಟರ್ NAVACHETHANCENTRE.com ಇದಕ್ಕೆ ಹೋದರೆ ನಮಗೆ ಸಂಪೂರ್ಣ ವಿವರ ಅದರಲ್ಲಿ ಸಿಗುತ್ತೆ, ನೋಡ್ಬೋದು ನೀವು. ಈ ಮಧ್ಯೆ ನಮಗೆ ನಮ್ಮೆಲ್ಲರ ಪ್ರೀತಿಯಿಂದ ಆಗಮಿಸಿದಂಥ ದಿವಾಣ ಗೋವಿಂದ ಭಟ್ರು 2 ಶುಭಾಶಂಸನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೂ ಭಗವದ್ಭಕ್ತರಿ, ನಾನು ಮಧ್ಯಾಹ್ನವೇ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಸ್ವಲ್ಪ ಒಂದು 2 ಕಾರ್ಯಕ್ರಮ, ಕ್ಯಾಂಪ್ ಓಟು ಮತ್ತು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿದ್ದ ಕಾರಣ ಸ್ವಲ್ಪ ಲೇಟ್ ಆಯಿತು. ಆದರೂ ನಾನು ಬರ್ತಾ ಇದ್ದಾಗೆ ಗುರುಗಳ ಆಶೀರ್ವಾದ ಇಲ್ಲೇ ನನಗೆ ಸಿಕ್ಕಿತ್ತು. ಇದರಿಂದ ಕೈಯಲ್ಲಿ ನನಗೆ ವಿಶ್ ಮಾಡಿ ಹೋದರು. ಅದು ಒಂದು ಸಂತೋಷ. ಹಾಗೂ ಬರ್ತಾ ಇದ್ದಾಗೆ ನನ್ನನ್ನು ವೇದಿಕೆಯಲ್ಲೇ ಬರಬೇಕು ಅಂತ ಹೇಳಿ ಕರೆದರು. ಅದೇನೋ ಇವತ್ತಿನ ಸಾಯಿಬಾಬಾ ಅವರ 100ನೇ ವರ್ಷದ ಈ ಹುಟ್ಟುಹಬ್ಬದ ದೇಶಾದ್ಯಂತ ಅಥವಾ ಪ್ರಪಂಚದಾದ್ಯಂತ ಆಚರಿಸುವಂಥ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕು ಅಂತೇಳಿ ಆ ಸ್ವಾಮಿಗೆ ಇದ್ದಿರಬೇಕು. ಅದಕ್ಕಾಗಿ ವಿಶೇಷವಾಗಿ ನನ್ನನ್ನು ಮೇಲೆ ಆಹ್ವಾನಿಸಬೇಕಾಗಿಂತೆ ಅವರಿಗೆ ಕಂಡಿದೆ. ಸುಮಾರು 1976ನೇ ಇಸವಿಯಲ್ಲಿ ಇಲ್ಲಿಂದ ಪುತ್ತೂರಿಂದ ಒಂದು ಕಾರ್ ರ್ಯಾಲಿ ಅಂತ ಹೋಗಿತ್ತು ಇಲ್ಲಿಗೆ ಪುಟ್ಟಪರ್ತಿಗೆ. ಅದರಲ್ಲಿ ನಾವು ನಮ್ಮ ಸಂಸಾರ ಸಹಿತ 76 ಅಥವಾ 90ರ ನಂತರ ಮಾಡಿ ಕಾರ್ ರ್ಯಾಲಿ, ಆ ಸಮಯದಲ್ಲಿ. ಅದರಿಂದ ಮೊದಲು ನಾನು ಸ್ವಲ್ಪ ಅಂದರೆ ನಮ್ಮ ಸಹವಾಸದ ಇದರಲ್ಲಿ ತುಂಟನಲ್ಲ, ಸಾಯಿಬಾಬನನ್ನು ನಾವು ಸ್ವಲ್ಪ ದೂಷಿಸಿದ್ದವರು. ಯಾಕೆಂದರೆ ಅದು ಒಂಥರ ಮಂತ್ರದ್ದ, ಎಂಥದ್ದು ಭಸ್ಮ ಕೊಡೋದು, ಅದೆಲ್ಲ ಅಪ್ಪದ ಹೊಪ್ಪದ ಅಂತ ಹೇಳೋ ಒಂದು ಇದನ್ನು ಮಾಡ್ತಾ ಇದ್ದವ ನಾನು. ಆದರೆ ಮನುಷ್ಯರು ಹೇಗೆ ಗೊತ್ತಾಗಬೇಕು ಅಂತೇಳಿದ್ರೆ, ತಾನು ಅಲ್ಲಿಗೆ ಹೋದರೆ ಅದು ಹೇಗೆ ಪರಿವರ್ತನೆ ಆಗ್ತದೆ ಅಂತ ಹೇಳೋದಕ್ಕೆ ನಾನೇ ಉದಾಹರಣೆ. ನಾವು ಅಲ್ಲಿ ಹೋಗಿ ಒಂದು 3 ರಿಂದ 4 ದಿವಸ ಅಲ್ಲಿ ಉಳ್ಕೊಳ್ಳುವ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮವನ್ನು ನೋಡಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಅಲ್ಲಿ ಆಗುವಂಥ ಭಜನೆ, ಅಲ್ಲಿ ಇರುವಂಥ ವ್ಯವಸ್ಥೆ, ಊಟದ ವ್ಯವಸ್ಥೆ, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಅದು ಸಾಧ್ಯವೇ ಇಲ್ಲದಂಥ ಒಂದು ಮನುಷ್ಯನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ವ್ಯವಸ್ಥೆಯನ್ನು ನೋಡಿ ಮಾರು ಹೋಗಿ, ತದನಂತರ ಒಂದು 2-3 ಜನರಿಗೆ ನಾನೇ ಅಲ್ಲಿಗೆ ಪುಟ್ಟಪರ್ತಿ ಕಳಿಸಿ ಅವರಿಗೆ ಬೈಪಾಸ್ ಸರ್ಜರಿ ಮಾಡುವ, ಬಡವರಿಗೆ ಬೈಪಾಸ್ ಸರ್ಜರಿ ಮಾಡುವ ವ್ಯವಸ್ಥೆಯನ್ನು ಆವಾಗ ಮಾಡಿದ್ದೆ. ನಿಜವಾಗಿಯೂ ಅವರ ಈ ಭಕ್ತರ ಪರಿವರ್ತನೆಯಿಂದಾಗಿ ಸಮಾಜಕ್ಕೆ ಸಿಗುವ ಕೊಡುಗೆಯನ್ನು ನಾವು ಹೇಳಲಿಕ್ಕೆ ಅಸಾಧ್ಯವಾದಂತಹ ಮಾತು. ಇಲ್ಲಿ ಡಾಕ್ಟರ್ ಉದಯಕುಮಾರ್ ಅವರನ್ನು ಹಾಗೆ ನನಗೆ ಹೆಚ್ಚು ವರ್ಷದಿಂದ ಒಂದು 10-12 ವರ್ಷ ಹಿಂದೆಯಿಂದಷ್ಟೇ ಇಲ್ಲಿ ಇಂಥ ಸೇವೆ ಮಾಡ್ತಾರೆ ಅಂತ ಗೊತ್ತಾದ್ದು. ಯಾಕೆಂದರೆ ನಾನು ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನು ಕರೆದಿರುವಾಗ ಹೇಳಿದ್ದೆ, ಗೋಪಾಲಶಾಸ್ತ್ರಿಯವರು ಇಲ್ಲಿ ಕರ್ಕೊಂಡು ಬಂದಿದ್ದರು. ಇಲ್ಲಿಯ ವ್ಯವಸ್ಥೆ ನೋಡಿ ಎಲ್ಲದಕ್ಕೆ ಆಶ್ರಮಗಳು ಬೇರೆ ಬೇರೆ ವಿಧದಲ್ಲಿ ಒಂದು ರೀತಿಯ ಈಗಿನ ವೃದ್ಧಾಶ್ರಮವಾಗಿ ನಡೆಯುವ ರೀತಿಯೇ ಬೇರೆ. ಯಾಕೆಂದರೆ ಹಣ ಇದ್ದವರಿಗೆ ಆಶ್ರಮ, ಅವರು 2 ಲಕ್ಷ 3 ಲಕ್ಷ ಕಟ್ಟಿದರೆ ಅಲ್ಲಿ ಹೋಗಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಇರ್ತದೆ. ಇಲ್ಲಿ ಆಶ್ರಮ ಅಲ್ಲ ಇದು. ಯಾರೂ ನೀವು ಅವರ ಯೂಟ್ಯೂಬಲ್ಲಿ ಇದರಲ್ಲಿ ವಿಡಿಯೋ ನೋಡಿದರೆ ಗೊತ್ತಾಗ್ತದೆ. ಏನೂ ಇಲ್ಲದವ ಎಲ್ಲಿಯೋ ಸುತ್ತಿಕೊಂಡು, ಒಂಥರ ಆ ಶಬ್ದ ಹೇಳಬಾರ್ದು, ಮೊದಲಿದ್ದಾಗ ಹುಚ್ಚರಾಗಿದ್ದಂತಹ ವ್ಯಕ್ತಿಗಳನ್ನು ತಂದು, ಮಾನಸಿಕ ಅಸ್ವಸ್ಥರು ಆ್ಯಕ್ಚುಲಿ ಅವರನ್ನು ಕರ್ಕೊಂಡು ಬಂದು ಅವರು ಮಾಡುವ ಆ ಟ್ರೀಟ್ಮೆಂಟ್ಗಳನ್ನು ನೋಡಿದರೆ ಗೊತ್ತಾಗ್ತದೆ. ಅಂಥವರನ್ನು ಕರೆದು ಇಲ್ಲಿ ಪುನಃ ಅವರ ಮನಸ್ಸು ಪರಿವರ್ತನೆಯಾಗಿ ಪುನಃ ಅವರ ಸಂಸಾರಕ್ಕೆ ಸೇರಿಸುವಂತಹ ಒಂದು ಆ ವ್ಯವಸ್ಥೆ ನನ್ನಂದಾಗಿ ನಾನಂತೂ ನೋಡಿದ್ದು ಇಲ್ಲಿ ಇಲ್ಲ. ಇದು ಈ ಒಂದು ಪುಣ್ಯದ ಸ್ಥಳ ಅಂತ ಹೇಳೋದಕ್ಕೆ ಸಂಶಯ ಇಲ್ಲ. ಅದಕ್ಕಾಗಿ
ತುಂಬ ಜನ ಭಕ್ತರು ಇಲ್ಲಿಗೆ ಬಂದು ಅವರ ಮನಸ್ಸು ಪರಿವರ್ತನೆ ಆಗ್ತದೆ. ಎಂತೆಂಥವರು ಖಂಡಿತ ಬೇರೆ ಯಾವುದು ಬೇಡ, ನ್ಯಾಯ ನೀತಿ ಧರ್ಮದಲ್ಲಿ ನಡೆದ ವ್ಯಕ್ತಿಗೆ ಖಂಡಿತ ಎಲ್ಲಿಯೂ ಸೋಲಾದ್ದಿಲ್ಲ. ಅದಕ್ಕೆ ನಾನು ಹೊಗಳಿಕೊಳ್ಳೋದಲ್ಲ, ನಾನು ಒಂದು ಗೋಸೇವೆಯನ್ನು ಮಾಡ್ತಾ ಯಾಕೆಂದರೆ ಸಮಾಜದಲ್ಲಿ ಒಂದು ದೊಡ್ಡ ಸೊನ್ನೆಯಿಂದ ಬೆಳೆದು ಬಂದವ ನಾನು ಏನು ಹಣ ಇದ್ದುಕೊಂಡು ವ್ಯಾಪಾರಕ್ಕೆ ಇಳಿದವಲ್ಲ, ಹಣ ದುಡಿದು ಅದರಲ್ಲೇ ಈ ಒಂದು ವ್ಯವಸ್ಥೆಗೆ ಬಂದು ಬೆಳೆದಿದ್ದೇನೆ. ಅದಕ್ಕೆ ನಮ್ಮ ಮಾತಾಪಿತೃಗಳ ಹಾಗೂ ಈ ಗೋವು ಆಶೀರ್ವಾದ ಹಾಗೂ ನಾವು ಈ ಸಮಾಜಕ್ಕೆ ನಿರಂತರವಾಗಿ ಸ್ಪಂದಿಸಬೇಕಾದ ನಮ್ಮ ಧರ್ಮದ ಫಲ ಅಂತ ಹೇಳಿ ಗ್ರಹಿಸ್ತೇನೆ. ಖಂಡಿತವಾಗಿಯೂ ಇದು ಇನ್ನೂ ಅಭಿವೃದ್ಧಿ ಹೊಂದುತ್ತದೆ. ಹಾಗೂ ಇವತ್ತಿನ ಈ ಒಂದು ಸತ್ಯಸಾಯಿ ಬಾಬಾ ಅವರ 100ನೇ ವರ್ಷದ ಆಚರಣೆಯ ಅಂದರೆ ಹುಟ್ಟುಹಬ್ಬದ ಆಚರಣೆಯಲ್ಲಿ ಈ ನಮ್ಮ ಆಶ್ರಮದಲ್ಲಿ ಒಂದು ದಿವಸಕ್ಕೆ ಬೇಕಾದ ಗೋವಿಗಿರಲಿ ಎಲ್ಲ ಜನಗಳಿಗಿರಲಿ ಆಗುವಂಥ ಒಂದು ಸೇವೆಯನ್ನು ನನ್ನಿಂದ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾವು ಡಾಕ್ಟರ್ ಉದಯಕುಮಾರ್ ಅವ್ರ ಹತ್ರ ಬೇಡಿಕೊಳ್ತಾ ಇದ್ದೇನೆ. ಹಾಗೂ ಇದು ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಬೇಡುತ್ತಾ ನಿಮಗೆಲ್ಲರಿಗೂ ಶುಭಾಶಯವನ್ನು ಆಶಿಸ್ತಾ ನನಗೆ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನಿಮಗೆ ಒಂದು ಕಾರ್ಯಕ್ಕೆ ಪ್ರೇರಣೆ ಬರುವಂತಹದ್ದು ಉದಾಹರಣೆಗಳ ಮೂಲಕ. ಅಂತಹ ಉದಾಹರಣೆಯಾಗಿ ದಿವಾಣ ಗೋವಿಂದ ಭಟ್ರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಇಂದಿನ ಸಂಘಟಕರು ಡಾಕ್ಟರ್ ಶ್ಯಾಮ್ ಭಟ್ರ ಪರವಾಗಿ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಅಧ್ಯಾಯದ ಕೊನೆಯ ಪುಟಕ್ಕೆ ನಾವು ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ ಡಾಕ್ಟರ್ ಶಾರದಾ ಉದಯಕುಮಾರ್ ಅವರಿಂದ. ಈ ಧನ್ಯವಾದ ಸಮರ್ಪಣೆ ನಂತರ ಈಗಾಗಲೇ ಕೆಲವು ಜನ ಹೋಗಿ ಬಂದಿದ್ದೀರಿ, ಯಾರು ಹೋಗಿಲ್ಲ ಅಲ್ಲಿಗೆ ಉಪಹಾರದ ವ್ಯವಸ್ಥೆ ಇದೆ, ಉಪಹಾರ ಚಹಾದ ವ್ಯವಸ್ಥೆ ಇದೆ, ಅದನ್ನು ಸ್ವೀಕರಿಸಿಯೇ ತೆರಳಬೇಕು ಅಂತ ಪುನಃ ಒಮ್ಮೆ ವಿನಂತಿ ಮಾಡಿಕೊಳ್ತೇನೆ ತಮ್ಮೆಲ್ಲರಲ್ಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿರುವಂತಹ ಭಗವಂತನು ಸದ್ಗುರು ಇವರ ಚರಣ ಕಮಲಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಗವಾನ್ ಬಾಬಾರವರ ಒಂದು ಅವರು ಮಾಡಿದ ಮಹತ್ ಕಾರ್ಯದ ಒಂದು ತುಣುಕನ್ನಾದರೂ ನಾವು ಮಾಡಬೇಕು ಅಂತ ಹೇಳುವ ಒಂದು ಆಶಯದೊಂದಿಗೆ ನಾವು ಈ ಆಶ್ರಮದ ಕೆಲಸವನ್ನು ಪ್ರಾರಂಭ ಮಾಡಿದೆವು. ಅದೇ ರೀತಿಯಾಗಿ ಕಿಳಿಂಗರ ಸಾಯಿರಾಮ್ ಭಟ್ರು ಅವರ ಮೆಡಿಕಲ್ ಕ್ಯಾಂಪ್ಗಳಿಗೆ ನಾವು ಯಾವಾಗಲೂ ವಾರ ಹೋಗ್ತಾ ಇದ್ದೆವು. ಅವರು ಕೂಡ ನಮಗೆ ಒಂದು ಮಾರ್ಗದರ್ಶಕರು ಹಾಗೂ ಪ್ರೇರಕ ಶಕ್ತಿ. ಅವರಿಂದು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಆಶೀರ್ವಾದ ನಮ್ಮೊಂದಿಗೆ ಸದಾ ಇದೆ ಅಂತ ಹೇಳೋದಕ್ಕೆ ನನಗೆ ನನ್ನ ಅನಿಸಿಕೆಯನ್ನು ಹೇಳ್ತೇನೆ. ಕಳೆದ ಸಲ ಗುರುಗಳು ಬಂದರು, ಆಗ ಕೂಡ ಕಿಳಿಂಗಾರಿಂದಲೇ ಬಂದರು. ಇವತ್ತು ಗುರುಗಳು ಬಂದರು, ಇವತ್ತು ಕೂಡ ಕಿಳಿಂಗಾರಿಂದಲೇ ಬಂದರು. ನಾನು ಅಂದ್ಕೊಳ್ಳೋದು ನಮಗೆ ಮತ್ತು ಕಿಳಿಂಗಾರಿಗೆ ಒಂದು ಆ ಬಂಧ, ಗುರು ಶಿಷ್ಯ ಬಂಧ ನಮ್ಮಲ್ಲಿದೆ. ಜೊತೆಯಲ್ಲಿ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಇವತ್ತು ಬಂದು ಅದೆಷ್ಟು ಸಂತೋಷದಿಂದ ಮನಸ್ಫೂರ್ತಿಯಾಗಿ ಹರಸಿದ್ರು ಅಂತ ಹೇಳಿದರೆ, ನಮ್ಮ ಆಶ್ರಮದ ನಿವಾಸಿಗಳು, ನಮ್ಮ ಸಿಬ್ಬಂದಿ, ನಾವು ಎಲ್ಲರೂ ಕೂಡ ಸಂಪೂರ್ಣವಾಗಿ ಆನಂದದಿಂದ ಇದ್ದೇವೆ. ಅವರ ಆಶೀರ್ವಾದ ನಮಗೆ ಬಹಳಷ್ಟು ಶಕ್ತಿಯನ್ನು ಕೊಟ್ಟು ಇನ್ನಷ್ಟು ಶ್ರೇಷ್ಠವಾದ ಸೇವೆಯನ್ನು ಸಲ್ಲಿಸುವಂತೆ ಅನುಗ್ರಹಿಸ್ತಾರೆ. ಆ ಬಲ ನಮ್ಮೊಂದಿಗೆ ಇರ್ತದೆ ಅಂತ ಹೇಳುವ ಒಂದು ಭಾವ ಇದೆ. ಹಾಗಾಗಿ ನಾನು ಅವರಿಗೆ ನನ್ನ ಪ್ರಣಾಮಗಳನ್ನು ನಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಇಂದು ಈ ಒಂದು ನವಚೇತನ ಕೇರ್ ಸೆಂಟರ್ನ ಮೂಲ ಕಾರಣರು ಡಾಕ್ಟರ್ ಶ್ಯಾಮ್ ಭಟ್, ಶ್ರೀಮತಿ ಸುಶೀಲಾ ಹಾಗೆ ಪವನ್ ಕುಮಾರ್ ಇವರು ಇದರ ಮೂಲ ಕಾರಣಕರ್ತರು. ಇಂದಿನ ಈ ಕಾರ್ಯಕ್ರಮ ಆಗ್ತಾ ಇದೆ ಕಾರಣಕರ್ತರು ಅವರು. ಯಾಕೆಂದರೆ ಅವರು ಇವತ್ತು ಈ ಕಟ್ಟಡವನ್ನು ನಮಗೆ ಕೊಡದಿದ್ದರೆ ಈ ಕಾರ್ಯಕ್ರಮ ಇವತ್ತು ಆಗ್ತಾ ಇರಲಿಲ್ಲ. ಸೊ ಸಮಾಜದಲ್ಲಿ ಈಗೆಲ್ಲರೂ ಹೇಳಿದ್ದಾರೆ, ಆದರೂ ಒಂದು ಮಾತು, ಹಣ ಇರುವವರು ಎಷ್ಟು ಜನ ಕೂಡ ಇದ್ದಾರೆ, ಬೇಕಾದಷ್ಟು ಹಣ ಇದೆ. ಆದರೆ ಅದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿನಿಯೋಗಿಸ್ತಾರೆ. ಸತ್ಪಾತ್ರ ದಾನ ಅಂತ ಹೇಳುವಂಥದ್ದು ಅಥವಾ ಅಶಕ್ತರಿಗೆ ನೀಡುವಂತಹ ಒಂದು ಯಾವ ಸಹಕಾರ ಇದೆಯೋ
ಅದು ಶ್ರೇಷ್ಠವಾದದ್ದು ಅಂತ ಆಗ ಗುರುಗಳು ಕೂಡ ಹೇಳಿದರು. ಅಂತಹ ಒಂದು ಪರಮ ಕಾರ್ಯದಲ್ಲಿ ನಮ್ಮೊಂದಿಗೆ ಅವರು ಕೈ ಜೋಡಿಸಿ ನಮಗೀಗ ಇದೊಂದು ಕಟ್ಟಡವನ್ನು ಕೊಡುಗೆಯಾಗಿ ನೀಡಿದ್ದಕ್ಕಾಗಿ ನಾನು ಅವರೆಲ್ಲರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಸ್ಮರಣಿಕೆಯನ್ನು ಕೊಡಬೇಕಂತೇಳಿ ಶ್ರೀ ವೆಂಕಟೇಶ್ ಇಂದಿನ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ಡಾಕ್ಟರ್ ಚೈತ್ರ ಭಟ್, ಶ್ಯಾಮ್ ಭಟ್ ಅವರ ಸೊಸೆ, ಅಳಿಯನ ಹೆಂಡತಿ, ಮಗಳೇ, ಅವರಿಗೆ ಕೂಡ ನಾನು ಇಂದಿನ ಕಾರ್ಯಕ್ರಮದ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಶ್ರೀ ಬಿಜೇಶ್ ಚೌಟ ಸಂಸದರು ಇಲ್ಲಿ ಉಪಸ್ಥಿತರಾಗಿರಬೇಕಾಗಿತ್ತು. ಆದರೂ ಅವರು ಇಲ್ಲಿಗೆ ಬಂದಿದ್ದಾರೆ. ಆದರೆ ಸಮಾರಂಭದಲ್ಲಿ ಭಾಗವಹಿಸಿಕೊಳ್ಳಲಿಕ್ಕೆ ವೇದಿಕೆ ಮೇಲೆ ಸಾಧ್ಯ ಆಗಲಿಲ್ಲ. ಅವರು ತಾವು ಮಾತ್ರ ಅಲ್ಲ, ತಮ್ಮೊಂದಿಗೆ ಕೇಂದ್ರ ಮಂತ್ರಿ ಶ್ರೀ ಶ್ರೀಪಾದ ನಾಯ್ಕ ಅವರನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದಿದ್ದರು. ನಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಅವರೆಲ್ಲರೂ ಕೂಡ ವೀಕ್ಷಿಸಿದ್ದಾರೆ. ಅವರಿಬ್ಬರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೇಗೆ ನವಚೇತನ ಕೇರ್ ಸೆಂಟರ್ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಅವರು ಮುಖ್ಯ ಅತಿಥಿಯಾಗಿ ಹಾಗೂ ಇಲ್ಲಿ ಡಾಕ್ಟರ್ ಪದ್ಮನಾಭ ಕಾಮತ್, ನಮಗೆ ಗೊತ್ತು, ಹೆಚ್ಚಿನವರಿಗೆ ಕೂಡ ಗೊತ್ತು, ಮಂಗಳೂರಿನ ಪ್ರಸಿದ್ಧ ಹೃದಯ ರೋಗ ತಜ್ಞರಲ್ಲಿ ಶ್ರೇಷ್ಠರಾದವರು. ಅದೇ ರೀತಿಯಾಗಿ ಸೇವೆಯಲ್ಲಿ ಕೂಡ ಅತ್ಯಂತ ಪ್ರಮುಖರು ಅವರು. ಅದೆಷ್ಟೋ ಜನ ಹೃದ್ರೋಗಿಗಳಿಗೆ ಒಂದು ದೇವರಂತೆ ಅವರು. ಅವರಿಗೆ ಇವತ್ತು ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ. ಆದರೂ ಅವರಿಗೆ ಅವರ ಶುಭಾಶಯ ನಮ್ಮೊಂದಿಗಿದೆ. ಅವರಿಗೆ ಕೂಡ ನಾವು ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ನಮ್ಮ ನವಚೇತನ ಕೇರ್ ಸೆಂಟರ್ನ ಜಾಲತಾಣವನ್ನು ಉದ್ಘಾಟಿಸಿ ನಮಗೆ ಆಶೀರ್ವಾದ ಮುಖಾಂತರ ಹುರುಪನ್ನು ನೀಡಿದ, ಆಶೀರ್ವದಿಸಿದ ನಮ್ಮ ಸಂಸ್ಥೆಯ ಟ್ರಸ್ಟಿಗಳೂ ಆದಂತಹ ಶ್ರೀ ಐ ವಿ ಭಟ್ ಅವರಿಗೆ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಸ್ಮರಣಿಕೆಯನ್ನು ಕೊಡಬೇಕಂತ ನಾನು ಶ್ರೀ ಸುಬ್ರಹ್ಮಣ್ಯ ಭಟ್ ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಗಂಡನೇ ಅವರು. ಅವರ ಬಗ್ಗೆ ಅವರು ಹೇಳಿದ ಮಾತುಗಳು ಎಷ್ಟು ಮನ ಮುಟ್ಟಿದೆ ಅಂತ ಹೇಳಿದು ನಮಗೆಲ್ಲರಿಗೂ ಗೊತ್ತುಂಟು. ನಾನು ವಿಶೇಷವಾಗಿ ಅವರಿಗೆ ಎಂಥದ್ದು ಹೇಳಲಿಕ್ಕೆ ನನ್ನ ಕೈಯಲ್ಲಿ ಬಾಯಿಯಲ್ಲಿ ಮಾತಿಲ್ಲ. ಅವರಿಗೆ ನಾನು ಆಭಾರಿಯಾಗಿದ್ದೇವೆ ನಾವೆಲ್ಲರೂ ಕೂಡ ಅಂತಷ್ಟೇ ಮಾತು ಹೇಳ್ಬೋದು. ಮಾತಾಡೋದಿಲ್ಲ ಅಂತ ಹೇಳಿದರು, ಆದರೆ ಬಹು ಸುಂದರವಾಗಿ ಮಾತಾಡಿದರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನವಚೇತನ ಕೇರ್ ಸೆಂಟರ್ನ ಪರವಾಗಿ ವಂದನೆಗಳು. ಅವರಿಗೆ ಕೂಡ ನೆನಪಿನ ಕಾಣಿಕೆಯನ್ನು ಕೊಡಬೇಕಂತೇಳಿ ವೆಂಕಟೇಶ್ವರ ಭಟ್ ಸರ್ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಗೋವಿಂದರಾಮ ನಮ್ಮ ಮಂಜೇಶ್ವರ ಸರ್ಕಲ್ ಇನ್ಸ್ಪೆಕ್ಟರ್ ಅಜಿತ್ ಕುಮಾರ್ ಅವರು ಸಭೆಗೆ ಆಗಮಿಸಬೇಕಾಗಿತ್ತು. ಅವರು ಕೂಡ ಒಂದು ಅನಿವಾರ್ಯ ಕಾರಣಗಳಿಂದ ಇವತ್ತು ಬರಲಿಲ್ಲ. ಅವರಿಗೆ ಕೂಡ ನಾವು ನಮಗೆ ಇಲ್ಲಿ ಸಂಸ್ಥೆಗೆ ಸಂಬಂಧಪಟ್ಟ ಹಲವಾರು ವಿಚಾರಗಳಲ್ಲಿ ಅವರು ನಮಗೆ ಸದಾ ಒಂದು ಸಹಾಯವನ್ನು ಕೂಡ ಮಾಡ್ತಾ ಇರ್ತಾರೆ. ಏನೋ ಕಾನೂನಿನ ಸಹಕಾರ ಬೇಕೋ ಅದನ್ನು ಕೊಡ್ತಾ ಇರ್ತಾರೆ. ಅವರಿಗೆ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನವಚೇತನ ಕೇರ್ ಸೆಂಟರ್ನ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ನಮಗೆ ಒಂದು ರೀತಿಯಲ್ಲಿ ಅವರು ಫ್ರೆಂಡ, ಅಕ್ಕನ ಅಥವಾ ಡಾಕ್ಟ್ರ ಎಂತ ಗೊತ್ತಿಲ್ಲ, ನನಗೆ ಎಲ್ಲವೂ ಆಗಿದ್ದಾರೆ ಅವರು. ತುಂಬ ಆತ್ಮೀಯರು. ಇದಕ್ಕಿಂತ ಮುಂಚೆ ಕೂಡ ನಮ್ಮೊಂದು ಸಲ ಇಲ್ಲಿ ಕಾರ್ಯಕ್ರಮ ಇದ್ದಾಗ ಬಂದು ಸಂಗೀತ ಸೇವೆಯನ್ನು ನಡೆಸಿದ್ದಾರೆ. ಇಂದು ಕೂಡ ಅವರು ತಮ್ಮ ಬಳಗದವರನ್ನು ಕರ್ಕೊಂಡು ಬಂದು ಇಲ್ಲಿ ಸುಶ್ರಾವ್ಯವಾಗಿ ಮನ ಮುಟ್ಟುವಂತೆ ಸಂಗೀತ ಸೇವೆ ನೀಡಿದ್ದಲ್ಲದೆ ನಮಗೆ ಹಿತನುಡಿಗಳನ್ನು ಹಾಗೂ ಶುಭಾಶಂಸೆಯನ್ನು ನೀಡಿದ್ದಾರೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ನಾಗವೇಣಿಯವರು ಅಕ್ಕನವರ ಕೇಳ್ಕೊಳ್ತಾ ಇದ್ದೇನೆ. ದಿವಣ್ಣ ಗೋವಿಂದಣ್ಣ ಅವರೇ ಹೇಳಿದ್ದಾರೆ ನಮಗೆ ಮತ್ತು ಅವರಿಗೆ ಹೇಗೆ ಸಂಬಂಧ ಉಂಟು ಅಂತ. ಅದು ನಮ್ಮ ಗೋಶಾಲೆಯಲ್ಲಿ ನಮಗೆ ನಮ್ಮ ಗೋವುಗಳ ಒಂದು ಆರೋಗ್ಯದಲ್ಲಿ ಗೊತ್ತಾಗ್ತದೆ ನಮಗೆ. ಅವರ ಪಶು ಆಹಾರವನ್ನೇ ನಾವು ಹಲವಾರು ವರ್ಷದಿಂದ ಉಪಯೋಗಿಸ್ತಾ ಇದ್ದೇವೆ. ಕೇವಲ ವ್ಯಾವಹಾರಿಕ ಸಂಬಂಧ ಅಲ್ಲ, ಅದು ನಮ್ಮ
ಸೇವೆಯ ಮುಖಾಂತರ ಸಂಬಂಧ ಕೂಡ ನಮ್ಮೊಂದಿಗಿದೆ. ಅವರು ಕೂಡ ನಮಗೆ ಶುಭಾಶಂಸೆಗಳನ್ನು ತಿಳಿಸಿದ್ದಾರೆ. ಅವರಿಗೆ ಕೂಡ ನಾವು ನವಚೇತನ ಕೇರ್ ಸೆಂಟರ್ ಹಾಗೂ ನಮ್ಮ ಆಶ್ರಮದ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ಗೋವಿಂದಣ್ಣ ನೀಡಬೇಕಂತ ಕೇಳ್ಕೊಳ್ತೇನೆ. ಒಂದು ಕಟ್ಟಡ ಆಗಬೇಕಿದ್ರೆ ನಮ್ಗೆ ಗೊತ್ತುಂಟು, ಅದಕ್ಕೆ ಮೂಲ ಕಾರಣ ಒಂದು ಕಟ್ಟಡದ ನಿರ್ಮಾಣ ಆಗಬೇಕಿದ್ರೆ ಇಂಜಿನಿಯರ್ ಬೇಕು. ಇಂಜಿನಿಯರ್ನ ಒಂದು ಪ್ಲ್ಯಾನ್ ಸರಿಯಾಗಿದ್ದರೆ ಮಾತ್ರ ಕಟ್ಟಡ ಸುಂದರವಾಗಿ ಬರಲಿಕ್ಕೆ ಸಾಧ್ಯ. ನಮ್ಮ ಈ ಎರಡೂ ಕಟ್ಟಡಗಳದ್ದು ಕೂಡ ಪ್ಲ್ಯಾನ್ ಮಾಡಿಕೊಟ್ಟವರು ಮೇಡಮ್ ಪೂರ್ಣಿಮಾ, ಮಂಗಳೂರಿನವರು. ಅವರು ಪೂರ್ಣಿಮಾ ಪ್ರಭು ಅವರು ಸೇವಾ ರೂಪದಲ್ಲಿ ನಮಗೆ ಈ ಎರಡೂ ಕಟ್ಟಡಗಳ ಪ್ಲ್ಯಾನ್ ಮಾಡಿಕೊಟ್ಟದಲ್ಲದೆ ನಮ್ಮೊಂದಿಗೆ ಸದಾ ಸಂಪರ್ಕದಲ್ಲಿ ಇದ್ದುಕೊಂಡು ನಮ್ಮ ಎಲ್ಲ ಆಗು ಹೋಗುಗಳಲ್ಲಿ ಕೂಡ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾವು ನಮ್ಮ ನವಚೇತನ ಕೇರ್ ಸೆಂಟರ್ ಹಾಗೂ ಆಶ್ರಮದ ಪರವಾಗಿ ವಂದನೆಗಳನ್ನು ತಿಳಿಸ್ತೇನೆ. ಅದೇ ರೀತಿ ಕಟ್ಟಡ ನಿರ್ಮಾಣದಲ್ಲಿ ಉಸ್ತುವಾರಿಯಲ್ಲಿ ಸಹಕರಿಸಿದ ಶ್ರೀ ವಿನೋದ್ ಕೃಷ್ಣ ಅವರಿಗೆ ಕೂಡ ಇಂಜಿನಿಯರ್, ಅವರಿಗೆ ಕೂಡ ನಾನು ಆಭಾರಿಯಾಗಿದ್ದೇವೆ ನಾವೆಲ್ಲರೂ ಕೂಡ. ಇಂದು ಬೆಳಗಿನ ಕಾರ್ಯಕ್ರಮದಲ್ಲಿ ವೈದಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಂತಹ ವೈದಿಕರು ಅವರಿಬ್ಬರಿಗೂ ಕೂಡ ನಾವು ಕೃತಜ್ಞರು. ಕಟ್ಟಡ ಕಾಮಗಾರಿಯನ್ನು ಸರಿಯಾಗಿ ಮಾಡಿಕೊಟ್ಟಂತಹ ಎಲ್ಲ ಕುಶಲಕರ್ಮಿಗಳಿಗೆ ಕೂಡ ನಾನು ಪ್ರತ್ಯೇಕವಾಗಿ ಹೇಳುವುದಿಲ್ಲ, ಎಲ್ಲ ಕುಶಲಕರ್ಮಿಗಳಿಗೆ ಕೂಡ ನಾವು ನವಚೇತನ ಕೇರ್ ಸೆಂಟರ್ ಹಾಗೂ ಸಾಯಿನಿಕೇತನ ಸೇವಾಶ್ರಮದ ಪರವಾಗಿ ಅನಂತ ವಂದನೆಗಳನ್ನು ಕೊಡ್ತಾ ಇದ್ದೇವೆ. ಮತ್ತು ಇವತ್ತು ಈ ಕಾರ್ಯಕ್ರಮದಲ್ಲಿ ಶಾಮಿಯಾನ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಧ್ವನಿವರ್ಧಕ ಆಗಿರ್ಬೋದು, ಲೈಟ್ ಸಿಸ್ಟಮ್ ಆಗಿರ್ಬೋದು, ಈ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂಥವ ಎಲ್ಲರಿಗೂ ಕೂಡ ನಮ್ಮ ಅನಂತ ವಂದನೆಗಳು. ಅದೇ ರೀತಿ ಆಶ್ರಮ ಸರಿಯಾಗಿ ನಡೀತಾ ಹೋಗಬೇಕಿದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳದ್ದು ದೊಡ್ಡ ಪ್ರಮುಖವಾದ ಕೆಲಸ. ಯಾಕೆಂದರೆ ಸೇರಿಸುವವರು ಯಾವಾಗಲೂ ಒಂದು ಸಲ ಬಂದು ಸೇರಿಸಿ ಹೋಗ್ತಾರೆ. ಆದರೆ ಅವರನ್ನು ನಿರಂತರವಾಗಿ ಶುಶ್ರೂಷೆ ಮಾಡಬೇಕಾದವರು, ಅವರ ಕಷ್ಟ ಸುಖದಲ್ಲಿ 24 ಗಂಟೆ ಕೂಡ ಭಾಗಿಯಾಗುವಂಥವರು ನಮ್ಮ ಸಿಬ್ಬಂದಿ ವರ್ಗದವರು. ಹಾಗಾಗಿ ಇಲ್ಲಿ ಇಷ್ಟು ಜನ ಈಗ ಆರೋಗ್ಯವಾಗಿದ್ದಾರೆ ಅಂತ ಹೇಳಿದರೆ ಸಿಬ್ಬಂದಿ ವರ್ಗದವರ ಒಂದು ಪರಿಶ್ರಮ ಅದರಲ್ಲಿ ನಮಗೆ ನೋಡಿದರೆ ಮಾತ್ರ ಗೊತ್ತಾಗೋದು. ಹಾಗಾಗಿ ಅವರಿಗೆ ನಾವು ಎಲ್ಲರೂ ಕೂಡ ಆಭಾರಿಗಳಾಗಿದ್ದೇವೆ. ಇನ್ನು ಈಗ ಕಳೆದ ಒಂದು ವಾರದಲ್ಲಿ ಹಲವಾರು ಸಂಘ ಸಂಸ್ಥೆಯವರು ಬಂದು ಇಲ್ಲಿ ನಮಗೆ ಶ್ರಮದಾನವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಒಂದು ವಾರದ ಹಿಂದೆ ನೋಡಿದರೆ ಈ ಜಾಗ ಏನೂ ಕೂಡ ರೆಡಿಯಾಗಿರಲಿಲ್ಲ, ಇವತ್ತಿಷ್ಟು ಸುಂದರವಾಗಿ ಆಗಿದೆ ಅಂತ ಹೇಳಿದರೆ ಸಂಘಮಿತ್ರ ಜೋಡುಕಲ್ಲು, ಓಂಕಾರ ಫ್ರೆಂಡ್ಸ್ ಕೋಳಿಯೂರು, ಭಕ್ತವೃಂದ ಪಡುಮೂಲೆ, ರಾಜರಾಜೇಶ್ವರಿ ಭಜನಾ ಮಂಡಳಿ ಬೇಡಗುಡ್ಡೆ, ಕೋಳಿಯೂರು ಹವ್ಯಕ ವಲಯದ ಸದಸ್ಯರು ಎಲ್ಲರ ಸಹಕಾರವನ್ನು ಕೂಡ ನಾವು ಶಂಕರ್ ಫ್ರೆಂಡ್ಸ್ ಕೋಳಿಯೂರು ಇವರೆಲ್ಲರನ್ನು ಕೂಡ ನಾವು ಅತ್ಯಂತ ಕೃತಜ್ಞತಾ ಭಾವದಿಂದ ನೆನಪಿಸಿಕೊಳ್ತಾ ಇದ್ದೇವೆ. ಮತ್ತು ಇಲ್ಲಿ ಸುತ್ತಮುತ್ತಲ ನೆರೆಕೆರೆಯವರ ಸಹಕಾರ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪ್ರತಿದಿನ ಹೇಳುವಾಗೆ ನಮಗೆ ಸಹಕಾರ ಕೊಡ್ತಾ ಇರುವಂಥವರು, ಬಂದು ಭಾಗವಹಿಸಿದಂತಹ ಎಲ್ಲ ಸಭಿಕರು, ಅದೇ ರೀತಿ ಲೈವ್ ಆಗ್ತಾಯಿದೆ, ನೇರ ಪ್ರಸಾರ ಆಗ್ತಾಯಿದೆ, ಅದನ್ನು ವೀಕ್ಷಣೆ ಮಾಡ್ತಾ ಇರುವಂಥವರು ಎಲ್ಲರಿಗೆ ಕೂಡ ನಮ್ಮ ವಂದನೆಗಳು. ಇಲ್ಲಿ ಆಶ್ರಮದಲ್ಲಿ ಪ್ರತಿದಿನ ರುಚಿಯಾಗಿ ಅಡುಗೆ ಮಾಡಿ ಕೊಡ್ತಾ ಇರುವಂಥ ನಮ್ಮ ಗೋವಿಂದ ಭಟ್ರು, ಇವತ್ತಿನ ಅಡುಗೆ ಕೂಡ ಅವರದ್ದೇ. ನೀವೆಲ್ಲರೂ ಕೂಡ ಈಗ ಆ ಊಟವನ್ನು ಸವಿದಿದ್ದೀರಿ. ಇಂದಿನ ಅಡುಗೆಯನ್ನು ಕೂಡ ಅವರೇ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ಅವರೊಂದಿಗೆ ಸಹಕರಿಸಿದವರಿಗೆ ಕೂಡ ನಮ್ಮ ವಂದನೆಗಳು. ಇವತ್ತು ಮಾಧ್ಯಮ ಮಿತ್ರರು ಬಂದಿದ್ದೀರಿ. ಹಾಗೆ ಇಲ್ಲಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂತಹ ವಿಶ್ವನಾಥ್ ಭಟ್ ಅವರಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ನನ್ನ ಎಲ್ಲರ ಹೆಸರು ಹೇಳಲಿಕ್ಕೆ ಆಗಲಿಕ್ಕಿಲ್ಲ, ಯಾರದ್ದಾದರೂ ಹೆಸರು ಬಾಕಿಯಾಗಿ ಹೋಗಿದ್ದರೆ ಕ್ಷಮಿಸಿ. ನಿಮ್ಮೆಲ್ಲರಿಗೂ ಕೂಡ ಅಂತ ವಂದನೆಗಳನ್ನು ಸಲ್ಲಿಸ್ತಾ ಸಾಯಿನಿಕೇತನ ಸೇವಾಶ್ರಮ ಹಾಗೆ ಸಾಯಿ ಸೇವಾ ಪ್ರತಿಷ್ಠಾನ, ನವಚೇತನ ಕೇರ್ ಸೆಂಟರ್ನ ಒಂದು ಮಿತ್ರವೃಂದ ಎಲ್ಲರ ಪರವಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಸಾಯಿರಾಮ್.
ಧನ್ಯವಾದ ಸಮರ್ಪಣೆ ಇಲ್ಲಿಗೆ ಮುಗಿಲಿಲ್ಲ. ಇನ್ನೊಂದು ಮುಖ್ಯವಾದ ಧನ್ಯವಾದ ಸಮರ್ಪಣೆ ಬಾಕಿ ಇದೆ. ಅದನ್ನು ಹೇಳೋದಕ್ಕಾಗಿ ನಾನು ಬಂದಿದ್ದೇನೆ. ಅಂದರೆ 1 ವರ್ಷದ ಹಿಂದೆ ನಾನು ಬಂದು ಉದಯ್ ಕುಮಾರ್, ಡಾಕ್ಟರ್ ಉದಯಣ್ಣ ಹಾಗೂ ಶಾರದಕ್ಕ ಇವರ ಹತ್ರ ಇಂಥದ್ದೊಂದು ನನ್ನದೊಂದು ಪ್ರಾಜೆಕ್ಟ್ ಇದೆ, ಇದನ್ನು ಮಾಡ್ಬೋದೇ ಅಂತ ಕೇಳಿಕೊಂಡಾಗ ತುಂಬ ಸಂತೋಷವಾಗಿ ಒಪ್ಕೊಂಡಿದ್ದಾರೆ. ಅದು ಮಾತ್ರ ಅಲ್ಲ, ಬರೀ ದುಡ್ಡು ಇದ್ದರೆ ಸಾಲದು, ಅದನ್ನು ಸರಿಯಾಗಿ ವಿನಿಯೋಗಿಸಬೇಕು, ಅದನ್ನು ಸರಿಯಾಗಿ ಮಾಡಬೇಕು. ಇಷ್ಟೊಳ್ಳೆ ಕಟ್ಟಡವನ್ನು ಇದು ಮಾಡಬೇಕು ಅಂತಿದ್ದರೆ ಇಲ್ಲಿ ದಿನ ರಾತ್ರಿ ಇವರಿಬ್ಬರು ದಂಪತಿಗಳು ಪ್ರಯತ್ನ ಪಟ್ಟಿದ್ದಾರೆ. ಮುಖ್ಯವಾಗಿ ಇತ್ತೀಚೆಗಂತೂ ಶಾರದಕ್ಕ 6 ಗಂಟೆಗೆ ಫೋನ್ ಮಾಡಿದ್ರು, ಅವ್ರು ಫೋನ್ ಎತ್ತಾರೆ, ಎಲ್ಲಿದ್ದೀರಿ ಅಂತ ಹೇಳಿದ್ರೆ ನಾನು ಇಲ್ಲಿ ಸೈಟಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಅವ್ರು ಹೇಳ್ತಾರೆ ಐಸಾ ಕರೋ ಭಯ್ಯ ಅಂತ ಹೇಳ್ತಾ ಇರ್ತಾರೆ. ಅಂಥ ಅಷ್ಟು ಕೂಡ ಕೆಲಸದಲ್ಲಿ ಮಗ್ನರಾಗಿದ್ದು ಇದು ಮಾಡುತ್ತಾರೆ. ಅದೇ ಅವರೇ ಹೇಳಿದಾಗೆ ಒಂದು 2 ವಾರ ಹಿಂದೆ ನಾವು ಬಂದಾಗ 8ನೇ ತಾರೀಕಿಗೆ ನಾವು ಬಂದಾಗ ನೋಡಿದೇವಾಯಿತು ಹೇಗೆ ನಾವು ಮಾಡ್ತೀವಿ, ಇಷ್ಟೊತ್ತು 23ನೇ ತಾರೀಕು ಸಾಧ್ಯವಿದೆ ಅಂತ ಹೇಳುವಂಥದ್ದು ಇತ್ತು. ಆದರೆ ಅವರು ಖಂಡಿತ ಮಾಡ್ಬೋದು ಅಂತೇಳಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಎಷ್ಟೆಲ್ಲ ಇದು ಮಾಡಬೇಕೆಂದರೆ ಇದು ನಾವು ಬೆಂಗಳೂರಿನಲ್ಲಿದ್ದೇವೆ, ಈಗ 3 ದಿನಗಳ ಹಿಂದಷ್ಟೇ ನಾವು ಬಂದು ಅವರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಆದರೆ ಇಷ್ಟು ಇದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದರೆ ಇವರಿಗೆ ಈ ಒಂದು ಪ್ರಾಜೆಕ್ಟನ್ನು ನಾವು ಅವರಿಗೆ ಹಸ್ತಾಂತರಿಸಬೇಕು ಅಂತಿದ್ದರೆ ಅದರಲ್ಲಿ ಅವರ ಒಂದು ಕಾರ್ಯವು ಅಷ್ಟು ತುಂಬ ಇದೆ. ಅದಕ್ಕೆ ನನಗೆ ಹೇಳಲಿಕ್ಕೆ ಮಾತುಗಳಿಂದ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ಇದರಲ್ಲಿ ಮಾಡಿದ್ದಾರೆ. ಇನ್ನು ಮುಂದೆಯೂ ಕೂಡ ಅವ್ರು ಮಾಡ್ತಾರೆ ಅಂತ ಹೇಳುವಂತಹ ಧೈರ್ಯದಿಂದಲೇ ನಾವು ಅವರ ಜೊತೆ ಕೈ ಜೋಡಿಸ್ಕೊಂಡಿದ್ದೇವೆ. ಆಗಲೇ ನಾನು ಹೇಳಿದಾಗೆ ಬೇರೆ ಯಾರ ಹತ್ರ ನಮಗೆ ಇದ್ದರೆ ನನಗೆ ಖಂಡಿತವಾಗಿಯೂ ಇಷ್ಟೊಂದು ದುಡ್ಡು ಹಾಕಿ ಇದು ಮಾಡುವಷ್ಟು ಧೈರ್ಯ ಬರ್ತಾ ಇರಲಿಲ್ಲ. ಅವರ ಹತ್ರ ಆದ್ದರಿಂದ ಮಾತ್ರ ನನಗೆ ಧೈರ್ಯ ಬಂತು ಮಾಡೋದಕ್ಕೆ. ನಾವು ಇಲ್ಲಿ ಬಂದು ಇಷ್ಟು ದೂರ ಇದ್ದರೂ ಕೂಡ ಇಲ್ಲಿ ಬಂದು ಮಂಗಳೂರಿಂದ ಪುತ್ತೂರಿಂದ ಅಷ್ಟು ದೂರ, ಪುತ್ತೂರಿನಲ್ಲಿ ಯಾಕೆ ಮಾಡಿಲ್ಲ ಅಂತ ಕೆಲವರು ಕೇಳ್ತಾ ಇದ್ದಾರೆ, ಮಂಗಳೂರಲ್ಲಿ ಯಾಕೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ನಾವು ದೈಗೋಳಿಯಲ್ಲಿ ಮಾಡಬೇಕು ಅಂತಿದ್ದರೆ ಇವರಿಬ್ಬರೇ ಕಾರಣ. ಇಲ್ಲಿ ಅವರಷ್ಟು ನಿಷ್ಠೆಯಿಂದ ಮಾಡುವಂಥವರು ಇನ್ನು ಯಾರೂ ಸಿಗೋದಿಲ್ಲ. ಆದ್ದರಿಂದ ನಾನು ನನ್ನ ಪರವಾಗಿ ನನ್ನ ಮಿಸ್ಸೆಸ್ ಸುಶೀಲಾ ಭಟ್ಟು ಹಾಗೂ ಪವನ್ ಕುಮಾರರು ಮತ್ತು ನವಚೇತನ ಕೇರ್ ಸೆಂಟರ್ನ ಪರವಾಗಿ ನಿಮಗಿಬ್ಬರಿಗೂ ಹಾಗೂ ನಿಮ್ಮ ಸಾಯಿ ಸೇವಾ ಪ್ರತಿಷ್ಠಾನದ ಎಲ್ಲ ಟ್ರಸ್ಟಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೂ ಭಗವದ್ಭಕ್ತರಿ, ನಾನು ಮಧ್ಯಾಹ್ನವೇ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಸ್ವಲ್ಪ ಒಂದು 2 ಕಾರ್ಯಕ್ರಮ, ಕ್ಯಾಂಪ್ಗೆ ಓಟು ಮತ್ತು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿದ್ದ ಕಾರಣ ಸ್ವಲ್ಪ ಲೇಟ್ ಆಯಿತು. ಆದರೂ ನಾನು ಬರ್ತಾ ಇದ್ದಾಗೆ ಗುರುಗಳ ಆಶೀರ್ವಾದ ಇಲ್ಲೇ ನನಗೆ ಸಿಕ್ಕಿತ್ತು. ಇದರಿಂದ ಕೈಯಲ್ಲಿ ನನಗೆ ವಿಶ್ ಮಾಡಿ ಹೋದರು, ಅದು ಒಂದು ಸಂತೋಷ. ಹಾಗೂ ಬರ್ತಾ ಇದ್ದಾಗೆ ನನ್ನನ್ನು ವೇದಿಕೆಯಲ್ಲೇ ಬರಬೇಕು ಅಂತ ಹೇಳಿ ಕರೆದರು. ಅದೇನೋ ಇವತ್ತಿನ ಸಾಯಿಬಾಬಾ ಅವರ 100ನೇ ವರ್ಷದ ಈ ಹುಟ್ಟುಹಬ್ಬದ ದೇಶಾದ್ಯಂತ ಅಥವಾ ಪ್ರಪಂಚದಾದ್ಯಂತ ಆಚರಿಸುವಂಥ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕು ಅಂತೇಳಿ ಆ ಸ್ವಾಮಿಗೆ ಇದ್ದಿರಬೇಕು. ಅದಕ್ಕಾಗಿ ವಿಶೇಷವಾಗಿ ನನ್ನನ್ನು ಮೇಲೆ ಆಹ್ವಾನಿಸಬೇಕಾಗಿಂತ ಅವರಿಗೆ ಕಂಡಿದೆ. ಸುಮಾರು 1976ನೇ ಇಸವಿಯಲ್ಲಿ ಇಲ್ಲಿಂದ ಪುತ್ತೂರಿಂದ ಒಂದು ಕಾರ್ ರ್ಯಾಲಿ ಅಂತ ಹೋಗಿತ್ತು ಎಲ್ಲಿಗೆ, ಪುಟ್ಟಪರ್ತಿಗೆ. ಅದರಲ್ಲಿ ನಾವು ನಮ್ಮ ಸಂಸಾರ ಸಹಿತ 76 ಅಥವಾ 90ರ ನಂತರ ಮಾಡಿ ಕಾರ್ ರ್ಯಾಲಿ, ಆ ಸಮಯದಲ್ಲಿ. ಅದರಿಂದ ಮೊದಲು ನಾನು ಸ್ವಲ್ಪ ಅಂದರೆ ನಮ್ಮ ಸಹವಾಸದ ಇದರಲ್ಲಿ ತುಂಟನರನಿಲ್ಲ, ಸಾಯಿಬಾಬನನ್ನು ನಾವು ಸ್ವಲ್ಪ ದೂಷಿಸಿದ್ದವರು. ಯಾಕೆಂದರೆ ಅದು ಒಂಥರ ಮಂತ್ರದ್ದ ಎಂಥದ್ದು ಭಸ್ಮ ಕೊಡೋದು, ಅದೆಲ್ಲ ಅಪ್ಪದ ಹೊಪ್ಪದ ಅಂತ ಹೇಳೋ ಒಂದು ಇದನ್ನು ಮಾಡ್ತಾ ಇದ್ದವ ನಾನು. ಆದರೆ ಮನುಷ್ಯರು ಹೇಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ತಾನು ಅಲ್ಲಿಗೆ ಹೋದರೆ ಅದು ಹೇಗೆ ಪರಿವರ್ತನೆ ಆಗ್ತದೆ ಅಂತ ಹೇಳೋದಕ್ಕೆ ನಾನೇ ಉದಾಹರಣೆ. ನಾವು ಅಲ್ಲಿ ಹೋಗಿ ಒಂದು 3 ರಿಂದ 4 ದಿವಸ ಅಲ್ಲಿ ಉಳ್ಕೊಳ್ಳುವ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮವನ್ನು ನೋಡಿ
ಬೆಳಿಗ್ಗೆಯಿಂದ ರಾತ್ರಿವರೆಗೆ ಅಲ್ಲಿ ಆಗುವಂಥ ಭಜನೆ, ಅಲ್ಲಿ ಇರುವಂಥ ವ್ಯವಸ್ಥೆ, ಊಟದ ವ್ಯವಸ್ಥೆ, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಅದು ಸಾಧ್ಯವೇ ಇಲ್ಲದಂಥ ಒಂದು ಮನುಷ್ಯನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ವ್ಯವಸ್ಥೆಯನ್ನು ನೋಡಿ ಮಾರು ಹೋಗಿ ತದನಂತರ ಒಂದು 2-3 ಜನರಿಗೆ ನಾನೇ ಅಲ್ಲಿಗೆ ಪುಟಭರ್ತಿ ಕಳಿಸಿ ಅವರಿಗೆ ಬೈಪಾಸ್ ಸರ್ಜರಿ ಮಾಡುವ, ಬಡವರಿಗೆ ಬೈಪಾಸ್ ಸರ್ಜರಿ ಮಾಡುವ ವ್ಯವಸ್ಥೆಯನ್ನು ಆವಾಗ ಮಾಡಿದ್ದೆ. ನಿಜವಾಗಿಯೂ ಅವರ ಈ ಭಕ್ತರ ಪರಿವರ್ತನೆಯಿಂದಾಗಿ ಸಮಾಜಕ್ಕೆ ಸಿಗುವ ಕೊಡುಗೆಯನ್ನು ನಾವು ಹೇಳಲಿಕ್ಕೆ ಅಸಾಧ್ಯವಾದಂತಹ ಮಾತು. ಇಲ್ಲಿ ಡಾಕ್ಟರ್ ಉದಯಕುಮಾರ್ ಅವರನ್ನು ಹಾಗೆ ನನಗೆ ಹೆಚ್ಚು ವರ್ಷ, ಒಂದು 10-12 ವರ್ಷ ಹಿಂದೆಯಿಂದಷ್ಟೇ ಇಲ್ಲಿ ಇಂಥ ಸೇವೆ ಮಾಡ್ತಾರೆ ಅಂತ ಗೊತ್ತಾದ್ದು. ಯಾಕೆಂದರೆ ನಾನು ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನು ಕರೆದಿರುವಾಗ ಹೇಳಿದ್ದೆ, ಗೋಪಾಲಶಾಸ್ತ್ರಿಯವರು ಇಲ್ಲಿ ಕರ್ಕೊಂಡು ಬಂದಿದ್ದರು. ಇಲ್ಲಿಯ ವ್ಯವಸ್ಥೆ ನೋಡಿ ಎಲ್ಲದಕ್ಕೆ ಆಶ್ರಮಗಳು ಬೇರೆ ಬೇರೆ ವಿಧದಲ್ಲಿ ಒಂದು ರೀತಿಯ ಈಗಿನ ವೃದ್ಧಾಶ್ರಮವಾಗಿ ನಡೆಯುವ ರೀತಿಯೇ ಬೇರೆ. ಯಾಕೆಂದರೆ ಹಣ ಇದ್ದವರಿಗೆ ಆಶ್ರಮ, ಅವರು 2 ಲಕ್ಷ 3 ಲಕ್ಷ ಕಟ್ಟಿದರೆ ಅಲ್ಲಿ ಹೋಗಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಇರ್ತದೆ. ಇಲ್ಲಿ ಆಶ್ರಮ ಅಲ್ಲ ಇದು. ಯಾರೂ ನೀವು ಅವರ ಯೂಟ್ಯೂಬಲ್ಲಿ ಇದರಲ್ಲಿ ವಿಡಿಯೋ ನೋಡಿದರೆ ಗೊತ್ತಾಗ್ತದೆ. ಏನೂ ಇಲ್ಲದವ ಎಲ್ಲಿಯೋ ಸುತ್ತಿಕೊಂಡು, ಒಂಥರ ಆ ಶಬ್ದ ಹೇಳಬಾರ್ದು, ಮೊದಲಿದ್ದಾಗ ಹುಚ್ಚರಾಗಿದ್ದಂತಹ ವ್ಯಕ್ತಿಗಳನ್ನು ತಂದು, ಮಾನಸಿಕ ಅಸ್ವಸ್ಥರು ಆ್ಯಕ್ಚುಲಿ ಅವರನ್ನು ಕರ್ಕೊಂಡು ಬಂದು ಅವರು ಮಾಡುವ ಆ ಟ್ರೀಟ್ಮೆಂಟ್ಗಳನ್ನು ನೋಡಿದರೆ ಗೊತ್ತಾಗ್ತದೆ. ಅಂಥವರನ್ನು ಕರೆದು ಇಲ್ಲಿ ಪುನಃ ಅವರ ಮನಸ್ಸು ಪರಿವರ್ತನೆಯಾಗಿ ಪುನಃ ಅವರ ಸಂಸಾರಕ್ಕೆ ಸೇರಿಸುವಂತಹ ಒಂದು ಆ ವ್ಯವಸ್ಥೆ ನನ್ನಂದಾಜಿ ನಾನಂತೂ ನೋಡಿದ್ದು ಇಲ್ಲಿ ಇಲ್ಲ. ಇದು ಈ ಒಂದು ಪುಣ್ಯದ ಸ್ಥಳ ಅಂತ ಹೇಳೋದಕ್ಕೆ ಸಂಶಯ ಇಲ್ಲ. ಅದಕ್ಕಾಗಿ ತುಂಬ ಜನ ಭಕ್ತರು ಇಲ್ಲಿಗೆ ಬಂದು ಅವರ ಮನಸ್ಸು ಪರಿವರ್ತನೆ ಆಗ್ತದೆ. ಎಂತೆಂಥವರು ಖಂಡಿತ ಬೇರೆ ಯಾವುದು ಬೇಡ, ನ್ಯಾಯ ನೀತಿ ಧರ್ಮದಲ್ಲಿ ನಡೆದ ವ್ಯಕ್ತಿಗೆ ಖಂಡಿತ ಎಲ್ಲಿಯೂ ಸೋಲಾದ್ದಿಲ್ಲ. ಅದಕ್ಕೆ ನಾನು ಹೊಗಳಿಕೊಳ್ಳೋದಲ್ಲ, ನಾನು ಒಂದು ಗೋಸೇವೆಯನ್ನು ಮಾಡ್ತಾ ಯಾಕೆಂದರೆ ಸಮಾಜದಲ್ಲಿ ಒಂದು ದೊಡ್ಡ ಸೊನ್ನೆಯಿಂದ ಬೆಳೆದು ಬಂದವ ನಾನು ಏನು ಹಣ ಇದ್ದುಕೊಂಡು ವ್ಯಾಪಾರಕ್ಕೆ ಇಳಿದವಲ್ಲ, ಹಣ ದುಡಿದು ಅದರಲ್ಲೇ ಈ ಒಂದು ವ್ಯವಸ್ಥೆಗೆ ಬಂದು ಬೆಳೆದಿದ್ದೇನೆ. ಅದಕ್ಕೆ ನಮ್ಮ ಮಾತಾಪಿತೃಗಳ ಹಾಗೂ ಈ ಗೋವು ಆಶೀರ್ವಾದ ಹಾಗೂ ನಾವು ಈ ಸಮಾಜಕ್ಕೆ ನಿರಂತರವಾಗಿ ಸ್ಪಂದಿಸಬೇಕಾದ ನಮ್ಮ ಧರ್ಮದ ಫಲ ಅಂತ ಹೇಳಿ ಗ್ರಹಿಸ್ತೇನೆ. ಖಂಡಿತವಾಗಿಯೂ ಇದು ಇನ್ನೂ ಅಭಿವೃದ್ಧಿ ಹೊಂದದೆ. ಹಾಗೂ ಇವತ್ತಿನ ಈ ಒಂದು ಸತ್ಯಸಾಯಿ ಬಾಬಾ ಅವರ 100ನೇ ವರ್ಷದ ಆಚರಣೆಯ ಅಂದರೆ ಹುಟ್ಟುಹಬ್ಬದ ಆಚರಣೆಯಲ್ಲಿ ಈ ನಮ್ಮ ಆಶ್ರಮದಲ್ಲಿ ಒಂದು ದಿವಸಕ್ಕೆ ಬೇಕಾದ ಗೋವಿಗಿರಲಿ ಎಲ್ಲ ಜನಗಳಿಗಿರಲಿ ಆಗುವಂಥ ಒಂದು ಸೇವೆಯನ್ನು ನನ್ನಿಂದ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾವು ಡಾಕ್ಟರ್ ಉದಯಕುಮಾರ್ ಅವ್ರ ಹತ್ರ ಬೇಡಿಕೊಳ್ತಾ ಇದ್ದೇನೆ. ಹಾಗೂ ಇದು ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಬೇಡುತ್ತಾ ನಿಮಗೆಲ್ಲರಿಗೂ ಶುಭಾಶಯವನ್ನು ಆಶಿಸ್ತಾ ನನಗೆ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನಿಮಗೆ ಧನ್ಯವಾದ ಸಮರ್ಪಿಸ್ತಾ ನನ್ನ ಮಾತಿಂದ ವಿರಮಿಸ್ತಾ ಇದ್ದೇನೆ. ಓಂ ಸಾಯಿರಾಮ್. ಒಂದು ಕಾರ್ಯಕ್ಕೆ ಪ್ರೇರಣೆ ಬರುವಂತಹದ್ದು ಉದಾಹರಣೆಗಳ ಮೂಲಕ. ಅಂತಹ ಉದಾಹರಣೆಯಾಗಿ ದಿವಾಣ ಗೋವಿಂದ ಭಟ್ರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಇಂದಿನ ಸಂಘಟಕರು ಡಾಕ್ಟರ್ ಶ್ಯಾಮ್ ಭಟ್ರ ಪರವಾಗಿ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಅಧ್ಯಾಯದ ಕೊನೆಯ ಪುಟಕ್ಕೆ ನಾವು ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ ಡಾಕ್ಟರ್ ಶಾರದಾ ಉದಯಕುಮಾರ್ ಅವರಿಂದ. ಈ ಧನ್ಯವಾದ ಸಮರ್ಪಣೆ ನಂತರ ಈಗಾಗಲೇ ಕೆಲವು ಜನ ಹೋಗಿ ಬಂದಿದ್ದೀರಿ, ಯಾರು ಹೋಗಿಲ್ಲ ಅಲ್ಲಿಗೆ ಉಪಹಾರದ ವ್ಯವಸ್ಥೆ ಇದೆ, ಉಪಹಾರ ಚಹಾದ ವ್ಯವಸ್ಥೆ ಇದೆ, ಅದನ್ನು ಸ್ವೀಕರಿಸಿಯೇ ತೆರಳಬೇಕು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿರುವಂತಹ ಭಗವಂತನು ಸದ್ಗುರು ಇವರ ಚರಣ ಕಮಲಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಗವಾನ್ ಬಾಬಾರವರ ಒಂದು ಅವರು ಮಾಡಿದ ಮಹತ್ ಕಾರ್ಯದ ಒಂದು ತುಣುಕನ್ನಾದರೂ ನಾವು ಮಾಡಬೇಕು ಅಂತ ಹೇಳುವ ಒಂದು ಆಶಯದೊಂದಿಗೆ
ನಾವು ಈ ಆಶ್ರಮದ ಕೆಲಸವನ್ನು ಪ್ರಾರಂಭ ಮಾಡಿದೆವು. ಅದೇ ರೀತಿಯಾಗಿ ಕಿಳಿಂಗರ ಸಾಯಿರಾಮ್ ಭಟ್ರು ಅವರ ಮೆಡಿಕಲ್ ಕ್ಯಾಂಪ್ಗಳಿಗೆ ನಾವು ಯಾವಾಗಲೂ ವಾರ ವಾರ ಹೋಗ್ತಾ ಇದ್ದೆವು. ಅವರು ಕೂಡ ನಮಗೆ ಒಂದು ಮಾರ್ಗದರ್ಶಕರು ಹಾಗೂ ಪ್ರೇರಕ ಶಕ್ತಿ. ಅವರಿಂದು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಆಶೀರ್ವಾದ ನಮ್ಮೊಂದಿಗೆ ಸದಾ ಇದೆ ಅಂತ ಹೇಳೋದಕ್ಕೆ ನನಗೆ ನನ್ನ ಅನಿಸಿಕೆಯನ್ನು ಹೇಳ್ತೇನೆ. ಕಳೆದ ಸಲ ಗುರುಗಳು ಬಂದರು, ಆಗ ಕೂಡ ಕಿಳಿಂಗಾರಿಂದಲೇ ಬಂದರು. ಇವತ್ತು ಗುರುಗಳು ಬಂದರು, ಇವತ್ತು ಕೂಡ ಕಿಳಿಂಗಾರಿಂದಲೇ ಬಂದರು. ನಾನು ಅಂದ್ಕೊಳ್ಳೋದು ನಮಗೆ ಮತ್ತು ಕಿಳಿಂಗಾರಿಗೆ ಒಂದು ಆ ಬಂಧ, ಗುರು ಶಿಷ್ಯ ಬಂಧ ನಮ್ಮಲ್ಲಿದೆ. ಜೊತೆಯಲ್ಲಿ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಇವತ್ತು ಬಂದು ಅದೆಷ್ಟು ಸಂತೋಷದಿಂದ ಮನಸ್ಫೂರ್ತಿಯಾಗಿ ಹರಸಿದ್ರು ಅಂತ ಹೇಳಿದರೆ, ನಮ್ಮ ಆಶ್ರಮದ ನಿವಾಸಿಗಳು, ನಮ್ಮ ಸಿಬ್ಬಂದಿ, ನಾವು ಎಲ್ಲರೂ ಕೂಡ ಸಂಪೂರ್ಣವಾಗಿ ಆನಂದದಿಂದ ಇದ್ದೇವೆ. ಅವರ ಆಶೀರ್ವಾದ ನಮಗೆ ಬಹಳಷ್ಟು ಶಕ್ತಿಯನ್ನು ಕೊಟ್ಟು ಇನ್ನಷ್ಟು ಶ್ರೇಷ್ಠವಾದ ಸೇವೆಯನ್ನು ಸಲ್ಲಿಸುವಂತೆ ಅನುಗ್ರಹಿಸ್ತಾರೆ. ಆ ಬಲ ನಮ್ಮೊಂದಿಗೆ ಇರ್ತದೆ ಅಂತ ಹೇಳುವ ಒಂದು ಭಾವ ಇದೆ. ಹಾಗಾಗಿ ನಾನು ಅವರಿಗೆ ನನ್ನ ಪ್ರಣಾಮಗಳನ್ನು ನಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಇಂದು ಈ ಒಂದು ನವಚೇತನ ಕೇರ್ ಸೆಂಟರ್ನ ಮೂಲ ಕಾರಣರು ಡಾಕ್ಟರ್ ಶ್ಯಾಮ್ ಭಟ್, ಶ್ರೀಮತಿ ಸುಶೀಲಾ ಹಾಗೆ ಪವನ್ ಕುಮಾರ್, ಇವರು ಇದರ ಮೂಲ ಕಾರಣಕರ್ತರು. ಇಂದಿನ ಈ ಕಾರ್ಯಕ್ರಮ ಆಗ್ತಾ ಇದೆ ಕಾರಣಕರ್ತರು ಅವರು. ಯಾಕೆಂದರೆ ಅವರು ಇವತ್ತು ಈ ಕಟ್ಟಡವನ್ನು ನಮಗೆ ಕೊಡದಿದ್ದರೆ ಈ ಕಾರ್ಯಕ್ರಮ ಇವತ್ತು ಆಗ್ತಾ ಇರಲಿಲ್ಲ. ಸೊ ಸಮಾಜದಲ್ಲಿ ಈಗೆಲ್ಲರೂ ಹೇಳಿದ್ದಾರೆ, ಆದರೂ ಒಂದು ಮಾತು, ಹಣ ಇರುವವರು ಎಷ್ಟು ಜನ ಕೂಡ ಇದ್ದಾರೆ, ಬೇಕಾದಷ್ಟು ಹಣ ಇದೆ. ಆದರೆ ಅದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿನಿಯೋಗಿಸ್ತಾರೆ. ಸತ್ಪಾತ್ರ ದಾನ ಅಂತ ಹೇಳುವಂಥದ್ದು ಅಥವಾ ಅಶಕ್ತರಿಗೆ ನೀಡುವಂತಹ ಒಂದು ಯಾವ ಸಹಕಾರ ಇದೆಯೋ ಅದು ಶ್ರೇಷ್ಠವಾದದ್ದು ಅಂತ ಆಗ ಗುರುಗಳು ಕೂಡ ಹೇಳಿದರು. ಅಂತಹ ಒಂದು ಪರಮ ಕಾರ್ಯದಲ್ಲಿ ನಮ್ಮೊಂದಿಗೆ ಅವರು ಕೈ ಜೋಡಿಸಿ ನಮಗೀಗ ಇದೊಂದು ಕಟ್ಟಡವನ್ನು ಕೊಡುಗೆಯಾಗಿ ನೀಡಿದ್ದಕ್ಕಾಗಿ ನಾನು ಅವರೆಲ್ಲರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಸ್ಮರಣಿಕೆಯನ್ನು ಕೊಡಬೇಕಂತೇಳಿ ಶ್ರೀ ವೆಂಕಟೇಶ್ವರ ಭಟ್ ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ಡಾಕ್ಟರ್ ಚೈತ್ರ ಭಟ್, ಶ್ಯಾಮ್ ಭಟ್ ಅವರ ಸೊಸೆ, ಅಳಿಯನ ಹೆಂಡತಿ, ಮಗಳೇ, ಅವರಿಗೆ ಕೂಡ ನಾನು ಇಂದಿನ ಕಾರ್ಯಕ್ರಮದ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಶ್ರೀ ಬಿಜೇಶ್ ಚೌಟ ಸಂಸದರು ಇಲ್ಲಿ ಉಪಸ್ಥಿತರಾಗಿರಬೇಕಾಗಿತ್ತು, ಆದರೂ ಅವರು ಇಲ್ಲಿಗೆ ಬಂದಿದ್ದಾರೆ. ಆದರೆ ಸಮಾರಂಭದಲ್ಲಿ ಭಾಗವಹಿಸಿಕೊಳ್ಳಲಿಕ್ಕೆ ವೇದಿಕೆ ಮೇಲೆ ಸಾಧ್ಯ ಆಗಲಿಲ್ಲ. ಅವರು ತಾವು ಮಾತ್ರ ಅಲ್ಲ, ತಮ್ಮೊಂದಿಗೆ ಕೇಂದ್ರ ಮಂತ್ರಿ ಶ್ರೀ ಶ್ರೀಪಾದ ನಾಯ್ಕ ಅವರನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದಿದ್ದರು. ನಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಅವರಿಬ್ಬರು ಕೂಡ ವೀಕ್ಷಿಸಿದ್ದಾರೆ. ಅವರಿಬ್ಬರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೇಗೆ ನವಚೇತನ ಕೇರ್ ಸೆಂಟರ್ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಅವರು ಮುಖ್ಯ ಅತಿಥಿಯಾಗಿ ಹಾಗೂ ಇಲ್ಲಿ ಡಾಕ್ಟರ್ ಪದ್ಮನಾಭದ ಕಾಮತ್, ನಮಗೆ ಗೊತ್ತು, ಹೆಚ್ಚಿನವರಿಗೆ ಕೂಡ ಗೊತ್ತು, ಮಂಗಳೂರಿನ ಪ್ರಸಿದ್ಧ ಹೃದಯ ರೋಗ ತಜ್ಞರಲ್ಲಿ ಶ್ರೇಷ್ಠರಾದವರು. ಅದೇ ರೀತಿಯಾಗಿ ಸೇವೆಯಲ್ಲಿ ಕೂಡ ಅತ್ಯಂತ ಪ್ರಮುಖರು ಅವರು. ಅದೆಷ್ಟೋ ಜನ ಹೃದ್ರೋಗಿಗಳಿಗೆ ಒಂದು ದೇವರಂತೆ ಅವರು. ಅವರಿಗೆ ಇವತ್ತು ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ, ಆದರೂ ಅವರಿಗೆ ಅವರ ಶುಭಾಶಯ ನಮ್ಮೊಂದಿಗಿದೆ. ಅವರಿಗೆ ಕೂಡ ನಾವು ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ನಮ್ಮ ನವಚೇತನ ಕೇರ್ ಸೆಂಟರ್ನ ಜಾಲತಾಣವನ್ನು ಉದ್ಘಾಟಿಸಿ ನಮಗೆ ಆಶೀರ್ವಾದ ಮುಖಾಂತರ ಹುರುಪನ್ನು ನೀಡಿದ, ಆಶೀರ್ವದಿಸಿದ ನಮ್ಮ ಸಂಸ್ಥೆಯ ಟ್ರಸ್ಟಿಗಳೂ ಆದಂತಹ ಶ್ರೀ ಐ ವಿ ಭಟ್ ಅವರಿಗೆ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಸ್ಮರಣಿಕೆಯನ್ನು ಕೊಡಬೇಕಂತ ನಾನು ಶ್ರೀ ಸುಬ್ರಹ್ಮಣ್ಯ ಭಟ್ ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಮಾಲಿಂಗಣ್ಣ ಬಾಯರು ಪ್ರಶಾಂತಿ ಸೇವಾ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ, ಅವರು ನಮ್ಮವರೇ. ಮಾಲಿಂಗಣ್ಣ ಅಂದರೆ ನಮ್ಗೆ ಅಣ್ಣನೇ ಅವರು. ಅವರ ಬಗ್ಗೆ ಅವರು ಹೇಳಿದ ಮಾತುಗಳು ಎಷ್ಟು ಮನ ಮುಟ್ಟಿದೆ ಅಂತ ಹೇಳಿದು ನಮಗೆಲ್ಲರಿಗೂ ಗೊತ್ತುಂಟು. ನಾನು
ವಿಶೇಷವಾಗಿ ಅವರಿಗೆ ಎಂಥದ್ದು ಹೇಳಲಿಕ್ಕೆ ನನ್ನ ಕೈಯಲ್ಲಿ ಬಾಯಿಯಲ್ಲಿ ಮಾತಿಲ್ಲ. ಅವರಿಗೆ ನಾನು ಆಭಾರಿಯಾಗಿದ್ದೇವೆ ನಾವೆಲ್ಲರೂ ಕೂಡ ಅಂತಷ್ಟೇ ಮಾತು ಹೇಳ್ಬೋದು. ಮಾತಾಡೋದಿಲ್ಲ ಅಂತ ಹೇಳಿದರು ಆದರೆ ಬಹು ಸುಂದರವಾಗಿ ಮಾತಾಡಿದರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನವಚೇತನ ಕೇರ್ ಸೆಂಟರ್ನ ಪರವಾಗಿ ವಂದನೆಗಳು. ಅವರಿಗೆ ಕೂಡ ನೆನಪಿನ ಕಾಣಿಕೆಯನ್ನು ಕೊಡಬೇಕಂತೇಳಿ ವೆಂಕಟೇಶ್ವರ ಭಟ್ ಸರ್ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಗೋವಿಂದರಾಮ ನಮ್ಮ ಮಂಜೇಶ್ವರ ಸರ್ಕಲ್ ಇನ್ಸ್ಪೆಕ್ಟರ್ ಅಜಿತ್ ಕುಮಾರ್ ಅವರು ಸಭೆಗೆ ಆಗಮಿಸಬೇಕಾಗಿತ್ತು. ಅವರು ಕೂಡ ಒಂದು ಅನಿವಾರ್ಯ ಕಾರಣಗಳಿಂದ ಇವತ್ತು ಬರಲಿಲ್ಲ. ಅವರಿಗೆ ಕೂಡ ನಾವು ನಮಗೆ ಇಲ್ಲಿ ಸಂಸ್ಥೆಗೆ ಸಂಬಂಧಪಟ್ಟ ಹಲವಾರು ವಿಚಾರಗಳಲ್ಲಿ ಅವರು ನಮಗೆ ಸದಾ ಒಂದು ಸಹಾಯವನ್ನು ಕೂಡ ಮಾಡ್ತಾ ಇರ್ತಾರೆ. ಏನು ಕಾನೂನಿನ ಸಹಕಾರ ಬೇಕೋ ಅದನ್ನು ಕೊಡ್ತಾ ಇರ್ತಾರೆ. ಅವರಿಗೆ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನವಚೇತನ ಕೇರ್ ಸೆಂಟರ್ನ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ನಮಗೆ ಒಂದು ರೀತಿಯಲ್ಲಿ ಅವರು ಫ್ರೆಂಡ, ಅಕ್ಕನ ಅಥವಾ ಡಾಕ್ಟ್ರ ಎಂತ ಗೊತ್ತಿಲ್ಲ ನನಗೆ, ಎಲ್ಲವೂ ಆಗಿದ್ದಾರೆ ಅವರು. ತುಂಬ ಆತ್ಮೀಯರು. ಇದಕ್ಕಿಂತ ಮುಂಚೆ ಕೂಡ ನಮ್ಮೊಂದು ಸಲ ಇಲ್ಲಿ ಕಾರ್ಯಕ್ರಮ ಇದ್ದಾಗ ಬಂದು ಸಂಗೀತ ಸೇವೆಯನ್ನು ನಡೆಸಿದ್ದಾರೆ. ಇಂದು ಕೂಡ ಅವರು ತಮ್ಮ ಬಳಗದವರನ್ನು ಕರ್ಕೊಂಡು ಬಂದು ಇಲ್ಲಿ ಸುಶ್ರಾವ್ಯವಾಗಿ ಮನ ಮುಟ್ಟುವಂತೆ ಸಂಗೀತ ಸೇವೆ ನೀಡಿದ್ದಲ್ಲದೆ ನಮಗೆ ಹಿತನುಡಿಗಳನ್ನು ಹಾಗೂ ಶುಭಾಶಂಸೆಯನ್ನು ನೀಡಿದ್ದಾರೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ನಾಗವೇಣಿಯವರು ಅಕ್ಕನವರ ಕೇಳ್ಕೊಳ್ತಾ ಇದ್ದೇನೆ. ದಿವಣ್ಣ ಗೋವಿಂದಣ್ಣ ಅವರೇ ಹೇಳಿದ್ದಾರೆ ನಮಗೆ ಮತ್ತು ಅವರಿಗೆ ಹೇಗೆ ಸಂಬಂಧ ಉಂಟು ಅಂತ. ಅದು ನಮ್ಮ ಗೋಶಾಲೆಯಲ್ಲಿ ನಮಗೆ ನಮ್ಮ ಗೋವುಗಳ ಒಂದು ಆರೋಗ್ಯದಲ್ಲಿ ಗೊತ್ತಾಗ್ತದೆ ನಮಗೆ. ಅವರ ಪಶು ಆಹಾರವನ್ನೇ ನಾವು ಹಲವಾರು ವರ್ಷದಿಂದ ಉಪಯೋಗಿಸ್ತಾ ಇದ್ದೇವೆ. ಕೇವಲ ವ್ಯಾವಹಾರಿಕ ಸಂಬಂಧ ಅಲ್ಲ, ಅದು ನಮ್ಮ ಸೇವೆಯ ಮುಖಾಂತರದ ಸಂಬಂಧ ಕೂಡ ನಮ್ಮೊಂದಿಗಿದೆ. ಅವರು ಕೂಡ ನಮಗೆ ಶುಭಾಶಂಸೆಗಳನ್ನು ತಿಳಿಸಿದ್ದಾರೆ. ಅವರಿಗೆ ಕೂಡ ನಾವು ನವಚೇತನ ಕೇರ್ ಸೆಂಟರ್ ಹಾಗೂ ನಮ್ಮ ಆಶ್ರಮದ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ಗೋವಿಂದಣ್ಣ ನೀಡಬೇಕಂತ ಕೇಳ್ಕೊಳ್ತೇನೆ. ಒಂದು ಕಟ್ಟಡ ಆಗಬೇಕಿದ್ರೆ ನಮ್ಗೆ ಗೊತ್ತುಂಟು, ಅದಕ್ಕೆ ಮೂಲ ಕಾರಣ ಒಂದು ಕಟ್ಟಡದ ನಿರ್ಮಾಣ ಆಗಬೇಕಿದ್ರೆ ಇಂಜಿನಿಯರ್ ಬೇಕು. ಇಂಜಿನಿಯರ್ನ ಒಂದು ಪ್ಲ್ಯಾನ್ ಸರಿಯಾಗಿದ್ದರೆ ಮಾತ್ರ ಕಟ್ಟಡ ಸುಂದರವಾಗಿ ಬರಲಿಕ್ಕೆ ಸಾಧ್ಯ. ನಮ್ಮ ಈ ಎರಡೂ ಕಟ್ಟಡಗಳದ್ದು ಕೂಡ ಪ್ಲ್ಯಾನ್ ಮಾಡಿಕೊಟ್ಟವರು ಮೇಡಮ್ ಪೂರ್ಣಿಮಾ ಮಂಗಳೂರಿನವರು. ಅವರು ಪೂರ್ಣಿಮಾ ಪ್ರಭು ಅವರು ಸೇವಾ ರೂಪದಲ್ಲಿ ನಮಗೆ ಈ ಎರಡೂ ಕಟ್ಟಡಗಳ ಪ್ಲ್ಯಾನ್ ಮಾಡಿಕೊಟ್ಟದಲ್ಲದೆ ನಮ್ಮೊಂದಿಗೆ ಸದಾ ಸಂಪರ್ಕದಲ್ಲಿ ಇದ್ದುಕೊಂಡು ನಮ್ಮ ಎಲ್ಲ ಆಗುಹೋಗುಗಳಲ್ಲಿ ಕೂಡ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾವು ನಮ್ಮ ನವಚೇತನ ಕೇರ್ ಸೆಂಟರ್ ಹಾಗೂ ಆಶ್ರಮದ ಪರವಾಗಿ ವಂದನೆಗಳನ್ನು ತಿಳಿಸ್ತೇನೆ. ಅದೇ ರೀತಿ ಕಟ್ಟಡ ನಿರ್ಮಾಣದಲ್ಲಿ ಉಸ್ತುವಾರಿಯಲ್ಲಿ ಸಹಕರಿಸಿದ ಶ್ರೀ ವಿನೋದ್ ಕೃಷ್ಣ ಅವರಿಗೆ ಕೂಡ ಇಂಜಿನಿಯರ್, ಅವರಿಗೆ ಕೂಡ ನಾನು ಆಭಾರಿಯಾಗಿದ್ದೇವೆ ನಾವೆಲ್ಲರೂ ಕೂಡ. ಇಂದು ಬೆಳಗಿನ ಕಾರ್ಯಕ್ರಮದಲ್ಲಿ ವೈದಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಂತಹ ವೈದಿಕರು ಅವರಿಬ್ಬರಿಗೂ ಕೂಡ ನಾವು ಕೃತಜ್ಞರು. ಕಟ್ಟಡ ಕಾಮಗಾರಿಯನ್ನು ಸರಿಯಾಗಿ ಮಾಡಿಕೊಟ್ಟಂತಹ ಎಲ್ಲ ಕುಶಲಕರ್ಮಿಗಳಿಗೆ ಕೂಡ ನಾನು ಪ್ರತ್ಯೇಕವಾಗಿ ಹೇಳುವುದಿಲ್ಲ, ಎಲ್ಲ ಕುಶಲಕರ್ಮಿಗಳಿಗೆ ಕೂಡ ನಾವು ನವಚೇತನ ಕೇರ್ ಸೆಂಟರ್ ಹಾಗೂ ಸಾಯಿನಿಕೇತನ ಸೇವಾಶ್ರಮದ ಪರವಾಗಿ ಅನಂತ ವಂದನೆಗಳನ್ನು ಕೊಡ್ತಾ ಇದ್ದೇವೆ. ಮತ್ತು ಇವತ್ತು ಈ ಕಾರ್ಯಕ್ರಮದಲ್ಲಿ ಶಾಮಿಯಾನ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಧ್ವನಿವರ್ಧಕ ಆಗಿರ್ಬೋದು, ಲೈಟ್ ಸಿಸ್ಟಮ್ ಆಗಿರ್ಬೋದು, ಈ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂಥವ ಎಲ್ಲರಿಗೂ ಕೂಡ ನಮ್ಮ ಅನಂತ ವಂದನೆಗಳು. ಅದೇ ರೀತಿ ಆಶ್ರಮ ಸರಿಯಾಗಿ ನಡೀತಾ ಹೋಗಬೇಕಿದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳದ್ದು ದೊಡ್ಡ ಪ್ರಮುಖವಾದ ಕೆಲಸ. ಯಾಕಂದರೆ ಸೇರಿಸುವವರು ಯಾವಾಗಲೂ ಒಂದು ಸಲ ಬಂದು ಸೇರಿಸಿ ಹೋಗ್ತಾರೆ. ಆದರೆ ಅವರನ್ನು ನಿರಂತರವಾಗಿ ಶುಶ್ರೂಷೆ ಮಾಡಬೇಕಾದವರು, ಅವರ ಕಷ್ಟ ಸುಖದಲ್ಲಿ 24 ಗಂಟೆ ಕೂಡ ಭಾಗಿಯಾಗುವಂಥವರು ನಮ್ಮ ಸಿಬ್ಬಂದಿ ವರ್ಗದವರು. ಹಾಗಾಗಿ ಇಲ್ಲಿ ಇಷ್ಟು ಜನ ಈಗ ಆರೋಗ್ಯವಾಗಿದ್ದಾರೆ ಅಂತ ಹೇಳಿದರೆ
ಸಿಬ್ಬಂದಿ ವರ್ಗದವರ ಒಂದು ಪರಿಶ್ರಮ ಅದರಲ್ಲಿ ನಮಗೆ ನೋಡಿದರೆ ಮಾತ್ರ ಗೊತ್ತಾಗೋದು. ಹಾಗಾಗಿ ಅವರಿಗೆ ನಾವು ಎಲ್ಲರೂ ಕೂಡ ಆಭಾರಿಗಳಾಗಿದ್ದೇವೆ. ಇನ್ನು ಈಗ ಕಳೆದ ಒಂದು ವಾರದಲ್ಲಿ ಹಲವಾರು ಸಂಘ ಸಂಸ್ಥೆಯವರು ಬಂದು ಇಲ್ಲಿ ನಮಗೆ ಶ್ರಮದಾನವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಒಂದು ವಾರದ ಹಿಂದೆ ನೋಡಿದರೆ ಈ ಜಾಗದ ಏನೂ ಕೂಡ ರೆಡಿಯಾಗಿರಲಿಲ್ಲ. ಇವತ್ತಿಷ್ಟು ಸುಂದರವಾಗಿ ಆಗಿದೆ ಅಂತ ಹೇಳಿದರೆ ಸಂಘಮಿತ್ರ ಜೋಡುಕಲ್ಲು, ಓಂಕಾರ ಫ್ರೆಂಡ್ಸ್ ಕೋಳಿಯೂರು, ಭಕ್ತವೃಂದ ಪಡುಮೂಲೆ, ರಾಜರಾಜೇಶ್ವರಿ ಭಜನಾ ಮಂಡಳಿ ಬೇಡಗುಡ್ಡೆ, ಕೋಳಿಯೂರು ಹವ್ಯಕ ವಲಯದ ಸದಸ್ಯರು ಎಲ್ಲರ ಸಹಕಾರವನ್ನು ಕೂಡ ನಾವು ಶಂಕರ್ ಫ್ರೆಂಡ್ಸ್ ಕೋಳಿಯೂರು ಇವರೆಲ್ಲರನ್ನು ಕೂಡ ನಾವು ಅತ್ಯಂತ ಕೃತಜ್ಞತಾ ಭಾವದಿಂದ ನೆನಪಿಸಿಕೊಳ್ತಾ ಇದ್ದೇವೆ. ಮತ್ತು ಇಲ್ಲಿ ಸುತ್ತಮುತ್ತಲ ನೆರೆಕರೆಯವರ ಸಹಕಾರ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪ್ರತಿದಿನ ಹೇಳುವಾಗೆ ನಮಗೆ ಸಹಕಾರ ಕೊಡ್ತಾ ಇರುವಂಥವರು, ಬಂದು ಭಾಗವಹಿಸಿದಂತಹ ಎಲ್ಲ ಸಭಿಕರು, ಅದೇ ರೀತಿ ಲೈವ್ ಆಗ್ತಾಯಿದೆ, ನೇರ ಪ್ರಸಾರ ಆಗ್ತಾಯಿದೆ, ಅದನ್ನು ವೀಕ್ಷಣೆ ಮಾಡ್ತಾ ಇರುವಂಥವರು ಎಲ್ಲರಿಗೆ ಕೂಡ ನಮ್ಮ ವಂದನೆಗಳು. ಇಲ್ಲಿ ಆಶ್ರಮದಲ್ಲಿ ಪ್ರತಿದಿನ ರುಚಿಯಾಗಿ ಅಡುಗೆ ಮಾಡಿ ಕೊಡ್ತಾ ಇರುವಂಥ ನಮ್ಮ ಗೋವಿಂದ ಭಟ್ರು, ಇವತ್ತಿನ ಅಡುಗೆ ಕೂಡ ಅವರದ್ದೇ. ನೀವೆಲ್ಲರೂ ಕೂಡ ಈಗ ಆ ಊಟವನ್ನು ಸವಿದಿದ್ದೀರಿ. ಇಂದಿನ ಅಡುಗೆಯನ್ನು ಕೂಡ ಅವರೇ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ಅವರೊಂದಿಗೆ ಸಹಕರಿಸಿದವರಿಗೆ ಕೂಡ ನಮ್ಮ ವಂದನೆಗಳು. ಇವತ್ತು ಮಾಧ್ಯಮ ಮಿತ್ರರು ಬಂದಿದ್ದೀರಿ. ಹಾಗೆ ಇಲ್ಲಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂತಹ ವಿಶ್ವನಾಥ್ ಭಟ್ ಅವರಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ನನ್ನ ಎಲ್ಲರ ಹೆಸರು ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಯಾರದ್ದಾದರೂ ಹೆಸರು ಬಾಕಿಯಾಗಿ ಹೋಗಿದ್ದರೆ ಕ್ಷಮಿಸಿ. ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಸಾಯಿನಿಕೇತನ ಸೇವಾಶ್ರಮ, ಹಾಗೆ ಸಾಯಿ ಸೇವಾ ಪ್ರತಿಷ್ಠಾನ, ನವಚೇತನ ಕೇರ್ ಸೆಂಟರ್ನ ಒಂದು ಮಿತ್ರವೃಂದ ಎಲ್ಲರ ಪರವಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಸಾಯಿರಾಮ್. ಧನ್ಯವಾದ ಸಮರ್ಪಣೆ ಇಲ್ಲಿಗೆ ಮುಗಿಲಿಲ್ಲ. ಇನ್ನೊಂದು ಮುಖ್ಯವಾದ ಧನ್ಯವಾದ ಸಮರ್ಪಣೆ ಬಾಕಿ ಇದೆ. ಅದನ್ನು ಹೇಳೋದಕ್ಕಾಗಿ ನಾನು ಬಂದಿದ್ದೇನೆ. ಅಂದರೆ 1 ವರ್ಷದ ಹಿಂದೆ ನಾನು ಬಂದು ಉದಯ್ ಕುಮಾರ್, ಡಾಕ್ಟರ್ ಉದಯಣ್ಣ ಹಾಗೂ ಶಾರದಕ್ಕ ಇವರ ಹತ್ರ ಇಂಥದ್ದೊಂದು ನನ್ನದೊಂದು ಪ್ರಾಜೆಕ್ಟ್ ಇದೆ, ಇದನ್ನು ಮಾಡ್ಬೋದೇ ಅಂತ ಕೇಳಿಕೊಂಡಾಗ ತುಂಬ ಸಂತೋಷವಾಗಿ ಒಪ್ಕೊಂಡಿದ್ದಾರೆ. ಅದು ಮಾತ್ರ ಅಲ್ಲ, ಬರೀ ದುಡ್ಡು ಇದ್ದರೆ ಸಾಲದು, ಅದನ್ನು ಸರಿಯಾಗಿ ವಿನಿಯೋಗಿಸಬೇಕು, ಅದನ್ನು ಸರಿಯಾಗಿ ಮಾಡಬೇಕು. ಇಷ್ಟೊಳ್ಳೆ ಕಟ್ಟಡವನ್ನು ಇದು ಮಾಡಬೇಕು ಅಂತಿದ್ದರೆ ಇಲ್ಲಿ ದಿನ ರಾತ್ರಿ ಇವರಿಬ್ಬರು ದಂಪತಿಗಳು ಪ್ರಯತ್ನ ಪಟ್ಟಿದ್ದಾರೆ. ಮುಖ್ಯವಾಗಿ ಇತ್ತೀಚೆಗಂತೂ ಶಾರದಕ್ಕ 6 ಗಂಟೆಗೆ ಫೋನ್ ಮಾಡಿದರು. ಅವ್ರು ಫೋನ್ ಎತ್ತಾರೆ, ಎಲ್ಲಿದ್ದೀರಿ ಅಂತ ಹೇಳಿದ್ರೆ ನಾನು ಇಲ್ಲಿ ಸೈಟಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಅವ್ರು ಹೇಳ್ತಾರೆ ಐಸಾ ಕರೋ ಭಯ್ಯ ಅಂತ ಹೇಳ್ತಾ ಇರ್ತಾರೆ. ಅಂತ ಅಷ್ಟು ಕೂಡ ಕೆಲಸದಲ್ಲಿ ಮಗ್ನರಾಗಿದ್ದು ಇದು ಮಾಡುತ್ತಾರೆ. ಅದೇ ಅವರೇ ಹೇಳಿದಾಗೆ ಒಂದು 2 ವಾರ ಹಿಂದೆ ನಾವು ಬಂದಾಗ 8ನೇ ತಾರೀಕಿಗೆ ನಾವು ಬಂದಾಗ ನೋಡಿದೇವಾಯಿತು ಹೇಗೆ ನಾವು ಮಾಡ್ತೀವಿ, ಇಷ್ಟೊತ್ತು 23ನೇ ತಾರೀಕು ಸಾಧ್ಯವಿದೆ ಅಂತ ಹೇಳುವಂಥದ್ದಿತ್ತು. ಆದರೂ ಅವರು ಖಂಡಿತ ಮಾಡ್ಬೋದು ಅಂತೇಳಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಎಷ್ಟೆಲ್ಲ ಇದು ಮಾಡಬೇಕೆಂದರೆ ಇದು ನಾವು ಬೆಂಗಳೂರಿನಲ್ಲಿದ್ದೇವೆ. ಈಗ 3 ದಿನಗಳ ಹಿಂದಷ್ಟೇ ನಾವು ಬಂದು ಅವರಿಗೆ ಸಹಾಯ ಮಾಡ್ತಾಯಿದ್ದೀವಿ. ಅದು ಇಷ್ಟು ಇದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವರಿಗೆ ಈ ಒಂದು ಪ್ರಾಜೆಕ್ಟನ್ನು ನಾವು ಅವರಿಗೆ ಹಸ್ತಾಂತರಿಸಬೇಕು ಅಂತಿದ್ದರೆ ಅದರಲ್ಲಿ ಅವರ ಒಂದು ಕಾರ್ಯವು ಅಷ್ಟು ತುಂಬ ಇದೆ. ಅದಕ್ಕೆ ನನಗೆ ಹೇಳಲಿಕ್ಕೆ ಮಾತುಗಳಿಂದ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ಇದರಲ್ಲಿ ಮಾಡಿದ್ದಾರೆ. ಇನ್ನು ಮುಂದೆಯೂ ಕೂಡ ಅವ್ರು ಮಾಡ್ತಾರೆ ಅಂತ ಹೇಳುವಂತಹ ಧೈರ್ಯದಿಂದಲೇ ನಾವು ಅವರ ಜೊತೆ ಕೈ ಜೋಡಿಸ್ಕೊಂಡಿದ್ದೇವೆ. ಆಗಲೇ ನಾನು ಹೇಳಿದಾಗೆ ಬೇರೆ ಯಾರ ಹತ್ರ ನಮಗೆ ಇದ್ದರೆ ನನಗೆ ಖಂಡಿತವಾಗಿಯೂ ಇಷ್ಟೊಂದು ದುಡ್ಡು ಹಾಕಿ ಇದು ಮಾಡುವಷ್ಟು ಧೈರ್ಯ ಬರ್ತಾ ಇರಲಿಲ್ಲ. ಅವರ ಹತ್ರ ಆದ್ದರಿಂದ ಮಾತ್ರ ನನಗೆ ಧೈರ್ಯ ಬಂತು ಮಾಡೋದಕ್ಕೆ. ನಾವು ಇಲ್ಲಿ ಬಂದು ಇಷ್ಟು ದೂರ ಇದ್ದರೂ ಕೂಡ ಇಲ್ಲಿ ಬಂದು ಮಂಗಳೂರಿಂದ ಪುತ್ತೂರಿಂದ ಅಷ್ಟು ದೂರ, ಪುತ್ತೂರಿನಲ್ಲಿ ಯಾಕೆ ಮಾಡಿಲ್ಲ ಅಂತ ಕೆಲವರು ಕೇಳ್ತಾ ಇದ್ದಾರೆ, ಮಂಗಳೂರಲ್ಲಿ ಯಾಕೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ನಾವು ದೈಗೋಳಿಯಲ್ಲಿ ಮಾಡಬೇಕು ಅಂತಿದ್ದರೆ ಇವರಿಬ್ಬರೇ ಕಾರಣ. ಇಲ್ಲಿ ಅವರಷ್ಟು ನಿಷ್ಠೆಯಿಂದ ಮಾಡುವಂಥವರು ಇನ್ನು ಯಾರೂ ಸಿಗೋದಿಲ್ಲ.
ಆದ್ದರಿಂದ ನಾನು ನಮ್ಮ ಪರವಾಗಿ, ನನ್ನ ಪರವಾಗಿ, ನನ್ನ ಮಿಸೆಸ್ ಸುಶೀಲಾ ಭಟ್ಟು ಹಾಗೂ ಪವನ್ ಕುಮಾರರು ಮತ್ತು ನವಚೇತನ ಕೇರ್ ಸೆಂಟರ್ನ ಪರವಾಗಿ ನಿಮಗಿಬ್ಬರಿಗೂ ಹಾಗೂ ನಿಮ್ಮ ಸಾಯಿ ಸೇವಾ ಪ್ರತಿಷ್ಠಾನದ ಎಲ್ಲ ಟ್ರಸ್ಟಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ.